ನೋಡಿ ಮೇಡಮ್, ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ ಮೇಡಮ್. ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲವೈದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರ ಹೊಸೆದು ಬೆನ್ನೆಯ ತೆಗೆದುಕೊಂಬಂತೆ. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯ ನುರಿಯಕೊಂಬಂತೆ. ಅಕ್ಕನನ್ನ ಸ್ಮರಣೆ ಮಾಡ್ತಾ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರ ಚಿಂತನ ಕೂಟ, ವಚನ ಅಧ್ಯಯನ ವೇದಿಕೆ ಅಕ್ಕನ ಅರಿವು ಸಂಘಟನೆ ವತಿಯಿಂದ ಇಂದು ಉಪನ್ಯಾಸ ಕಾರ್ಯಕ್ರಮ. ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅವರ ತಂದೆಯವರಾದ ದಿವಂಗತ ಶರಣ ಗಣಪತಿ ಪರಮೇಶ್ವರಪ್ಪ ಭಟ್ಟಲ್ ಹಾಗೂ ತಾಯಿಯವರಾದ ದಿವಂಗತ ಶರಣೆ ಶಾಂತಾ ಗಣಪತಿ ಭಟ್ಟಲ್ ಇವರ ಸ್ಮರಣಾರ್ಥ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ಪ್ರೀತಿಯಿಂದ ಹಾಗೂ ಅತ್ಯಂತ ಭಕ್ತಿಭಾವದಿಂದ ಬರಮಾಡಿಕೊಳ್ತಾ, ಈ ಕಾರ್ಯಕ್ರಮದ ಮೊದಲಿಗೆ ವಚನ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕಂತ ತಿಳ್ಕೊಂಡು ಶರಣೆ ಎಂಜಲೀನಾ ಗ್ರೇಗರಿ ಅವರನ್ನು ನಾನು ಕೇಳ್ಕೊತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನಂದು ಧ್ವನಿ ಕೇಳ್ತಾ ಇದೆ ಅಂದ್ರೆ ಎಲ್ಲರಿಗೂ ಕೇಳಿಸ್ತಾ ಇದೆ? ಡಾಕ್ಟರ್ ನಿರ್ಮಲಾ ಭಟ್ಟಲ್ ರವರ ತಂದೆ ಮತ್ತು ತಾಯಿಯವರ ಸ್ಮರಣಾರ್ಥ ಶ್ರಾವಣ ಮಾಸದ ವಿಶೇಷ ದತ್ತಿಯ ಈ ಉಪನ್ಯಾಸದ ಮಾಲಿಕೆಯ ದಿನ ನಾನು ಒಂದು ಅಕ್ಕ ಮಹಾದೇವಿಯವರ ವಚನವನ್ನ ಹಾಡ್ತಾ ಇದ್ದೇನೆ. ಬಿಟ್ಟಿ ಬಿಡದಿದ್ದರೆ ಬೆಂಬತ್ತಿತ್ತು ಬಿಡದಿದ್ದರೆ ಬೆಂಬತ್ತಿತ್ತು ಬಿಡದಿ ಮಾಯೆ ಬಿಟ್ಟೇನೆಂದರೆ ಯೋಗಿಗೆ ಯೋಗಿ ಯಾಯಿತು ಮಾಯೆ, ಸವಣಂಗೆ ಸವಣಿಯಾಯಿತು ಮಾಯೆ. ಯೋಗಿಗೆ ಯೋಗಿನಿಯಾಯಿತು ಮಾಯೆ, ಸವಣಂಗೆ ಸವಣಿಯಾಯಿತು ಮಾಯೆ. ಯತಿಗೆ ಪರಾಕಿಯಾಯಿತು ಮಾಯೆ, ಬಿಟ್ಟೇನೆಂದರೆ ಬಿಡದಿ ಮಾಯೆ ಬಿಟ್ಟೇನೆಂದರೆ ಬಿಡದಿ ಮಾಯೆ. ನಿನ್ನ ಮಾಯೆಗೆ ನಿನ್ನ ಮಾಯೆಗೆ ನಿನ್ನ ಮಾಯೆಗೆ ನಾನಂಜುಗಳಲ್ಲ. ನಿನ್ನ ಮಾಯೆಗೆ ನಾನಂಜುಗಳಲ್ಲ, ನಿನ್ನ ಮಾಯೆಗೆ ನಾನಂಜುಗಳಲ್ಲ. ಚೆನ್ನ ಮಲ್ಲಿಕಾರ್ಜುನ ದೇವ ಬಿಟ್ಟೇನೆಂದರೆ ಬಿಡದಿ ಮಾಯೆ ಬಿಟ್ಟೇನೆಂದರೆ ಬಿಡದಿ ಮಾಯೆ ಬಿಡದಿದ್ದರೆ ಬೆಂಬತ್ತಿ ಮಾಯೆ ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ
ಬಿಟ್ಟೇನೆಂದಡೆ ಆ ಬಿಡದಿ ಮಾಯೆ. ಎಲ್ಲರಿಗೂ ಅನಂತ ಶರಣ ಶರಣಾರ್ಥಿಗಳು. ತಮ್ಮ ಸುಶ್ರಾವ್ಯ ಕಂಠದಿಂದ ತಮ್ಮ ಹಾಡಿನ ಮೂಲಕ ಎಲ್ಲರ ಮನಸ್ಸನ್ನು ಆಹ್ಲಾದಗೊಳಿಸಿರುವಂತಹ ಪ್ರಾರ್ಥನೆಯನ್ನು ಹಾಡಿರುವಂತಹ ಅಂಜಲಿನಾ ಗ್ರೇಗರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಸ್ವಾಗತ, ಪ್ರಸ್ತಾವನೆ ಮತ್ತು ಪರಿಚಯವನ್ನು ಮಾಡಿಕೊಡ್ಬೇಕಂತ ತಿಳ್ಕೊಂಡು ಶರಣೆ ಅಕ್ಕ ಮಹಾದೇವಿ ತೆಗ್ಗಿ ಹಿರಿಯರಾದಂಥ ಇವರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಈಗ ಚನ್ನಬಸವಣ್ಣನವರ ವಚನ. ಆದಿ ಬಸವಣ್ಣ ಅನಾದಿಲಿಂಗವೆಂಬರು ಹುಸಿ ಹುಸಿ ಈ ನುಡಿಯ ಕೇಳಲಾಗದು. ಆದಿಲಿಂಗ ಅನಾದಿ ಬಸವಣ್ಣನು. ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಪ್ರಸಾದವು ಬಸವಣ್ಣನ ಅನುಕರಿಸಲಾಗಿತ್ತು. ಇಂತೆ ತ್ರಿವಿಧಕ್ಕೆ ಬಸವಣ್ಣನ ಕಾರಣವೆಂದೆನೆಯ ಕೂಡಲಸನ್ನ ಸಂಗಮ ದೇವ. ಇಂದು ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅವರ ತಂದೆಯವರಾದ ದಿವಂಗತ ಶರಣ ಗಣಪತಿ ಪರಮೇಶ್ವರ್ ಭಟ್ಟಲ್ ಹಾಗೂ ತಾಯಿಯವರಾದ ಶರಣೆ ಶಾಂತಾ ಗಣಪತಿ ಭಟ್ಟಲ್ ಇವರ ಸ್ಮರಣಾರ್ಥ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸವನ್ನು ಏರ್ಪಡಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಲಿಂಗೈಕ್ಯರಾದ ಶರಣ ದಂಪತಿಯರಿಗೆ ಶರಣು ಶರಣಾರ್ಥಿಗಳು. ನಿರ್ಮಲಾ ಭಟ್ ಅವರು ಹೇಳ್ಬೇಕಂತಂದ್ರೆ, ಅವರು ನನ್ನ ಆತ್ಮೀಯ ಗೆಳತಿ. ಅವರು ಮಾಂತೇಶ್ ನಗರದ ರಹವಾಸಿಗಳ ಸಂಘದ ಶಿಕ್ಷಣ ಮಹಾವಿದ್ಯಾಲಯ ಬೆಳಗಾವಿಯ ಪ್ರಾಚಾರ್ಯರು. ಅವರ BEd ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಪಾಠ ಮಾಡಲು ಬರುತ್ತಿದ್ದರು. ಆಗ ಮೇಡಮ್ ಅವರು ತುಂಬಾ ಪರಿಚಯವಾಗಿತ್ತು. ನಾನು ಅವರು ಕಾಲೇಜಕ್ಕೆ BEd ಎಕ್ಸಾಮ್ಗೆ ಹೋಗುತ್ತಿದ್ದೆ. ಹೀಗೆ ಅವರಿಗೂ ನನಗೂ ಅವಿನಾಭಾವ ಸಂಬಂಧ ಗಾಢವಾಗಿ ಬೆಳೆಯಿತು. ಹಾಗೆ ಅವರಿಗೂ ನನಗೂ ಅವಿನಾಭಾವ ಸಂಬಂಧ ಗಾಢವಾಗಿ ಬೆಳೆಯಿತು. ನಿರ್ಮಲಾ ಭಟ್ಟಲ್ ಅವರು ತುಂಬಾ ಪ್ರತಿಭೆಯುಳ್ಳವರು. MA ಕನ್ನಡ, MA ಇತಿಹಾಸ, MEd ಪದವಿ, MEd, PhD, ಡಿಪ್ಲೊಮಾ, ಹೈಯರ್ ಎಜುಕೇಶನ್, ಸೆಟ್ ಹೀಗೆ ಎಲ್ಲ ಪದವಿಗಳನ್ನು ಪಡೆದಿದ್ದು ಹೆಮ್ಮೆಯ ವಿಷಯ. ಅವರಿಂದ ಪರಿಚಯ ಮಾಡಿಕೊಡೋದಂದ್ರೆ ಯೋಗಾಯೋಗ ಅಂತಾನೆ ಹೇಳ್ಬಹುದು. ಅವರ ಪ್ರವೃತ್ತಿಗಳು ಯಾವುವು ಅಂತಂತಂದ್ರೆ ಕಥೆ, ಕವನ, ಸಾಹಿತ್ಯ, ಸಂಗೀತದಲ್ಲಿ ಮುಂತಾದದಲ್ಲಿ ಎತ್ತಿದ ಕೈ. ಸಂಶೋಧನಾ ಅನುಭವ ಹೇಳ್ಬೇಕಂತಂದ್ರ ನೋಡ್ರಿ, ಅವರು ಅನೇಕ ಸಂಶೋಧನೆಗಳನ್ನ ಮಾಡಿದ್ದಾರೆ. 6 ವರ್ಷದ ಸಂಶೋಧನಾ ಅನುಭವ ಹೊಂದಿದ್ದಾರೆ. 17 ರಾಜ್ಯ ಮಟ್ಟದ ಶೈಕ್ಷಣಿಕ ಸಮ್ಮೇಳನ ಮತ್ತು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಲೇಖನಗಳನ್ನು ಮಂಡಿಸಿದ್ದಾರೆ. ಇವರಿಗೆ ಅನೇಕ ಹವ್ಯಾಸಗಳು ಇವೆ. ಮೊದಲನೇದಾಗಿ ಶೈಕ್ಷಣಿಕ, ನಾಟಕ ರಚನೆ, ನಿರ್ದೇಶನ, ನಟನೆ, ಚಿತ್ರಕಲೆ, ಕಲಾಕೃತಿಗಳ ರಚನೆ, ಜನಪದ ಸಾಹಿತ್ಯ ಮತ್ತು ಸುಗಮ ಸಂಗೀತದಲ್ಲಿ ವಿಶೇಷ ಆಸಕ್ತಿ ಉಳ್ಳವರಾಗಿದ್ದಾರೆ. ಹೀಗೆ ಹಲವಾರು ಹವ್ಯಾಸವುಳ್ಳ ಶ್ರೇಷ್ಠ ಪ್ರಾಚಾರ್ಯರಾಗಿದ್ದಾರೆ. ಇನ್ನೂ ತುಂಬಾ ಹೇಳ್ಬೇಕೆಂದರೆ ಇದೆ, ಆದರೆ ವೇಳೆಯ ಅಭಾವದಿಂದ ಇಂದಿಗೆ ಇಷ್ಟು ಸಾಕು. ಇಂತಹ ಮಗಳನ್ನು ಪಡೆದ ತಂದೆ ತಾಯಿಗಳೇ ಧನ್ಯರು. ಅಂತಹ ತಂದೆ ತಾಯಿಗಳಿಂದು ದತ್ತಿ ಉಪನ್ಯಾಸಿತ್ತು ಅವರ ಪರಿಚಯ ಮಾಡೋದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಈ ಕಾರ್ಯಕ್ರಮದ ವಚನ ಪ್ರಾರ್ಥನೆ ಮಾಡಿದಂತ ಸುಂದರ ಹಾಗೂ ಮಧುರವಾಗಿ ವಚನ ಪ್ರಾರ್ಥನೆ ಮಾಡಿರುವ ಏಂಜಲಿಸಾ ಗ್ರೆಗರಿ ಅವರಿಗೂ ಸ್ವಾಗತ, ಸುಸ್ವಾಗತ. ವಿಶೇಷ ಉಪನ್ಯಾಸ ನೀಡುವ ಕೊಡೆಕಲ್ ಬಸವಣ್ಣನ ಕುರಿತು ಗೀತಾ ಡಿಗ್ಗೆ ಅವರಿಗೂ ಸಹ ಭಕ್ತಿಯ ಸ್ವಾಗತ ಮತ್ತು ಸುಸ್ವಾಗತ ಅಂತ ಹೇಳ್ಬಹುದು. ಹಾಗೆ ಮಾರ್ಗದರ್ಶನ ಮಾಡುವ ನಮ್ಮ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರಿಗೆ ಯಾವ ಕೆಲಸ ಕೊಟ್ಟರೂ ಸಹ ತುಂಬಾ ಅಚ್ಚುಕಟ್ಟಾಗಿ ಮಾಡುತ್ತಾರೆ. ಅವರಿಗೂ ಸಹ ವೇದಿಕೆ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ.
ಇನ್ನ ಶರಣ ಸಮರ್ಪಣೆ ಮಾಡಲಿರುವ ಡಾಕ್ಟರ್ ಜಯಶ್ರೀ ಹಸಬಿ ಅವರಿಗೂ ಸಹ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಇನ್ನು ಈ ಸಂಘಟನೆಗಳ ಸಂಸ್ಥಾಪಕರಾದ ಉತ್ತಮ ವಾಗ್ಮಿಗಳು ಹಾಗೂ ರೂವಾರಿಗಳು ಆದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ವೇದಿಕೆ ಪರವಾಗಿ ಸ್ವಾಗತ. ನಾಡಿನ ಹೆಸರಾಂತ ವಚನ ಸಾಹಿತ್ಯ ದರ್ಶಕರು, ಸಂಶೋಧಕರು, ಚಿಂತಕರು ಆಗಿರುವ ಮತ್ತು ಪ್ರತಿ ದಿವಸ ಒಳ್ಳೆಯ ಮಾರ್ಗದರ್ಶನ ನೀಡುತ್ತಿರುವ ಪಟ್ಟಣ್ ಸರ್ ಅವರಿಗೂ ಹಾಗೂ ರುದ್ರಮೂರ್ತಿ ಸರ್ ಅವರಿಗೂ ಸ್ವಾಗತ ಕೋರುತ್ತೇನೆ. ಇನ್ನು ಶರಣ ಸಮರ್ಪಣೆ ಮಾಡಿರುವ ಡಾಕ್ಟರ್ ಜಯಶ್ರೀ ಹಸಬಿ ಅವರಿಗೂ ಸಹ ತುಂಬ ಹೃದಯದ ಸ್ವಾಗತ. ಆಮೇಲೆ ವಚನ ಮಂಗಳ ಮಾಡಲಿರುವ ಶರಣೆ ಜಯದೇವಿ ದಾಂಡ್ರಾ ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರಿಗೂ ಸಹ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ತಾಂತ್ರಿಕ ಸಹಾಯ ಮಾಡಿ ಮನಸಾರೆ ನಿರಂತರ ಸೇವೆ ಸಲ್ಲಿಸುತ್ತಿರುವ ದಾನಮ್ಮ ಜಳಕಿ ಮೇಡಮ್ ಅವರಿಗೂ ಸಹ ಸ್ವಾಗತವನ್ನ ಕೋರುತ್ತೇನೆ. ಇನ್ನು ಸಂಯೋಜಕರಾದ ಶರಣೆ ಭಾಗ್ಯ ಕೋಟಿ, ಗೀತಾ ಬಳಗಾನೂರ್, ಶರಣೆ ಸ್ಮಿತಾ ಪಾವಟೆ, ಶರಣೆ ಆಶಾಲತಾ ಸೊಗಲದ್, ಡಾಕ್ಟರ್ ದೀಪಕ್ ಯರಗುಪ್ಪಿ, ಶರಣೆ ಸುಭಾಷ್ ಚಂದ್ರ ಸಕ್ರೋಜಿ ಎಲ್ಲರಿಗೂ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಇನ್ನು ಸಂಘಟಕರಾದಂಥ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಶಿ ಮತ್ತು ಶರಣೆ ಸುಧಾ ಪಾಟೀಲ್ ಅವರಿಗೂ ಸಹ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಅನಂತರ ಈ ಅಂತರ್ಜಾಲದಲ್ಲಿ ಭಾಗವಹಿಸಿದ ಎಲ್ಲ ಶರಣ ಬಂಧುವರಿಗೆ ಆತ್ಮೀಯ ಆದರದ ಸ್ವಾಗತವನ್ನ ಕೋರುತ್ತೇನೆ. ಇನ್ನು ಪ್ರಾಸ್ತಾವಿಕ ನುಡಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಹಾಗೂ ಅಕ್ಕನ ಅರಿವು ಮುಂತಾದ ಸಂಘಟನೆಗಳು ಈ ಶ್ರಾವಣ ಮಾಸದಲ್ಲಿ ಭಕ್ತಿಯ ಹೊಳೆಯನ್ನೇ ಹರಿಸಿತು. ಒಳ್ಳೊಳ್ಳೆಯ ಉಪನ್ಯಾಸಕರನ್ನು ಕರೆಸುತ್ತಾರೆ ಮತ್ತು ಅವರು ಶ್ರೇಷ್ಠ ಚಿಂತಕರು, ಮೇಧಾವಿಗಳು, ಸಾಹಿತಿಗಳು, ಅತ್ಯುತ್ತಮ ಉಪನ್ಯಾಸವನ್ನ ಮಂಡಿಸಿದವರು. ಶರಣರ ಆಶಯಗಳನ್ನು ಎಲ್ಲರ ಮನಸ್ಸಿಗೆ ಮುಟ್ಟುವಂತೆ ಕಾರ್ಯವನ್ನ ಮಾಡಿದ್ದಾರೆ. ಆದ್ದರಿಂದ ಈ ವೇದಿಕೆ ಅತ್ಯಂತ ಜನಪ್ರಿಯವಾಗಿದೆ. 21ನೇ ಶತಮಾನದ ಅನುಭವ ಮಂಟಪ ಅಂತ ಹೇಳಬಹುದು. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಹಾಗೂ ಜಯಶ್ರೀ ಅಂಗಡಿಯವರು ಸಹ ತಮ್ಮ ಜೀವನವನ್ನು ಬಸವಾದಿ ಶರಣರಿಗೆ ಈ ಸಂಘಟನೆಗೆ ಮೀಸಲಿಟ್ಟಿದ್ದಾರಂತ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡುತ್ತೇನೆ. ಅದಕ್ಕಾಗಿ ಅವರು ಹಗಲಿರಲು ದುಡಿಯುತ್ತಾರೆ. ಆದರ್ಶ ದಂಪತಿಗಳಿಂದ ಹೇಳಬಹುದು. ಸಾಧಕರನ್ನು ಎಲ್ಲರನ್ನು ಹುರಿದುಂಬಿಸಿ ಲೇಖನವನ್ನು ಬರೆಸುವುದು, ಅವರನ್ನು ಪ್ರೋತ್ಸಾಹಿಸುವುದು ಮುಖ್ಯ ಉದ್ದೇಶವಾಗಿದೆ. 34ಕ್ಕಿಂತ ಹೆಚ್ಚು ಗ್ರಂಥಗಳನ್ನ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಅವರು ಅನೇಕ ಕೃತಿ ಪ್ರಕಟಣೆಯನ್ನು ಮಾಡಿದ್ದಾರೆ. ಅಂತಹ ಅಪರೂಪದ ವ್ಯಕ್ತಿ ನಮಗೆ ಮಾರ್ಗದರ್ಶನ ಮಾಡುತ್ತಿರುವುದು ನಮ್ಮ ಪುಣ್ಯವೇ ಸರಿ. ನಾವೇ ಧನ್ಯರು. ಎಲ್ಲರೂ ಮುಂದೆ ಬರಬೇಕು, ಸಾಧನೆಗೈಯಬೇಕು, ಸಾಕಷ್ಟು ಬಸವ ಧರ್ಮದ ಕೃತಿಗಳ ಬೆಳಕಿಗೆ ಬರಬೇಕು ಎಂಬುದೇ ಅವರ ಮುಖ್ಯ ಗುರಿಯಾಗಿದೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಗೆ 770 ಅಮರ ಗಣಗಳನ್ನ ತಯಾರು ಮಾಡಿದರೋ ಹಾಗೆ ನಮ್ಮ ವೇದಿಕೆಯಲ್ಲಿ ಇರುವಂತ ಎಲ್ಲ ಸದಸ್ಯರನ್ನ ಮತ್ತು ಎಲ್ಲ ಸಾಹಿತಿಗಳನ್ನ ಇನ್ನೂ ಹೆಚ್ಚು ತಯಾರು ಮಾಡಬೇಕು ಎಂಬುದೇ ಅವರ ಉದ್ದೇಶ. ಈ ಗರಡಿ ಮನೆಯಲ್ಲಿ ಪಳಗಿದವರೇ ಹೆಚ್ಚು ಸದಸ್ಯರು. ಈ ವೇದಿಕೆಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕಡಿಮೆ. ನಮಗಂತೂ ಮೊದಲು ಏನೂ ಲೇಖನ ಬರೆಯಕ್ ಬರ್ತಿರ್ಲಿಲ್ಲ, ಏನೂ ಹೇಳಲಿಕ್ ಬರ್ತಿರ್ಲಿಲ್ಲ, ಈ ಬಸವಾದಿ ತತ್ವಗಳನ್ನ ಹೆಚ್ಚು ತಿಳ್ಕೊಂಡಿರ್ಲಿಲ್ಲ. ಈ ಅಕ್ಕನ ಅರಿವು ವೇದಿಕೆಗೆ ಬಂದ ಮೇಲೆ ಎಲ್ಲ ಅಂಶಗಳನ್ನ ಮನದಟ್ಟಾಗುವಂತೆ ತಿಳಿಸಿಕೊಟ್ಟುವುದೇ ಈ ವೇದಿಕೆ. ಇಂಥ ಅಪರೂಪದ ವೇದಿಕೆ ಸಿಕ್ಕಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಬಹುದು. ಇನ್ನು ಉಪನ್ಯಾಸಕರ ಪರಿಚಯ. ಈ ದಿನದ ವಿಶೇಷ ಉಪನ್ಯಾಸಕರು ಡಾಕ್ಟರ್ ಗೀತಾ ಡಿಗ್ಗೆ. ಅವರು ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಪುಣ್ಯಶ್ಲೋಕ ಅಹಿಲ್ಯಾದೇವಿ ಹೋಳ್ಕರ್, ಸೋಲಾಪುರ್ ವಿಶ್ವವಿದ್ಯಾಲಯ ಸೋಲಾಪುರ್. ಇವರು ಬಾಗಲಕೋಟೆಯಲ್ಲಿ ಜನಿಸಿದರು. ನಮ್ಮೂರೇ ಜಿಲ್ಲೆದವರಾದ ನನಗೆ ತುಂಬಾ ಹೆಮ್ಮೆ ಅನಿಸುತ್ತದೆ. ಇವರು MA, PhD, B.Ed, ನೆಟ್ ಮತ್ತು ಮೊಟ್ಟಮೊದಲು ಪ್ರಾಥಮಿಕ, ಮಾಧ್ಯಮಿಕ, ಪದವಿ ಪೂರ್ವ ಶಿಕ್ಷಣ ಬಸವೇಶ್ವರ ಬಾಲಕಿಯರ ಪ್ರೌಢಶಾಲೆಯಲ್ಲಿ, ಬಸವೇಶ್ವರ ಕಾಲೇಜ್ ಬಾಗಲಕೋಟೆ ಅಲ್ಲಿಯೇ ಮುಗಿಸಿದ್ದಾರೆ. ಇನ್ನು ಪದವಿ CB ಖೇಡಗಿ ಕಾಲೇಜ್ ಅಕ್ಕಲ್ಕೋಟ್,
ಸ್ನಾತಕೋತ್ತರ ಪದವಿ ಸಿ.ವಿ. ಖೇಡ್ಗಿ ಕಾಲೇಜ್ ಅಕ್ಕಲ್ಕೋಟ್, ಬಿ.ಎಡ್ ಪದವಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರ್ಗಿ, PhD 2008ರಲ್ಲಿ ಡಿಸೆಂಬರ್ದಲ್ಲಿ ಶಿವಾಜಿ ವಿಶ್ವವಿದ್ಯಾಲಯ ಕೊಲ್ಲಾಪುರ್, PhD ವಿಷಯ ಮುಂಡರಗಿ ಅನ್ನದಾನೇಶ್ವರ ಸಮಗ್ರ ವಚನ ಸಂಪದ ಎಂಬ ಬಗ್ಗೆ PhD ಮಾಡಿದ್ದಾರೆ. ಇವರು ಮಾರ್ಗದರ್ಶಕರಾದಂಥ ಡಾಕ್ಟರ್ ಶಕುಂತಲಾ ಹೆಗಡೆ ಮೇಡಮ್ ಅವರು. ಇವರ ಸೇವೆಗಳನ್ನು ನೋಡೋಣ. 5 ವರ್ಷ ಪದವಿ ಪ್ರಾಧ್ಯಾಪಕರಾಗಿದ್ದರು ಹಾಗೂ 4 ವರ್ಷ D.Ed ಕಾಲೇಜು, 18 ವರ್ಷ ಮೇಲ್ಪಟ್ಟು ಸ್ನಾತಕೋತ್ತರ ಪದವಿ ಪ್ರಾಧ್ಯಾಪಕರಾಗಿದ್ದರು. ಪ್ರಸ್ತುತ ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಪುಣ್ಯಶ್ಲೋಕ್ ಅಹಿಲ್ಯಾದೇವಿ ಹೋಳ್ಕರ್ ಸೋಲಾಪುರ್ ವಿಶ್ವವಿದ್ಯಾಲಯದಲ್ಲಿ. ನೋಡ್ರಿ ಎಷ್ಟೊಂದು ಪದವಿ ಪಡೆದಿದ್ದಾರೆ. ಇಂತಹ ಉಪನ್ಯಾಸಕರು ಸಿಕ್ಕಿದ್ದು ನಮಗೆ ನಾವೆಲ್ಲ ಧನ್ಯರು ಅಂತ ಹೇಳ್ಬೋದು. ವಿವಿಧ ಕಡೆ ಸೇವೆ ಸಲ್ಲಿಸಿದ್ದಾರೆ. ಇಂತಹ ಅಪರೂಪದ ಉಪನ್ಯಾಸಕರು ದೊರೆತಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು. ಇವರ ಪ್ರತಿಭೆ ಮೆಚ್ಚುವಂಥದ್ದು. ಇಂದು ಡಾಕ್ಟರ್ ಡಿಗ್ಗೆ ಅವರು ಕೊಡೆಕಲ್ ಬಸವಣ್ಣವರ ಕುರಿತು ಉಪನ್ಯಾಸ ನೀಡುವರು. ಈ ಕೊಡೆಕಲ್ ಬಸವಣ್ಣವರ ದೇವಸ್ಥಾನ ತುಂಬಾ ಸುಂದರವಾಗಿದೆ. ಇದು ಸುರಪುರ ತಾಲೂಕಿನಲ್ಲಿ ಇದೆ. ಅವರು ಕಾಲಜ್ಞಾನ ವಚನಗಳನ್ನ ಬರೆದಿದ್ದಾರೆ. ನೋಡ್ರಿ, ಎಣ್ಣೆ ಇಲ್ಲದ ಜ್ಯೋತಿ ಉಂಟಾದವು ಜಗದಗಲ, ಇದು ನಿಜ. ಜಗದೊಳಗೆ ಎಣ್ಣೆ ಇಲ್ಲದ ಜ್ಯೋತಿ ಉರಿದಾವು ಜಗದೊಳಗೆ ಅಂತ ಅಂದ್ರ ಇಲೆಕ್ಟ್ರಿಕಲ್ ಲೈಟ್. ಅವಾಗ ಮೊದಲ 15ನೇ ಶತಮಾನದಲ್ಲಿ ಅವರು ಹೇಳಿದ್ರು. ಹೀಗೆ ಕಾಲಜ್ಞಾನ ವಚನಗಳನ್ನ ಅಪ್ರತಿಮ ಕಾಲಜ್ಞಾನಿ ಅಂತ ಕೊಡೆಕಲ್ ಬಸವಣ್ಣರ ಬಗ್ಗೆ ಅವರು ಹೇಳಿದ್ದಾರೆ. ಅದರ ಬಗ್ಗೆ ವಿಶೇಷವಾಗಿ ಉಪನ್ಯಾಸವನ್ನು ಏರ್ಪಡಿಸಿದ್ದು ಸಂತೋಷದ ವಿಷಯ. ನಿರಂತರವಾಗಿ ಇವರು ಅನೇಕ ಸೇವೆಗಳನ್ನ ಮೇಡಮ್ ಅವರು ಮಾಡುತ್ತಿದ್ದಾರೆ. ಇನ್ನು ಸಂಶೋಧನೆಗಳನ್ನು ಕುರಿತು ಹೇಳುವುದಾದರೆ 18ಕ್ಕಿಂತ ಹೆಚ್ಚು ಸಂಶೋಧನೆಗಳು, ಲೇಖನಗಳು, ವಿವಿಧ ಜರ್ನಲ್ಗಳು, ಪುಸ್ತಕ ಪ್ರಕಟಣೆಗಳನ್ನ ಮಾಡಿದ್ದಾರೆ. 2021ರಲ್ಲಿ ಗಡಿನುಡಿ ಸಾಹಿತ್ಯವಲ್ಲರಿ ಪ್ರಬಂಧ ಸಂಕಲನ ಕೃತಿ ಪ್ರಕಟವಾಗಿದೆ. ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಲನಗಳಲ್ಲಿ ಉಪನ್ಯಾಸವನ್ನ ಏರ್ಪಡಿಸಿರುವರು. ಕವಿಗೋಷ್ಠಿಗಳಲ್ಲಿ ಕಾವ್ಯ ವಾಚನ ಅವರ ಸಾಧನೆ ಅಪಾರವಾದದ್ದು. ಇನ್ನ ಏನೇನು ಪ್ರಶಸ್ತಿಗಳು ಸಿಕ್ಕವಂದ್ರೆ ನೋಡ್ರಿ, ಇವರು ಹಲವಾರು ಪ್ರಶಸ್ತಿಗಳನ್ನ ತಮ್ಮ ಮುಡಿಗೆ ಏರಿಸಿಕೊಂಡಿದ್ದಾರೆ. ಮೊದಲನೇದಾಗಿ ಜಗದ್ಗುರು ಅನ್ನದಾನೇಶ್ವರ ಪ್ರತಿಷ್ಠಾನ ಪ್ರಶಸ್ತಿ. ಇದನ್ನು ಮುಂಡರಿ ಅನ್ನದಾನೇಶ್ವರ ಸಂಸ್ಥಾನ ಮಠ ಅವರು ನೀಡಿದ್ದಾರೆ. ಇನ್ನು 2ನೇದಾಗಿ ಕನ್ನಡ ಮಾಧ್ಯಮ ಪ್ರಶಸ್ತಿ ಮೆಮೊರಿಯಲ್ ಪ್ರೈಸ್ ಶಿವಾಜಿ ವಿಶ್ವವಿದ್ಯಾಲಯ ಕೊಲ್ಲಾಪುರ ಅವರು ನೀಡಿದ್ದಾರೆ. BA ಮತ್ತು MA ಕನ್ನಡ ವಿಭಾಗದ ಪ್ರಥಮ ರ್ಯಾಂಕ್ ಪಡೆದ ಪ್ರಯುಕ್ತ ಅವರು ಅನೇಕ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಹೀಗೆ ಇನ್ನೂ ಅನೇಕ ಪ್ರಶಸ್ತಿಗಳಿವೆ. ಈಗ ಇಷ್ಟು ಸಾಕು. ಅವರ ಕಿರುಪರಿಚಯನ ನಾನು ಮಾಡಿದ್ದೇನೆ ಮತ್ತು ಎಲ್ಲರಿಗೂ ಶರಣಾರ್ಥಿಗಳು. ಇಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ 2 ನುಡಿಮುತ್ತುಗಳನ್ನು ಅಪ್ಪ ಬಸವಣ್ಣನ ಪಾದಕ್ಕೆ ಅರ್ಪಿಸುತ್ತೇನೆ. ಶರಣಾರ್ಥಿ. ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಅಚ್ಚುಕಟ್ಟಾಗಿ ತಮ್ಮ ಸುಮಧುರ ವಾಣಿಯ ಮೂಲಕ ಎಲ್ಲರನ್ನ ವೇದಿಕೆಗೆ ಸ್ವಾಗತಿಸಿ ಪರಿಚಯಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದಂತಹ ಹಿರಿಯ ಶರಣೆ ಅಕ್ಕ ಮಹಾದೇವಿ ತಗ್ಗಿಯವರಿಗೆ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೇಂದ್ರ ಬಿಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಡಾಕ್ಟರ್ ಗೀತಾ ಡಿಗ್ಗಿ ಶರಣೆಯವರು ಕೊಡೆಕಲ್ ಬಸವಣ್ಣ ಅನ್ನುವಂಥ ಒಂದು ವಿಷಯದ ಮೇಲೆ ತಮ್ಮ ಉಪನ್ಯಾಸವನ್ನ ಮಂಡಿಸಬೇಕಂತ ತಿಳ್ಕೊಂಡು ಅವರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ ಆತ್ಮೀಯ ಅನಂತ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಡಾಕ್ಟರ್ ನಿರ್ಮಲಾ ಬಸಲ್ ಅವರ ತಂದೆಯವರಾದಂತಹ ದಿವಂಗತ ಶರಣ ಗಣಪತಿ ಪರಮೇಶ್ವರಪ್ಪ ಭಟ್ಟಲ್, ತಾಯಿಯವರಾದ ದಿವಂಗತ ಶರಣೆ ಶಾಂತಾ ಗಣಪತಿ ಭಟ್ಟಲ್ ಅವರ ಸ್ಮರಣಾರ್ಥ ಶ್ರಾವಣ ಮಾಸದ ವಿಶೇಷದತ್ತಿ ಉಪನ್ಯಾಸ ನೀಡುತ್ತಿರುವ ಡಾಕ್ಟರ್ ಅವರ ಕುಟುಂಬಕ್ಕೆ ಅನಂತ ಶರಣ.
ಚಿಂತನಶೀಲ ವ್ಯಕ್ತಿತ್ವದವರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಇಂದಿನ ವೇದಿಕೆಯ ಮಾರ್ಗದರ್ಶನ ನೀಡಲಿರುವಂತಹ ಸಂಘಟಕರು ಆದಂತಹ ಡಾಕ್ಟರ್ ಶಾರದಾ ಪಾಟೀಲ್ ಮೇಡಮ್ ಅವರು ಮತ್ತು ಸಂಘಟಕರಾದಂತಹ ಗೌರಮ್ಮ ನಾಶಿ ಮೇಡಮ್, ಸುಧಾ ಪಾಟೀಲ್ ಮೇಡಮ್ ಅವರಿಗೂ ಅನಂತ ಶರಣಾರ್ಥಿಗಳು. ಸ್ವಾಗತ ಮತ್ತು ಪ್ರಸ್ತಾವನೆ ಪರಿಚಯ ನೀಡುವಂತಹ ಶರಣೆ ಅಕ್ಕಮಹಾದೇವಿ ತೆಗ್ಗಿ, ಶರಣೆ ಎಂಜಲೀನಾ ಗ್ರೇಗರಿ, ಶರಣು ಸಮರ್ಪಣೆ ಮಾಡಲಿರುವಂತಹ ಡಾಕ್ಟರ್ ಜಯಶ್ರೀ ಎಸ್.ಪಿ. ಮೇಡಮ್ ಇವರು ವಚನ ಮಂಡಳ ಮಾಡಲಿರುವಂತಹ ದೇವಿ ಬಾಂದ್ರ, ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವಂತಹ ಡಾಕ್ಟರ್ ಬಸಮ್ಮ ಗಂಗಾಡಿ ಮೇಡಮ್ ಅವರಿಗೆ ಹಾಗೂ ನಿರಂತರ ಅಚ್ಚುಕಟ್ಟಾದ ವ್ಯವಸ್ಥಿತವಾದಂತಹ ಡಾಕ್ಟರ್ ದಾನಮ್ಮ ಘಾಟಿ ಮೇಡಮ್ ಅವರಿಗೂ ಹಾಗೂ ಸಂಯೋಜಕರಾದಂತಹ ಶರಣೆ ಗೀತಾ ಬಳಗಾನು, ಆಶಾಲತಾ, ಡಾಕ್ಟರ್ ದೀಪಕ್ ಹೊರಗುತ್ತಿ, ಶರಣ ಸುಭಾಷ್ ಚಂದ್ರ ಸಕ್ರೋಜಿ ಹಾಗೂ ಆನ್ಲೈನ್ ನಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಈ ವೇದಿಕೆಯ ಮೂಲಕ ನಡೆಯುತ್ತಿರುವ ಶ್ರಾವಣ ಮಾಸದ ವಿಶೇಷ ಉಪನ್ಯಾಸಗಳು ಬಸವಾದಿ ಶರಣರ ಜೀವನ, ಅನುಭವ, ಸಾಹಿತ್ಯ ಕುರಿತಾಗಿ ಅರ್ಥಪೂರ್ಣವಾಗಿ ಮತ್ತು ಅತ್ಯುತ್ತಮವಾಗಿ ನಡೆಯುತ್ತಾ ಬಂದಿವೆ. ಇದರ ಮೂಲಕ ವೈಚಾರಿಕ ವಿವೇಚನೆಗೆ ಚಾಲನೆ ದೊರೆತಂತಾಗಿದೆ. ಉಪನ್ಯಾಸದ ವಿಷಯಗಳನ್ನ ಡಾಕ್ಟರ್ ಪಟ್ಟಣ್ ಸರ್ ಅವರು ಸೂಚಿಸುವುದು ತುಂಬಾ ಯೋಗ್ಯವಾದಂತಹ ವಿಷಯಗಳನ್ನ ಕೊಡ್ತಾ ಇರ್ತಾರೆ. ಅದರಿಂದ ಎಲ್ಲರೂ ಸಹಿತ ಹೆಚ್ಚು ಹೆಚ್ಚು ವಿಷಯಗಳನ್ನ ತಿಳಿದುಕೊಳ್ಳುವಂತಹದ್ದು ಮತ್ತು ಜೀವನದ ಶೈಲಿಯಲ್ಲಿ ಸಹಿತ ಬದಲಾಗುವಂತಹ ಅನೇಕ ವೈಚಾರಿಕ ವಿಚಾರಗಳಿರುವಂತಹ ಉಪನ್ಯಾಸಗಳನ್ನ ಮಾಡ್ಲಿಕ್ಕೆ ವಿಷಯಗಳನ್ನು ಕೊಡ್ತಾ ಇರುವಂತಹದ್ದು ಇಲ್ಲಿ ಒಂದು ವಿಶೇಷವಾದಂತಹ ಏನಂದ್ರ ಸಂಗತಿ ಅಂತ ಹೇಳ್ಬಹುದು ಅಂತ. ಇಲ್ಲಿ ನಾನು ಇದು ನನ್ನ 3ನೇ ಒಂದು ಉಪನ್ಯಾಸ. ಅದರ ಮೂಲಕ ನನಗೆ ಸಾಕಷ್ಟು ಏನಂದ್ರ ಒಳ್ಳೆ ವಿಚಾರಗಳು, ವೈಚಾರಿಕತೆಯೊಳಗೂ ಸಹಿತ ಅನೇಕ ಬದಲಾವಣೆ ನಾನು ಇಷ್ಟಪಡ್ತೇನೆ. ಹೀಗೆ ಹೊಸ ವಿಷಯಗಳು ಕೇಳೋದ್ರಿಂದ ಅವುಗಳ ಅಧ್ಯಯನ ಮಾಡುವಂತಹದ್ರ ಮೂಲಕ ಏನಂದ್ರೆ ಜ್ಞಾನದ ಕ್ಷಿತಿ ಅದು ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಏನು. ಈಗ ಇಂದಿನ ನಾನು ಮಾಡುವಂತಹ ಉಪನ್ಯಾಸದ ವಿಷಯ ಕೊಡೇಕಲ್ ಬಸವಣ್ಣ ಅವರನ್ನ ಕುರಿತಾಗಿ. ಮೊದಲು ಕಲಬುರ್ಗಿ ಜಿಲ್ಲೆ ಶರಣ ಸಂತರ ನೆಲೆ, ಈಗ ಅದು ಯಾದಗಿರಿ ಜಿಲ್ಲೆ ಅಂತ ಹೇಳಿ ಶಾಪುರ್ ಮತ್ತು ಸುರಪುರ ತಾಲೂಕುಗಳಿಗೆ ಆಧ್ಯಾತ್ಮಿಕ ಕೃಷ್ಣಾ ಭೀಮಾ ನದಿಗಳ ಮಧ್ಯಭಾಗದ ಮೇಲೆ ಸರ್ವಧರ್ಮ ಸಮನ್ವಯದ ಬೀಡು ಅದ್ರೂ ಸಹಿತ ತಪ್ಪಾಗೋದಿಲ್ಲ. ಇಲ್ಲಿ ಎಲ್ಲರೂ ಒಟ್ಟಾಗಿ ಕೂಡಿ ಬಾಳುತ್ತಾ ಬಂದಿರುವುದನ್ನ ನಾವು ಕಾಣುತ್ತೇವೆ. ವಿವಿಧತೆಯಲ್ಲಿ ಏಕತೆ ಸಾಮರಸ್ಯವನ್ನ ಇಲ್ಲಿ ಕಾಣಬಹುದು. ಇಲ್ಲಿನ ಅನೇಕ ಸ್ಥಳಗಳು ಹಿಂದೂ ಮುಸ್ಲಿಂ ಇಬ್ಬರಿಗೂ ಪವಿತ್ರ ಸ್ಥಳವಾಗಿದ್ದು ಹಲವಾರು ಧಾರ್ಮಿಕರಲ್ಲಿ 2 ಕೋಮಿನವರು ಅಂತ ಹೇಳುತ್ತದೆ. ಹಿಂದೂ ಮುಸ್ಲಿಂ ಐಕ್ಯತಾ ಸಂಸ್ಕೃತಿಯ ಪ್ರತೀಕವಾಗಿ ಕಿತ್ತನಿ ಮೌನಪ್ಪಯ್ಯ, ಕೊಡೇಕಲ್ ಬಸವಣ್ಣ, ಕೆಂಬಾವಿಯ ಪೀರ್ಷಾ ದರ್ಗಾ, ಗೋಗಿಯ ಚಂದಾ ಹುಸೇನ್ ದರ್ಗಾ ಸಮನ್ವಯದ ತಾಣಗಳಾಗಿವೆ ಇವು ಅಂತ ಹೇಳ್ತಾರೆ. 15-16ನೇ ಶತಮಾನಗಳು ಧಾರ್ಮಿಕ ಒತ್ತಾಸೆಗಳು ಮುಗಿಲು ಮುಟ್ಟಿದಂತಹ ಸಂದರ್ಭ. ಇಸ್ಲಾಂನ ಸೂಫಿ ಸಂತರು ಕನ್ನಡ ನೆಲದ ಆತನ ಪರಿವಾರದವರು ತಮ್ಮ ಸರ್ವಧರ್ಮ ಸಮನ್ವಯದ ಗುಣಗಳನ್ನ ಇಟ್ಕೊಂಡು ಮಾದರಿಯಾದಂತಹ ಕೆಲಸಗಳನ್ನ ಮಾಡಿದ್ದಾರೆ. ಈ ಶತಮಾನದಲ್ಲಿ ಬಾಳು ಬೆಳಗಿದಂತಹ ಬಸವೇಶ್ವರರು ಕಾಲಜ್ಞಾನದಿಂದ ಇಂದೂ ಸಹಿತ ಜನಮನದಲ್ಲಿ ಸ್ಥಾಯಿಯಾಗಿದ್ದಾರೆ. ಕೊಡೇಕಲ್ ಬಸವಣ್ಣ ಕನ್ನಡ ನಾಡು ಕಂಡಂತಹ ಶ್ರೇಷ್ಠ ಧರ್ಮ ಸುಧಾರಕ ಮತ್ತು ಸಂತ ಮಹಾಂತ. ಈತನ ಆಧ್ಯಾತ್ಮ ಗುರು ಸಂಗಮನಾಥ, ದಿಗ್ಗಿ ಸಂಗಮನಾಥ ಪರಮಾನಂದ ಸಂಗಮನಾಥರನ್ನು ಶಿಷ್ಯ ಸ್ಥಾನದಲ್ಲಿ ಮಂಟೇಸ್ವಾಮಿ ರಾಚಪ್ಪಯ್ಯನವರಂತಹ ಸಮರ್ಥರನ್ನು ಹೊಂದಿದಂತಹ ಕೊಡೇಕಲ್ ಬಸವನ ಕ್ರಿಯಾಶೀಲತೆಯು ಈ ಪರಂಪರೆಯಲ್ಲಿ ಅಮರ ಕಲ್ಯಾಣ ಅಂತ ಹೇಳಿ ವಿಶಿಷ್ಟವಾಗಿ ಕಂಡುಬರುತ್ತದೆ. ಇವರ ಕಾಲಜ್ಞಾನ ಜೀವನ ವರ್ತಮಾನಕ್ಕೂ ಭವಿಷ್ಯಕ್ಕೂ ಬೆಳಕು ಕಾಣಿಸುವಂತಹ ರೀತಿಯಲ್ಲಿವೆ.
ಎನ್ನುವುದು ಎಲ್ಲರ ಬಲವಾದ ನಂಬಿಕೆ. ಕರ್ನಾಟಕದ ಹಲವು ಜನ ಕಾಲಜ್ಞಾನ ರಚಿಸಿದ್ದಾರೆ. ಕೊಡೇಕಲ್ ಬಸವಣ್ಣನ ಕಾಲಜ್ಞಾನವು ಜನರಲ್ಲಿ ನಂಬಿಕೆಯನ್ನು ಹುಟ್ಟಿಸಿ. ಕೊಡೇಕಲ್ ಬಸವಣ್ಣನವರು 15ನೇ ಶತಮಾನದ ಪ್ರವಾದಿ ಅನ್ನುವಂತಹದ್ದನ್ನ ನೋಡಿದ್ವಿ. ಅವರ ಜನನ ಬಾಲ್ಯ ಜೀವನವನ್ನ ಕುರಿತಾಗಿ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡುವುದಾದರೆ, ಶರಣರ ಹುಟ್ಟು ಸಾವು ಸಾಮಾನ್ಯರಂತಲ್ಲ ಎನ್ನುವಂತೆ ಕೊಡೇಕಲ್ ಬಸವೇಶ್ವರರನ್ನು ಸಹಿತ ಹೆತ್ತವರು ಅಗೋಚರರು. ಪಡೆದವರು ಹಂಪೆಯ ಶೆಟ್ಟಿ ಮನೆತನದಂತಹ ಮನೆತನದ ಘಟ್ಟದ ವ್ಯಾಪಾರಿಗಳಾದಂತಹ ಮಲ್ಲೇಶ ಶೆಟ್ಟಿ ಮತ್ತು ಲಿಂಗಾಜಮ್ಮ ದಂಪತಿಗಳು. ಮಲ್ಲೇಶ ಶೆಟ್ಟಿ ವ್ಯಾಪಾರ ಸರಕು ಸಾಮಗ್ರಿಗಳನ್ನು ತರಲು ತನ್ನ ಸಹಚರರೊಂದಿಗೆ ಹೋಗಿರ್ತಾರೆ. ಮರಳಿ ಬರುವಾಗ ನಿರ್ಜನ ಪ್ರದೇಶದಲ್ಲಿ ಒಂದು ನವಜಾತ ಶಿಶು ಅಳುವಂತಹ ಧ್ವನಿ ಕೇಳಿಸ್ತದೆ. ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿರುವ ಮಗುವನ್ನ ಅವರು ತಮಗೆ ಮಕ್ಕಳೆಲ್ಲ ತಮಗೆ ದೇವರೇ ವರಪ್ರಸಾದ ಅಂತ ಕರುಣಿಸಿರಬಹುದು ಅಂತ ಹೇಳಿ ತಿಳ್ಕೊಂಡು ಅದನ್ನ ತಂದು ಅಕ್ಕರೆಯಿಂದ ಸಾಕ್ತಾರೆ. ತೆಂಗಿನ ಮರದಡಿಯಲ್ಲಿ ಎಲೆ ಹಾಸಿಗೆಯ ಮೇಲೆ ಮಲಗಿದಂತಹ ಕಂದನ ಅವರಿಗೆ ಮಕ್ಕಳಿಲ್ಲದ ಭವನಿಗೆ ದೇವರು ಕೊಟ್ಟಂತಹ ವರಪ್ರಸಾದ ಅಂತ ಹೇಳಿ ಅವರಿಗೆ ಕಂಡು ಬರ್ತೈತೆ. ಅದು ಅವರು ಪ್ರೀತಿ ವಾತ್ಸಲ್ಯದಿಂದ ಆ ಮಗುವನ್ನ ಬೆಳೆಸ್ತಾರೆ. ಬೆಳೆದು ದೊಡ್ಡವನಾಗ್ತಾನೆ. ಮದುವೆ ಮಾಡ್ಬೇಕು ಅಂತ ಹೇಳಿ ಕನ್ಯಾಶೋಧದಲ್ಲಿ ಸಹಿತ ತೊಡಗುತ್ತಾರೆ. ಒಡ್ಡಿನ ಅನ್ನುವಂತಹ ಊರಿನ ಪಟ್ಟಣ ಶೆಟ್ಟಿ ಅನ್ನುವಂತಹ ಗಣ್ಯ ವ್ಯಾಪಾರಿ ಲಿಂಗಣ್ಣ ಮತ್ತು ಸಂಗಾಜಮ್ಮ ಅನ್ನುವಂಥವರ ಮಗಳು ಕಾಶಮ್ಮಳ ಜೊತೆಗೆ ಅವರ ಮದುವೆ ಆಗ್ತದೆ. ಮದುವೆಯಾಗಿ ಮನೆತನದ ವೃತ್ತಿಯಾದಂತಹ ವ್ಯಾಪಾರದಲ್ಲಿ ಬಸವಣ್ಣ ನಿರತರಾಗಿರ್ತಾರೆ. ಒಂದು ದಿನ ಎಲ್ಲಿಂದಲೋ ಬಂದಂತಹ ಸಂತನೊಬ್ಬ ಬಸವಣ್ಣನನ್ನ ಕಂಡು ತನ್ನ ಯೋಗದ ಹಾದಿಗೆ ಎಳೆದುಕೊಳ್ತಾರೆ. ಅವರನ್ನ ಪರಿವರ್ತನೆಗೊಳಿಸ್ತಾರೆ. ಅವನು ಯಾರೆಂದರೆ ಗುರು ಸಂಗಮೇಶ್ವರನಾಗಿರ್ತಾನೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ಇವನ್ ಬಸವ ಅವರು ಅಲ್ಲಿಗೆ ಬಸವಣ್ಣನಿದ್ದಲ್ಲಿ ಬಂದು ಹೇಳ್ತಾರ, ಬಸವ ಇದೇನು ಆಟಕ್ಕಿಳಿದಿದ್ದಿ? ಲೋಕದ ದುಗುಡ ದುಮಾನ ಹರಿಯಲು ಬಂದಂತಹ ನೀನೇ ಈ ವ್ಯಾಪಾರ ವ್ಯಾಮೋಹಕ್ಕೆ ಒಳಗಾಗಿದ್ದಿ. ನೀನು ಮಾಡಬೇಕಾದಂತಹ ಲೋಕೋದ್ಧಾರದ ಕಡೆ ನಿನ್ನ ಗಮನವಿರಬೇಕು. ಏಳು ಈ ಏನು ವ್ಯವಹಾರವನ್ನ ಮಾಡ್ತಾ ಇದ್ದಿ, ಇದನ್ನ ಬಿಟ್ಟು ನೀನು ಆಧ್ಯಾತ್ಮಿಕದತ್ತ ನಡೆ ಅಂತ ಹೇಳಿ ಅವನಿಗೆ ಉಪದೇಶವನ್ನ ಮಾಡ್ತಾರ. ಅವಾಗ್ಲಿಂದ ಬಸವಣ್ಣನ ಗಮನ ಬೇರೆ ಕಡೆಗೆ ಸರಿತದೆ ಮತ್ತು ಬಸವಣ್ಣ ಬದುಕಿನ ಹಾದಿ ಅಂದಿನಿಂದ ಬದಲಾಗ್ತದೆ. ನಂತರ ಸ್ವಲ್ಪ ದಿನಗಳಲ್ಲಿ ಸಾಕು ತಂದೆ ಮತ್ತು ತಂದೆ ಆದಂತಹ ಮಲ್ಲಶೆಟ್ಟಿ ತಾಯಿ ಲಿಂಗಾಜಮ್ಮನವರು ಸಹಿತ ಶಿವನ ಪಾದವನ್ನ ಸೇರ್ತಾರೆ ಮತ್ತು ಅವರ ಮದುವೆ ಆದಂತಹ ಮಡದಿ ಕಾಶಮ್ಮನು ಸಹಿತ ತೀರ್ಕೊಳ್ತಾಳೆ. ನಂತರ ಬಸವಣ್ಣ ಗುರು ಸಂಗಮೇಶ ತೋರಿದಂತಹ ದಾರಿಯ ಮೂಲಕ ಹಂಪಿಯಿಂದ ಬಳ್ಳಿಗಾವಿಗೆ ಬರ್ತಾರೆ. ಅಲ್ಲಿ ಬಳ್ಳಿಗಾವೆಯ ಪಂಚವನ್ನಿಗೆ ಮಠದ ಸಿದ್ದಯ್ಯ ಚೆನ್ನಮ್ಮ ದಂಪತಿಗಳ ಮಗಳು ಮಹಾದೇವಮ್ಮಳನ್ನ ಮದುವೆ ಆಗುವಂತಹ ಪ್ರಸಂಗ ಒದಗಿ ಬರ್ತದೆ. ದೈವಿಚ್ಛೆಯಂತೆ ಈ ಮದುವೆ ಸಹಿತ ನಡೀತದೆ. ಎರಡನೆಯ ಮದುವೆ ಅವರದು. ಈ ದಂಪತಿ ಬಸವಣ್ಣ ಮಹಾದೇವಿಯರನ್ನ ಕುರಿತು ಬಳ್ಳಿಗಾವೆ ಜನ ಬಸವಣ್ಣ ನೀಲಮ್ಮರನ್ನ ನೋಡಿವೆ ಏನೋ ಅನ್ನುವಂತಹ ರೀತಿಯಲ್ಲಿ ಅವರು ಏನಂದ್ರೆ ಒಂದು ಭ್ರಮೆಗೆ ಆಶಾಭಾವನೆಗೆ ಒಳಗಾಗ್ತಾರೆ. ಬಳ್ಳಿಗಾವೆಯಲ್ಲಿ ಮಹಾದೇವಮ್ಮನೊಂದಿಗೆ ಮದುವೆ ಆಗುವುದರೊಂದಿಗೆ ಕೊಡೇಕಲ್ ಬಸವಣ್ಣ ಜೀವನದಲ್ಲಿ ಹೊಸ ಘಟ್ಟ ಆರಂಭವಾಗುತ್ತದೆ. ಕೊಡೇಕಲ್ ಬಸವಣ್ಣನವರ ಗುರು ಆರೂಢ ಸಂಗಮೇಶ್ವರನ ಅನುಗ್ರಹದಿಂದ ಲಿಂಗಾಯತ ಮತದಿಂದ ಆರೂಢ ಪಂಥಕ್ಕೆ ಮತಾಂತರರಾಗಿದ್ದರೂ ಸಹಿತ ಇಷ್ಟಲಿಂಗವನ್ನ ಬಿಟ್ಟು ಆತ ಆರೂಢ ಸನ್ಯಾಸಿಯಾಗಿ ಕಾಡನ್ನ ಸೇರೋದಿಲ್ಲ. ಮತ್ತೆ ಎರಡನೇ ಮದುವೆಯಾಗಿ ಮಕ್ಕಳನ್ನ ಪಡಿತಾರೆ. ಲೋಕೋದ್ಧಾರಕ್ಕೆ ಜನತೆಯ ಮಧ್ಯೆ ಬರ್ತಾರೆ. ಗೃಹಸ್ಥಾಶ್ರಮವನ್ನ ಹೊಂದಿಯೂ ಯೋಗದ ಬಾಳನ್ನ ಬಾಳಲು ಸಾಧ್ಯ ಅನ್ನುವಂಥದ್ದನ್ನ ಕೊಡೇಕಲ್ ಬಸವಣ್ಣ ತೋರಿಸ್ಕೊಡ್ತಾರ. ಅದು ಅವರ ಒಂದು ಅಪೂರ್ವ ಮಾದರಿನೇ ಆಗಿ ನಿಲ್ತೈತಿ ಅನ್ನುವಂಥದ್ದನ್ನ ನೋಡ್ತೀವಿ. ಬಸವ ಮಹಾದೇವಿಯರಿಗೆ ಮೂರು ಜನ ಮಕ್ಕಳಾಗ್ತಾರೆ. ರಾಚಣ್ಣ, ಗುಹೇಶ್ವರ ಮತ್ತು ಸಂಗಯ್ಯ. ಈ ರೀತಿ ಅವರು ಇದರ ಜೊತೆಗೇನೆ ಲೋಕದ ಚಿಂತೆ, ಆಧ್ಯಾತ್ಮಿಕ ಚಿಂತೆಗಳ ನಡುವೆ ಕೊಡೇಕಲ್ನಲ್ಲಿ ಬಸವನು ಕಳೆದ ದಿನಗಳ ಒಂದು ಸ್ವರೂಪವನ್ನ ನಂದಿ ಆಗಮ ಲೀಲೆ ಅನ್ನುವಂತಹ ಒಂದು ಕೃತಿಯಲ್ಲಿ ತಿಳಿದು ಬರ್ತೈತಿ. ಅವರ ಒಂದು ಜೀವನ ಚರಿತ್ರೆ ಅನ್ನುವಂಥದ್ದು ಮತ್ತು ಅವರ ಒಂದು ಆತನ ಕಾಲಕ್ಕೆ ತಕ್ಕಂತೆ ಆತನ ಮಹಾತ್ಮೆಯನ್ನ ಕೇಳಿ ಅಸಂಖ್ಯ ಜನರು ಕೊಡೇಕಲ್ಲಿಗೆ ಧಾವಿಸಿ ಬರೋದಕ್ಕೆ ಶುರು ಮಾಡ್ತಾರ. ದೂರದಿಂದ ತಮಿಳುನಾಡಿನಿಂದ ಸಹಿತ ಮಂಟೇಸ್ವಾಮಿ ಅನ್ನುವಂಥವ್ರು ಮತ್ತು ಕೊಡೇಕಲ್ ಬಸವಣ್ಣನ ಪ್ರಭಾವವನ್ನ ತಿಳ್ಕೊಂಡು ಅನೇಕ ಯೋಗಿಗಳು ಸಹಿತ ಅಲ್ಲಿಗೆ ಬರ್ತಾರ ಅನ್ನುವಂಥದ್ದು ತಿಳಿದು ಬರ್ತದ.
ಈ ರೀತಿಯಾಗಿ ಬಸವಣ್ಣನವರು, ಕೊಡೆಕಲ್ ಬಸವಣ್ಣ ಯೋಗಿಯಾಗಿ, ಹಿಂದೂಗಳಿಗೆ ಸಿದ್ದು ಸಾಧುವಾಗಿ, ಮುಸಲ್ಮಾನರಿಗೆ ಸೂಫಿಯಾಗಿ ಮಾರ್ಗದರ್ಶಕರಾಗ್ತಾರ. ದೇಶ ಸಂಚಾರದ ವೇಳೆಯಲ್ಲಿಯೂ ಸಹಿತ ತಾನು ಕಂಡ ಸತ್ಯವನ್ನ ಜನಸಾಮಾನ್ಯರಿಗೆ ಬೋಧಿಸ್ತಾ ಮುಂದೆ ಬರಲಿರುವಂತಹ ಆಪತ್ತನ್ನ, ವಿಪತ್ತನ್ನ ತನ್ನ ಅಪೂರ್ವ ಜ್ಞಾನದಿಂದ ಕಂಡುಕೊಂಡು ಜನರಿಗೆ ಎಚ್ಚರಿಕೆ ನುಡಿಯನ್ನ ಸಾರ್ತಾ ನಡೀತಾರೆ. ಒಂದು ಕಾಲಲ್ಲಿ ಪಾದರಕ್ಷೆ, ಒಂದು ಕಾಲಲ್ಲಿ ಕೌಸಿ ತೊಗಲುಡಿಗೆ, ಅಂಗೈಯಲ್ಲಿ ಭಿಕ್ಷಾ ಪಾತ್ರೆಗೆ ಬದಲಾಗಿ ಮುಂಗೈಗೆ ಗಡಿಗೆ ಉಕ್ಕಡ ಸೇರಿಸಿಕೊಂಡು ಈ ಒಂದು ವೇಷಧಾರಿಯಾಗಿ ಹಿಂದೂನು ಅಲ್ಲ ಅಥವಾ ಆ ಕಡೆ ಮುಸ್ಲಿಮರು ಅಲ್ಲ ಅನ್ನುವಂತ ಒಂದು ವಿಚಿತ್ರ ವೇಷವನ್ನ ಹಾಕಿಕೊಂಡು ಅವರು ಎಂದ್ರ ತಮ್ಮ ಒಂದು ವಚನಗಳ ನುಡಿಗಳನ್ನ ಹೇಳ್ತಾ ಸಾಕ್ತಾ ಇರ್ತಾರೆ. ಒಂದು ಸಲ ಗೌಡರ ಮನೆ ತುಂಬಾ ಗದ್ದರಿಸುತ್ತಿದೆ ಪಾಪ ದುಮ್ಮಿ ಶಾಲೆ, ಗೌಡರು ಎಲ್ಲ ತೌಡಾಗಿ ಹೋದಾರು ದುಮ್ಮಿ ಶಾಲೆ, ಪಾಪದ ಗೌಡರ ಪಡೆಹಲ್ಲ ಮುರಿದಾರು ದುಮ್ಮಿ ಶಾಲೆ, ಸತ್ಯದ ಗೌಡರು ಛತ್ರಿಗಳೆತ್ಯಾರು ದುಮ್ಮಿ ಶಾಲೆ ಅಂತ ಹೇಳಿ ಹಾಡ್ಕೊಂತ ಅವರು ಹೋಗ್ತಿರ್ತಾರೆ. ಇದ್ರ ಅರ್ಥ ಅಂದ್ರ ದುಷ್ಟರಿಗೆ ಅಳಿಗಾಲ, ಶಿಷ್ಟರಿಗೆ ಉಳಿಗಾಲ ಅನ್ನುವಂತಹದ್ದನ್ನ ಹೇಳುವಂತಹ ಒಂದು ಸಾಹಿತ್ಯ ಇದು ಐತಿ ಅಂತ. ಈ ಒಂದು ಈ ಜನ ದುರ್ಮಾರ್ಗಕ್ಕಿಳಿಯದಂತೆ ಎಚ್ಚರಿಸುತ್ತಾ ಬಸವಣ್ಣ ಮಾಚಿನ್ನ ಅನ್ನುವಂತಹ ಒಂದು ಊರಿಗೆ ಬರ್ತಾರೆ. ಅಲ್ಲಿ ಆ ಊರಿನ ಒಬ್ಬ ದೊರೆ ಖಾದರ್ ಪಾಷಾ ಅಂತ ಹೇಳಿ ಅವ್ರಿಗೆ ಈ ರೀತಿ ಹೇಳುವಂತಹದ್ದನ್ನ ನೋಡಿ ತನ್ನ ಒಂದು ಸೇವಕರನ್ನ ಕರೆದು ಆ ವ್ಯಕ್ತಿ ಯಾರದನ್ನ ಈ ರೀತಿಯಾಗಿ ಹೇಳ್ಕೊಂತ ಹೋಗುವಂತ ಅವನಿಗೆ ಕರ್ಕೊಂಡ್ ಬರ್ರಿ ಅಂತ ಹೇಳಿ. ಅಷ್ಟು ತನಕ ಅವ ಒಂದು ಹೇಳ್ತಿರ್ತಾನ, 8 ದಿಕ್ಕಲ್ಲಿ ನಿಮಗೆ ಕಂಟಕವು ಬರುತ್ತದೆ, ಗಂಟುಗಳ ಜೋಕೆ ಮಾಡಿರೋ, ಒಂಟೆಯ ಮೇಲೆ ಒಳಗಿದ್ದ ಭಾಗ್ಯವನ್ನು ನಿಮ್ಮ ನೆಂಟರು ಹೇರುತ್ತಾರೋ ಅಂತ ಹೇಳಿ. ಈ ಮಾತನ್ನ ಕೇಳಿ ಅಲ್ಲಿ ಆ ಸೇವಕರು ಬಂದು ಇವರಿಗೆ ಬಸವಣ್ಣನನ್ನ ಕರೆದುಕೊಂಡು ದೊರೆ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರ. ಅವಾಗ ಈ ರೀತಿ ಹೇಳುವಂತಹದ್ದನ್ನ ಕೇಳಿ ಹೇಳ್ತಾನ, ಬೀದಿಯಲ್ಲಿ ವಿಚಿತ್ರ ವೇಷಧಾರಿಯಾಗಿ ನೀನು ಹೀಗ್ಯಾಕ ಹೇಳ್ಕೊಂತ ನಡ್ದಿ, ನಿನ್ನ ಉದ್ದೇಶ ಏನೈತಿ, ನಿನ್ನ ವಿಚಾರಗಳೇನದಾವು ಅಂತ ಹೇಳಿ ಅವಾಗ ಕೇಳ್ತಾರ. ಅವಾಗ ಬಸವಣ್ಣ ಹೇಳ್ತಾರ, ನಾನು ದೇಶ ಸಂಚಾರಿ ಅದೀನಿ ಮತ್ತು ನಾನು ನಿಮಗ ಅರ್ಥ ಆಗ್ಲಾರ್ದಂತಹದ್ದಂತ ನೀವ್ ಹೇಳ್ತೀರಿ, ಆದ್ರೆ ಇದು ನಿಜವಾಗಿನೂ ನಿಮ್ಮ ಆತ್ಮಕ್ಕೆ ಅರ್ಥವಾಗುವಂತ ರೀತಿ ಒಳಗಿರ್ತದ, ಇದನ್ನ ನಾನು ಎಚ್ಚರಿಕೆ ಗಂಟೆಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಅವ ಹೇಳ್ತಾನೆ. ಅವಾಗ ಅವನ ಒಂದು ಬಸವಣ್ಣನ ಒಂದು ಮಾತು ಒಗಟಿನಂತೆ ಹೇಳ್ತಾ ಇರುವಂತಹ ಈ ಮಾತು ನನ್ಗೆ ತಿಳಿಯೋದಿಲ್ಲ, ಅದಕ್ಕಾಗಿ ನೀನು ಇವನಿಗೆ ಒಂದು ಶಿಕ್ಷೆಯನ್ನ ಕೊಡೋಣ ಅಂತ ಹೇಳಿ ತಿಳ್ಕೊಂಡು ಅವನಿಗೆ ಏನ್ ಮಾಡ್ತಾರಂತಂದ್ರಲ್ಲಿ ಜಾತಿ ದಳ್ಳುರಿಯಿಂದ ಜಗವೆಲ್ಲ ಹೊತ್ತು ಉರಿಯುವುದನ್ನ ಇಬ್ಬರಲ್ಲೂ ಸಹಿತ ವಾದ ವಿವಾದ ಶುರು ಆಕೈತಿ. ಕೊನೆಗೆ ದೊರೆ ಹೇಳ್ತಾನ, ನೀನು ಸಿದ್ಧನಾದಲ್ಲಿ ಒಂದು ಸಣ್ಣ ಸವಾಲನ್ನ ಎದುರಿಸ್ಬೇಕು, ಲಾಯದಲ್ಲಿರುವಂತಹ ಒಂದು ಉಕ್ಕಿನ ಕುದುರೆ ಐತಿ, ನಿನ್ಗೇನಾದ್ರೂ ತಾಕತ್ತಿದ್ರ ಅದನ್ನ ತಗೊಂಡ್ ಹೋಗಿ ಸುತ್ತಾಡಿ ಬಾ ಅಂತನ್ನುವಂತಹ ಒಂದು ಸವಾಲನ್ನ ಹಾಕ್ತಾರ. ಅದಕ್ಕಲ್ಲಿ ಆ ಒಂದು ಸವಾಲವನ್ನು ಸ್ವೀಕರಿಸ್ಬೇಕಾತಂದ್ರ ಬಸವಣ್ಣ ಹೇಳ್ತಾನ, ಪ್ರಪಂಚದಲ್ಲಿಯೇ ಸರ್ವ ಸುಖಕ್ಕೆ ಪರಿತಪಿಸುವಂತಹ ಪಂಚೇಂದ್ರಿಗಳಿಗೆ ಸಾಧನೆಯ ಕಡವಾನ ಹಾಕಿದಂತವನಾದೀನಿ, ಚಪಲ ಚಂಚಲದ ಮನೋಗುದುರೆಯನ್ನ ಮನಿಸಿ ಏನಂತಂದ್ರ ನಿನಗೆ ಈ ಒಂದು ಬರಡ ಕುದುರೆ ಐತಿ ಅಂತಂದ್ರ ಇದು ಯಾವ ಲೆಕ್ಕ ನನಗ ಅಂತನ್ನುವಂತ ಮಾತನ್ನ ಹೇಳ್ತಾನೆ. ಅವಾಗ ಆ ಒಂದು ಅಪಾಯಕಾರಿಯಾದಂತಹ ಸೊಕ್ಕಿನ ಕುದುರೆಯನ್ನ ಬಸವಣ್ಣ ಹತ್ಕೊಂಡು ಹೋಗ್ತಾನೆ. ಕೆಲ ಸಮಯದ ನಂತರ ಆ ಕುದುರೆನೆ ಬೇಸತ್ತು ಮತ್ತು ನೊರೆ ಬೀಳಿಸ್ಕೊಂತ ಒಂದು ಸಪ್ಪೆ ಮೂರೆಯನ್ನು ಹಾಕೊಂಡು ಬರ್ತಾರ. ಅವಾಗ ಯೋಗಿ ಗೆದ್ದ ಭೋಗಿ ಬಿದ್ದ ಅಂತ ಹೇಳಿ ಅನ್ನುವಂತಹ ರೀತಿಯೊಳಗ ಅಲ್ಲಿ ಕಂಡು ಬರುವಂತಹ ಒಂದು ವ್ಯವಸ್ಥೆ ಆಗ್ತೈತಿ. ಅದಕ್ಕಾಗಿ ಅವಾಗ್ಲಿಂದ ಅವರನ್ನ ಕೊಡೆಕಲ್ ಬಸವಣ್ಣನವರ ಒಂದು ಮನೆತನವನ್ನ ಕುದುರೆ ಮಠದವರು ಅಂತ ಹೇಳಿನೂ ಕರೀತಾರ ಅಂತ ಹೇಳಿ ಅವರಿಗೆ ಆ ಒಂದು ಪ್ರಚಲಿತನೂ ಸಹಿತ ಐತಿ. ಇದನ್ನೆಲ್ಲ ಕಂಡಂತಹ ದೊರೆ ಖಾದರ್ ಪಾಷಾ ಸಹಿತ ಬಸವಣ್ಣನ ಅನುಯಾಯಿ ಆಗ್ತಾನ ಅಂತನ್ನುವಂತಹದ್ದು ತಿಳಿಬರ್ತದೆ. ಹೀಗೆ ಹಿಂದೂ ಮುಸ್ಲಿಮರನ್ನ ಒಂದಾಗಿ ಬೆರೆಸ್ತಾ ಬಸವಣ್ಣ ದೇಶ ಸಂಚಾರ ಸಾಕ್ತೈತಿ. ನಂತರ ದಿಗ್ಗಿ ಸಂಗಮನಾಥನನ್ನ ಭೇಟಿಯಾಗಿ ಅಲ್ಲಿಯ ಎತ್ತಿನ ಮಠದವರಿಗೂ ಸಹಿತ ನಿಜ ಪಥವನ್ನ ತೋರಿಸ್ತಾನೆ. ಮುಂದೆ ನಾಗಾವಿಯ ಸಿಬಿ ವಂಶದ ವೀರಪ್ಪಯ್ಯ, ಇಕ್ಕಳಿಕೆಯ ಮಾದಪ್ಪನೆಂಬ ಸದ್ಭಕ್ತ, ಹೀಗೆ ಅನೇಕರು ಬಸವಣ್ಣನ ಶಿಷ್ಯರಾಗ್ತಾರ. ಶಿಷ್ಯರೊಡಗೂಡಿ ಬಸವಣ್ಣ ಕೊಡೆಕಲ್ಲಿಗೆ ಬರ್ತಾರೆ. ಕೊಡೆಕಲ್ ಊರ ಹೊರಗೆ ಹದ್ದು ಗುಂಡಿನ ನೆರಳಲ್ಲಿ ಕುಳಿತು ಅಲ್ಲಿ ವಾಕ್ಯಗಳನ್ನು ರಚನೆ ಮಾಡ್ತಾರ ಅಂತ ತಿಳಿದು ಬರ್ತದೆ.
ಕೊಡೆಕಲ್ನಲ್ಲಿರುವಂತಹ ಒಂದು ರಮ್ಯ ವಾತಾವರಣ, ಸೃಷ್ಟಿಯ ಸೊಬಗು, ಪ್ರಶಾಂತವಾದಂತಹ ಒಂದು ತಾಣ, ಬಿಸಿಲಲ್ಲಿ ಬಸವಳಿದು ಬಂದ ಜೀವಿಗಳಿಗೆ ನೆರಳನ್ನೀಯುವಂತಹ ರೀತಿಯಲ್ಲಿ ಸೃಷ್ಟಿಯೇ ಕರುಣಿಸಿದಂತಹ ಕೊಡೆ ಬಿಚ್ಚಿ ಹಿಡಿದಿದೆಯೇನೋ ಎನ್ನುವಂತಹ ರೀತಿಯಲ್ಲಿ ಅಲ್ಲಿ ಕೊಡೆಯಾಕಾರದ ಕಲ್ಲು ಒಂದು ಪವಿತ್ರ ತಾಣ ಆಗಿ ನಿಂತಿರ್ತೈತಿ ಅನ್ನುವಂಥ ರೀತಿಯೊಳಗ ಕಾಣಿಸ್ತೈತಿ. ಅದಕ್ಕಾಗಿ ಅದನ್ನ ಕೊಡೆಕಲ್ ಅನ್ನುವಂತಹ ರೀತಿಯೊಳಗ ಅದು ಏನಂದ್ರ ಅಪಭ್ರಂಶವಾಗಿ ಅದೇ ಒಂದು ಹೆಸರನ್ನ ಊರಿಗೆ ಬಂದೈತಿ ಅಂತ ಅನ್ನುವಂತಹದ್ದು ಸಹಿತ ತಿಳಿದು ಬರ್ತದ. ಇಲ್ಲಿ ಈ ರೀತಿಯ ಆ ಒಂದು ಇದಕ್ ಬಂದು ಸ್ಥಳಕ್ಕೆ ಬಂದು ನೆಲೆಸ್ತಾರ. ಅಮರ ಕಲ್ಯಾಣ ಅನ್ನುವಂತಹದ್ದು ಅವರ ಒಂದು ಏನು ಕನಸಾಗಿರ್ತೈತಿ, ಅಮರ ಕಲ್ಯಾಣವನ್ನ ನೆಲೆಗೊಳಿಸ್ಬೇಕು ಅಂತ ಅನ್ನುವಂತಹದ್ದು. ಅದನ್ನ ಅವರು ಅನುಯಾಯಿಗಳ ಜೊತೆಗೆ ಹೇಳ್ಕೊಂಡು ಇಲ್ಲಿನೇ ನಾವು ಇರಬೇಕು ಅಂತ ಹೇಳಿ ತಮ್ಮ ಒಂದು ಇಚ್ಛೆಯನ್ನು ಸಹಿತ ವ್ಯಕ್ತಪಡಿಸ್ತಾರ. ಅಲ್ಲಿಯೇ ಇದ್ದಂತಹ ದನಗಾಯಿ ಹನುಮಪ್ಪ ನಾಯಕ ಅನ್ನುವಂತಹ ಒಬ್ಬ ಹುಟ್ಟು ಕಿವುಡನಾಗಿರ್ತಾನ. ಅವನಿಗೂ ಸಹಿತ ತಮ್ಮ ಒಂದು ಔಷಧಿಯ ಒಂದು ವನಸ್ಪತಿಯಿಂದ ಅವರಿಗೆ ಆ ಒಂದು ಕಿವುಡುತನವನ್ನ ಸಹಿತ ಕಳೀತಾರ. ಅವಾಗ ಕೊಡೆಕಲ್ ಬಸವಣ್ಣನಲ್ಲಿ ನೆಲೆಯಾಗಿ ಉಳಿಬೇಕು ಅಂತ ಹೇಳಿದಾಗ ಬಸವಣ್ಣನಿಗೆ ಆ ಹನುಮಪ್ಪ ನಾಯಕ ಹುಟ್ಟುಗಿವುಡ ಏನಿರ್ತಾನ ಅವನೇ ತಾನಿದ್ದ ಸ್ಥಳವನ್ನ ಅವರಿಗೆ ಕೊಡಾಕ್ ಮುಂದಾಗ್ತಾನ. ಆಗ ಅವನಿಗೆ 60 ನಂದಿ ನಾಣ್ಯವನ್ನ ಕೊಟ್ಟು ಆ ಸ್ಥಳವನ್ನ ಬಸವಣ್ಣ ಪಡಿತಾನೆ ಅಂತನ್ನುವಂಥದ್ದು. ವಿಜಯಪುರದ ಯೂಸುಫ್ ಆದಿಲ್ ಶಹಾ ಬಸವಣ್ಣನವರ ಸರ್ವಧರ್ಮ ಸಮನ್ವಯತೆಯ ತತ್ವಕ್ಕೆ ಮೆಚ್ಚಿ ಅವರು ಸಹಿತ ಕೊಡೆಕಲ್ ಬಸವಣ್ಣನಲ್ಲಿ ಶ್ರದ್ಧೆಯನ್ನಿಟ್ಟು ನಡೆಯಲಿಕ್ಕೆ ಶುರು ಮಾಡ್ತಾರ. ಹನುಮಪ್ಪ ನಾಯಕನ ಭಕ್ತಿ ನಿಷ್ಠೆಗೆ ಮೆಚ್ಚಿ ಬಸವಣ್ಣ ಅವನಿಗೆ ವಿಜಯಪುರದ ಅರಸರಿಂದ 18 ಹಳ್ಳಿಗಳ ಜಾಗೀರನ್ನ ಹಾಕಿಸಿಕೊಟ್ಟು ಆ ಪ್ರದೇಶದ ದೊರೆಯನ್ನಾಗಿ ಮಾಡಿಸ್ತಾನ. ಹನುಮಪ್ಪ ನಾಯಕನ ಸಂತತಿಯವರು ಸಹಿತ ಈಗಲೂ ಕೊಡೆಕಲ್ನಲ್ಲಿ ಅದಾರ ಅನ್ನುವಂತಹ ಕುರುಹುಗಳು ನಮ್ಗೆ ಸಿಗ್ತಾವ. ಇನ್ನು ಕೊಡೆಕಲ್ ಬಸವಣ್ಣನಿಗೆ ಹುಟ್ಟಿದಂತಹ ಅವರ ಮಕ್ಕಳಾದಂತಹ ರಾಚಪ್ಪಯ್ಯ, ಗುಹೇಶ್ವರ ಮತ್ತು ಸಂಗಯ್ಯ ಇವರನ್ನ ಕುರಿತಾಗಿ ಹೇಳುವುದಂತಂದ್ರೆ ಹಿರಿಯ ಮಗನಾದಂತಹ ರಾಚಪ್ಪಯ್ಯ ತಂದೆಯಂತೆ ಆಧ್ಯಾತ್ಮದತ್ತ ಹೋಗಿ ಅದ್ವೈತ ಮತದ ಅನುಯಾಯಿಯಾಗಿ ಸಿದ್ಧ ಯೋಗಿ ಎನಿಸಿಕೊಂಡು ಅಪಾರ ಶಿಷ್ಯ ಬಳಗವನ್ನ ಹೊಂದ್ತಾರ. ಮೈಸೂರು ಜಿಲ್ಲೆಯ ಕಪ್ಪಡಿಯಲ್ಲಿ ಈತನ ಗದ್ದಿಗೆ ಐತಿ ಅನ್ನುವಂತಹದ್ದು ತಿಳಿದು ಬರ್ತದೆ. ಬಸವಣ್ಣನ ಕಿರಿಯ ಮಗ ಸಂಗಯ್ಯ ಕೂಡ ಅಣ್ಣ ಮತ್ತು ತಂದೆಯಂತೆ ಆಧ್ಯಾತ್ಮವನ್ನ ತನ್ನುಸಿರಾಗಿಸಿಕೊಂಡು ಕನಕದಾಸರ ಹಿಂಬಾಲಕನಾಗಿ ಕಾಗಿ ನೆಲೆಯಲ್ಲಿ ಸಮಾಧಿ ಹೊಂದಿದ ಅಂತ ಹೇಳಿ ಈಗಲೂ ಸಹಿತ ಕಾಗಿ ನೆಲೆಯಲ್ಲಿ ಸಂಗಯ್ಯನ ಒಂದು ಗದ್ದಿಗೆ ಇರುವಂತಹದ್ದು ಸಹಿತ ಕಂಡು ಬರ್ತೈತಿ. ಅದೇ ರೀತಿಯಾಗಿ ಎರಡನೇ ಮಗನಾದಂತಹ ಗುಹೇಶ್ವರ ಕೊಡೆಕಲ್ನಲ್ಲಿ ನೆಲೆ ನಿಂತು ಶುದ್ಧ ಶಿವಾಚಾರದವನಾಗಿ ಜನಸಾಮಾನ್ಯರ ಬಾಳಿಗೆ ಬೆಳಕಾಗ್ತಾರ. ಇವರ ಸಂತತಿಯೇ ಈ ಶತಮಾನದವರೆಗೂ ಸಹಿತ ಮುಂದುವರೆದುಕೊಂಡು ಕೊನೆಯ ಸಂತತಿಯವರಾದಂತಹ ಕೊಡೆಕಲ್ ಬಸವಣ್ಣನವರ ಕೊನೆಯ ಸಂತತಿಯಾದಂತಹ ಶ್ರೀ ಬಸವರಾಜಪ್ಪಯ್ಯ 1957 ಡಿಸೆಂಬರ್ ತಿಂಗಳಿನಲ್ಲಿ ಕೊನೆ ಎಳೆದ್ರು ಅಂತ ಹೇಳಿ ಅನ್ನುವಂಥದ್ದು ಉಲ್ಲೇಖ ತಿಳಿದು ಬರ್ತೈತಿ. 15ನೇ ಶತಮಾನದ ಕೊಡೆಕಲ್ ಬಸವಣ್ಣ ಹಿಂದೂ ಮುಸ್ಲಿಮರ ಐಕ್ಯಮತ್ಯಕ್ಕಾಗಿ ತುಂಬಾ ಶ್ರಮಿಸಿದರು. ಆಗ ಪ್ರಬಲರಾಗಿದ್ದಂತಹ ಮುಸ್ಲಿಮರ ದಬ್ಬಾಳಿಕೆಯಿಂದಾಗಿ ಶರಣ ಸಾಹಿತ್ಯ ಅವರ ಕೆಂಗಣ್ಣಿಗೆ ಗುರಿ ಆಗ್ಬಾರ್ದು ಅಂತ ಹೇಳಿ ತಿಳ್ಕೊಂಡು ಆ ಒಂದು ಆಲೋಚನೆಯಿಂದಾಗಿ ಹಿಂದೂ ಮುಸ್ಲಿಮರಲ್ಲಿ ಬಾಂಧವ್ಯ ಬೆಳೆಸಿ 11 ಅಮರಗನ್ನಡ ಲಿಪಿಯಲ್ಲಿ ತಮ್ಮ ಕೃತಿಗಳನ್ನ ರಚಿಸಿ ಮುಂದಿನ ತಲೆಮಾರಿಗೂ ಸಹಿತ ವಚನ ವಾಂಗ್ಮಯ ಸಾಗಿಸುವಂತಹ ಕಾರ್ಯವನ್ನ ಅವರು ಮಾಡಿದ್ದಾರೆ. ಇದು ಬಹಳಷ್ಟು ಏನಂದ್ರ ಅಮೂಲ್ಯವಾದಂತಹ ಕಾರ್ಯ ಅನ್ನುವಂತಹದ್ದನ್ನ ನಾವು ನೆನಪಿಟ್ಕೋಬೇಕು. ಮತೀಯ ಗಲಭೆಗೆ ಆಸ್ಪದ ಕೊಡದೆ ಮಾನವರೆಲ್ಲ ಒಂದಾಗಿ ಬಾಳಲಿ ಅನ್ನುವಂತಹ ಸದುದ್ದೇಶದಿಂದ ಹಿಂದೂ ಮುಸ್ಲಿಂ ಧರ್ಮಾಚರಣೆಯನ್ನ ಮೇಳವಿಸಿಕೊಂಡು ಹೊಸದಾದಂತಹ ಒಂದು ಹೊಸ ಮಾರ್ಗವನ್ನ ಕಂಡು ಹಿಡಿದು ಹೊಸ ಪಥದ ಪ್ರವರ್ತಕರಾದರು ಕೊಡೆಕಲ್ ಬಸವಣ್ಣ ಅನ್ನುವಂತಹದ್ದನ್ನ ಇಲ್ಲಿ ತಿಳಿದು ಬರ್ತದ. ಈಗಲೂ ಕೊಡೆಕಲ್ನಲ್ಲಿ ಜರುಗುವಂತಹ ಜಾತ್ರೆ ಉತ್ಸವಗಳಲ್ಲಿ ಹಿಂದೂ ಮುಸ್ಲಿಮರು ಒಂದಾಗಿ ಪಾಲ್ಗೊಂಡು ಆಚರಿಸುವಂತಹ ದೃಶ್ಯ ಧರ್ಮ ಸಹಿಷ್ಣುತೆಯನ್ನ ಎತ್ತಿ ತೋರಿಸ್ತದೆ. ಬಸವಣ್ಣನವರ ಸಮಾಧಿ ಸ್ಥಳದಲ್ಲಿ ಮುಸ್ಲಿಮರ ಚಿಹ್ನೆ ಅರ್ಧ ಚಂದ್ರಾಕೃತಿಯ ಸಪ್ತ ಕಲಶಗಳನ್ನ ಹೊಂದಿರುವ ಈ ಗುಡಿ ಹಿಂದೂ ಮುಸ್ಲಿಂ ವಾಸ್ತುಶಿಲ್ಪದ ಸಮ್ಮಿಶ್ರಣವಾಗಿದೆ. ಬಸವಣ್ಣನವರು ಅನುಷ್ಠಾನಗೈದಂತಹ ಕೊಡೆಯ ಆಕಾರದ ಕಲ್ಲಿರುವ ತಾಣದಲ್ಲಿಯೇ ಹಿಂದೂ ಮುಸ್ಲಿಂ ವಾಸ್ತುಶಿಲ್ಪ ಬೆರೆದಂತಹ ಮಂದಿರವನ್ನ ನಿರ್ಮಿಸಲಾಗಿದೆ. ಅದನ್ನು ಪ್ಯಾಟಿ ಬಸವಣ್ಣ ಗುಡಿ ಅಂತನೂ ಸಹಿತ ಈಗ ಕರೀತಾರ. ಮೂರ್ತಿ ಪೂಜೆಯನ್ನ ನಿರಾಕರಿಸಿದ ಬಸವಣ್ಣನವರ ಸಮಾಧಿ ಗದ್ದುಗೆ ಮುಸ್ಲಿಂ ಸಂತರ ಮಜಾರಿನಂತಿದ್ದು ಅದರ ಮೇಲೆ
ಎಂದ್ರ ಗಲ್ಲೀಫ್ ಅಂತ ಹೇಳಿ ಒಂದು ವಸ್ತ್ರವನ್ನ ಹಾಕ್ತಾರ. ಆ ವಸ್ತ್ರವನ್ನ ಹಾಕಿಸಿ ಹೊದಿಸಿರುವಂತಹ ಒಂದು ವೈಶಿಷ್ಟ್ಯ ಅಲ್ಲಿ ಇಂದಿಗೂ ಕಂಡು ಬರ್ತದ. ಅಂತೆಯೇ ಶುದ್ಧ ಶಿವಾಚಾರದವರು ಯಾವುದೇ ಮೂರ್ತಿ ಪೂಜೆ ಮಾಡದೆ ಗ್ರಂಥ ಪೂಜೆಯನ್ನ ಅಲ್ಲಿ ಮಾಡ್ತಾ ಬರ್ತಿದ್ದಾರ ಅಂತನ್ನುವಂಥದ್ದು. ಈಗಲೂ ಸಹಿತ ಬಸವಣ್ಣನ ಗದ್ದುಗೆ ಮೇಲಿಟ್ಟಿರುವಂತಹ ಸುವಚನ ಅನ್ನುವಂತಹ ಗ್ರಂಥಕ್ಕೆ ದಿನಾಲು ತ್ರಿಕಾಲ ಪೂಜೆ, ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲ ಪೂಜೆ ಸಲ್ಲುತ್ತದೆ ಅಂತನ್ನುವಂತಹದ್ದು ಸತತವಾಗಿ ನಡೆದಿರುವಂತಹ ವಿಚಾರ. ಪ್ರತಿ ವರ್ಷ ಚೈತ್ರ ಶುದ್ಧ ಪ್ರತಿಪದೆಯಿಂದ ಬರುವ 15 ದಿನಕ್ಕೆ ಮತ್ತು ಕಾರ್ತಿಕ ಶುದ್ಧ ಪ್ರತಿಪದೆಯ 15ನೇ ದಿನಕ್ಕೆ ಬರುವಂತಹ ವಾರದಂದು ಪಲ್ಲಕ್ಕಿ ಉತ್ಸವ ಜಾತ್ರೆ ಸಂಭ್ರಮದಿಂದ ಜರುಗುತ್ತದೆ. ಯುಗಾದಿ ಅಮಾವಾಸ್ಯೆಯ ಮೊದಲ ದಿನ ಮಠದ ಸ್ವಾಮಿಗಳು ಕೊಡೇಕಲ್ ಬಸವಣ್ಣನವರು ಅನುಸರಿಸಿದ ತತ್ವದ ಪ್ರಕಾರ ಹಿಂದೂ ಮುಸ್ಲಿಂ ಮಿಶ್ರ ವೇಷದಲ್ಲಿ ತಲೆಗೆ ಹಸಿರು ರುಮಾಲು ಸುತ್ತಕೊಂಡು ಕಪನೆಯನ್ನು ಧರಿಸಿ ಅಶ್ವಾರೂಢರಾಗಿ ಎಲ್ಲ ಜಾತಿಯವರೊಡನೆ ಕೃಷ್ಣಾ ನದಿಯಿಂದ ನೀರನ್ನು ತರ್ತಾರ. ಮರುದಿನ ಪ್ರತಿಪದೆಯಂದು ಎಲ್ಲ ಜಾತಿಯವರು ತಂದ ನೀರಿನಿಂದಲೇ ಗಂಧವನ್ನ ತೇತಾರೆ. ಅಂದು ರಾತ್ರಿ ಮೊದಲು ಹಿಂದೂ ಸಂಪ್ರದಾಯದಂತೆ ಬಸವಣ್ಣನ ಗದ್ದುಗೆಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿ ನಂತರ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಗದ್ದುಗೆಗೆ ಗಂಧವನ್ನ ಲೇಪಿಸ್ತಾರ. ಇದನ್ನು ಸಂದಲ್ ಚಡಾನ ಅಂತ ಹೇಳಿ ಈಗಲೂ ಸಹಿತ ಕರೆಯುವಂತಹ ಒಂದು ಪದ್ಧತಿಯಲ್ಲೇ ಐತಿ. ಮರುದಿನ ಹುಣ್ಣಿಮೆಯಿಂದ ಮುಸ್ಲಿಂ ಬಾಂಧವರಿಂದ ಗದ್ದುಗೆಗೆ ಹೊಸ ಗಲ್ಲೀಫ್ ವಸ್ತ್ರ ಹೊದಿಸಿದ ನಂತರವೇ ಮುಂದಿನ ಪೂಜಾ ಕ್ರಮ ಆರಂಭ ಆಗ್ತದೆ. ಮಠದ ಸ್ವಾಮಿಗಳು ಚೈತ್ರ ಶುದ್ಧ ತದಿಗೆಯಿಂದ ಪೂರ್ಣಿಮೆಯೊಳಗೆ ಆರೂಢ ಸಂಪ್ರದಾಯದ ಪ್ರಕಾರ ಶ್ವೇತ ಛತ್ರ ಚಾಮರಗಳೊಡನೆ ಸಮಾಜ ಬಾಂಧವರೊಡನೆ ಕಾಲಜ್ಞಾನ ವಚನ ಸಾರುತ್ತಾ ಸುತ್ತಮುತ್ತಲ ಗ್ರಾಮಕ್ಕೆ ಹಂಡಿ ಭಿಕ್ಷೆಗಾಗಿ ಹೋಗ್ತಾರೆ. ಗುಡಿಯಲ್ಲಿರುವಂತಹ ಗದ್ದುಗೆಯ ಮೇಲೆ ಸುವಚನ ಅನ್ನುವಂತಹ ಗ್ರಂಥ ದಿನಾಲು ಪೂಜೆ ಆಗ್ತಾ ಇದ್ದು, ಆ ಗ್ರಂಥದಲ್ಲಿರುವ ವಿಷಯಗಳು ಸುಖ ದುಃಖಗಳ ಕಾಲ ಸೂಚಕ ಅನ್ನುವಂತಹದ್ದು ಸೂಚನೆಯನ್ನ ತಿಳಿಸ್ತಾವು ಅನ್ನುವಂತಹದ್ದು ಅಲ್ಲಿನ ಎಲ್ಲ ಒಂದು ಭಕ್ತರ ನಂಬಿಕೆ ಆಗೈತಿ. ಪ್ರತಿ ವರ್ಷ ಶಿವರಾತ್ರಿಯ ದಿನ ಮಠದ ಸ್ವಾಮಿಗಳು ಸದ್ಭಕ್ತರೊಡನೆ ಗುಡಿಗೆ ಹೋಗಿ ಆ ಸುವಚನ ಗ್ರಂಥವನ್ನ ಪೂಜಿಸಿ ಪುಸ್ತಕದ ಪುಟ ತೆಗೆಯುತ್ತಾರ. ಒಂದು ಕಡ್ಡಿಯನ್ನ ಹಾಕ್ತಾರಂತ. ಯಾವ ಪುಟ ತೆಗಿತದ ಆ ಪುಟವನ್ನ ಅಲ್ಲಿರುವಂತಹ ಅದರಲ್ಲಿರುವಂತಹ ವಿಷಯವನ್ನ ನೆರೆದ ಭಕ್ತರಿಗೆ ಓದಿ ಹೇಳ್ತಾರ. ಅದು ಮುಂದಿನ ವರ್ಷ ಬರುವಂತಹ ಭವಿಷ್ಯದ ಸೂಚನೆಯನ್ನು ತಿಳಿಸ್ತೈತಿ ಅನ್ನುವಂತಹ ನಂಬಿಕೆ. ಹೀಗೆ 15ನೇ ಶತಮಾನದ ಈ ಕೊಡೇಕಲ್ ಬಸವಣ್ಣ ಜನಸಾಮಾನ್ಯರೊಡನೆ ಒಂದಾಗಿ ಬದುಕಿದ್ರು, ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ರು. ಅಂತೆಯೇ ಇಂದಿಗೂ ಸಹಿತ ಜನ ಅವರನ್ನ ದೇವರಂತ ಪೂಜಿಸ್ತಾ ಇದ್ದಾರೆ. ಅವರ ಮಹಿಮೆಯನ್ನ ಹಾಡಿ ಹೊಗಳುವರು. ಜನಸಾಮಾನ್ಯರ ನಾಡಿ ಮಿಡಿತವಾಗಿದ್ದಂತಹ ಬಸವಣ್ಣ ಜನಪದರ ಬಾಯಲ್ಲಿ ಅನೇಕ ಹಾಡಿನ ಹೊನಲಾಗಿ ಹರಿಯುವುದನ್ನ ನಾವು ಕಾಣ್ತೀವಿ. ಅವರ ಒಂದು ತ್ರಿಪದಿಯಲ್ಲಿನೇ ಜನಪದರ ತ್ರಿಪದಿಯನ್ನ ಹೇಳ್ಬೇಕಾದ್ರ ಮುತ್ತಿನ ಪಲ್ಲಕ್ಕಿ ಹುಣ್ಣೂರ ದೀವಟಿಗೆ ಹೊತ್ತೇರಿ ಮೆರವ ಇವನ್ಯಾರ ಕೊಡೆಕಲ್ಲ ಗಚ್ಚಿನ ಗುಡಿಯ ಬಸವಣ್ಣ. ಕುಟ್ಟುವ ಬೀಸುವ ಹಾಡಿನಲ್ಲಿನೂ ಸಹಿತ ಹೆಣ್ಮಕ್ಳು ತಮ್ಮ ಒಂದು ಕೆಲಸದ ಜೊತೆಗೆ ಬಸವಣ್ಣನ ನೆನೆಸ್ಕೊಂತ ಅವರು ತ್ರಿಪದಿಗಳ ಮೂಲಕ ಅವನಿಗೆ ಭಕ್ತಿಯನ್ನ ಸಲ್ಲಿಸ್ತಾರ ಅನ್ನುವಂಥದ್ದು. ಒಬ್ಬಿಯ ಕುಟ್ಟಾಗ ಒಬ್ಬಣ್ಣ ನೆನದೇನ ಕೊಬ್ಬರಿಯ ಬಣದ ಒಡೆಯನ್ನ ಕೊಡಕಲ್ಲ ಬಸವಗೆ ಒಬ್ಬಕ್ಕಿನ್ನ ಮೊದಲ ನೆನದೇನ. ಆಗುವ ಮುಕ್ಕಿಗೆ ಶರಣು ಗೋಧಿ ಕಲ್ಲಿಗೆ ಶರಣು ಏಕಭಾವದಲ್ಲಿ ಮಲಗಿರುವ ಬಸವನ 4 ಪಾದಕ್ಕೆ ಶಿವಶರಣ ಅಂತ ಹೇಳಿ ಅವರು ತಮ್ಮ ಒಂದು ಹಾಡುಗಳನ್ನ ಸಹಿತ ನಿತ್ಯ ಕೆಲಸದಲ್ಲಿ ಪಠಿಸ್ತಾ ಇರ್ತಾರೆ ಇನ್ನೂ ತನಕ ಅನ್ನುವಂತಹದ್ದು ಸಹಿತ ಕಂಡು ಬರ್ತೈತಿ. ನಿತ್ಯ ಕಾಯಕದಲ್ಲಿ ಬಸವಣ್ಣನನ್ನ ಜನಪದರು ಯಾವ ರೀತಿ ನೆನೆಸ್ಕೊತಿದ್ರು, ಇವಾಗ್ನು ಸಹಿತ ಕೆಲವೊಂದು ಸಂಪ್ರದಾಯದ ಮೂಲಕ ಆ ರೀತಿಯಾಗಿ ಹಾಡ್ತಾ ಇರ್ತಾರೆ ಅಂತನ್ನುವಂತಹದ್ದನ್ನ ಹೇಳ್ತಾರೆ. ಹೀಗೆ 15ನೇ ಶತಮಾನದ ಪ್ರಕ್ಷುಬ್ಧ ಕಾಲದಲ್ಲಿ ಆ ಒಂದು ವಾತಾವರಣದೊಳಗ ಸಮರಸದ ಕಹಳೆ ಮೊಳಗಿ ಧಾರ್ಮಿಕ ಕ್ರಾಂತಿಯ ನೇತಾರರಾದಂತಹವರು ಅಂದ್ರ ಕೊಡೇಕಲ್ ಬಸವಣ್ಣ ಅಂತ ಹೇಳ್ತಾರೆ. ಅನೇಕ ಸಾಂಘಿಕ ಕಾರ್ಯಾಗಾರವನ್ನ ಸ್ಥಾಪಿಸಿ ಕಸುಬುದಾರರನ್ನ ಕಲೆ ಹಾಕಿ ಕಾಯಕವೇ ಕೈಲಾಸವೆಂಬ ಪದಕ್ಕೆ ಪುನಶ್ಚೇತನವನ್ನ ನೀಡಿದರು. ಕಲ್ಯಾಣ ಬಸವಣ್ಣನ ಪ್ರತ್ಯಾವತಾರ ಅನ್ನುವಂತೆ ಅವರು ಪ್ರಸಿದ್ಧರಾಗಿದ್ದಾರೆ ಅನ್ನುವಂಥದ್ದನ್ನ ನೋಡ್ತೀವಿ. 15ನೇ ಶತಮಾನದಲ್ಲಿ ಧಾರ್ಮಿಕ ಜಡತೆಯನ್ನ ಕಳೆದು ಮನಮನದಲ್ಲೂ ಭಾವೈಕ್ಯ ದೀಪ ಹಚ್ಚಿದಂತಹ ಕೊಡೇಕಲ್ ಬಸವಣ್ಣ ಜನಸಾಮಾನ್ಯರಿಗೆ ನಂದಾದೀಪವಾಗಿ ಬೆಳಗಿದಂತಹ ದಾರ್ಶನಿಕರು ಅಂದ್ರ ಅತಿಶಯೋಕ್ತಿಯಲ್ಲ. ನಾವೀಗ ಕೊಡೇಕಲ್ ಬಸವಣ್ಣನ ಜೀವನವನ್ನ ಸಂಕ್ಷಿಪ್ತವಾಗಿ ನೋಡಿದ್ವಿ.
ಈಗ ಅವರ ಒಂದು ಪರಂಪರೆ, ಸಾಹಿತ್ಯ, ಸಂಸ್ಕೃತಿ, ತತ್ವ ಸಿದ್ಧಾಂತವನ್ನ ಕುರಿತಾಗಿ ನಾವು ನೋಡೋದಾದ್ರೆ 15ನೇ ಶತಮಾನದ ಕೊನೆಗಾಲದಲ್ಲಿ ಆರಂಭಗೊಳ್ಳುವಂತಹ ಕೊಡೆಕಲ್ ಕಾಲಜ್ಞಾನ ಪರಂಪರೆಯ ಮೂಲ ಶ್ರೋತ್ರ, ಆಂತರಿಕ ತುಡಿತ 12ನೇ ಶತಮಾನದ ಬಸವ ಅಲ್ಲಮಾದಿಗಳ ವಚನ ಪರಂಪರೆಯೇ ಆಗಿದೆ. ವಚನಕಾರರು ತಮ್ಮ ಕಾಲದ ಒತ್ತಡದಲ್ಲಿ ರಚಿಸಿದಂತಹ ವಚನಗಳ ಆಶಯಗಳನ್ನ, ಪ್ರತಿಮೆಗಳನ್ನ ಕೊಡೆಕಲ್ ಅನುಭಾವಿಗಳು ತಮ್ಮದೇ ಆದಂತಹ ಕಾಲಜ್ಞಾನಗಳ ಗತಿಯಲ್ಲಿ ಅದನ್ನ ಮಂಡಿಸಿದ್ದಾರೆ. ವಿಜಯನಗರದ ಪ್ರೌಢದೇವರಾಯನ ಕಾಲದಲ್ಲಿ ಬಿರುಸಾಗಿ ಸಾಗಿದಂತಹ ಸಂಕಲನ ಸಂಪಾದನೆ ಚಟುವಟಿಕೆಗಳಿಗೆ ಕೊಡೆಕಲ್ ಅವರು ಸಗರ ನಾಡಿನಲ್ಲಿ ತಮ್ಮ ಸಾಂಸ್ಕೃತಿಕ ಭಿತ್ತಿಯನ್ನು ಮೂಡಿಸಿದ್ದಾರೆ. ಕೊಡೆಕಲ್ ಸಾಧಕರ ಅಮರ ಕಲ್ಯಾಣ ಪರಂಪರೆ ಆರಂಭಗೊಳ್ಳುವುದು ಸುರ್ಪುರ್ ನಾಡಿನ ಕಕ್ಷೆಯಲ್ಲಿ ಹಂಪೆಯಲ್ಲಿ ಹುಟ್ಟಿ ಬೆಳೆದಂತಹ ಬಸವಣ್ಣನಿಗೆ ತುಂಗಾ ಪರಿಸರಕ್ಕೆ ಬದಲಾಗಿ ಕೃಷ್ಣಾ ನದಿಯ ಪರಿಸರದ ಕೊಡೆಕಲ್ಲು, ಜಲದುರ್ಗ, ಗುತ್ತಿ ನೆಲೆಗಳು ಸಾಂಸ್ಕೃತಿಕ ಭೂಮಿಕೆಗಳಾದವು ಅನ್ನುವಂಥದ್ದು ನಮ್ಗಿಲ್ಲಿ ಸ್ಪಷ್ಟ ಆಗೈತಿ. ಕೊಡೆಕಲ್ ಬಸವಣ್ಣ ಹಾಗೂ ಆತನ ಪರಂಪರೆಯವರು ಕಾಲಜ್ಞಾನದೊಳಗೆ ಹುಡುಕಾಟ ಮಾಡಲು ಬಯಸಿದಂತಹ ಆಶಯಗಳನ್ನ ಬೋಧಿಸುವುದಕ್ಕಿಂತ ಹೆಚ್ಚಾಗಿ ಅದನ್ನ ಅವರು ಕ್ರಿಯಾರೂಪಕ್ಕೆ ತರುವಂತಹದ್ದು ಮುಖ್ಯ ಆಗಿತ್ತು. ತತ್ವ ಸಿದ್ಧಾಂತಗಳನ್ನ ಹೇಳೋದು ಅದು ಮೂರ್ತ ರೂಪದ್ದು. ಆದ್ರೆ ಕೊಡೆಕಲ್ ಬಸವಣ್ಣ ಅವನ ಪರಂಪರೆಯವರು ಆರಿಸಿಕೊಂಡಂತಹದ್ದು ಅಂದ್ರೆ ತತ್ವವನ್ನ ಅವರ ಸಾಹಿತ್ಯದಿಂದ ನಮ್ಗೆ ಸ್ಪಷ್ಟ ಆಗೈತಿ. ಕೊಡೆಕಲ್ ಬಸವಣ್ಣ ಸ್ವತಃ ತಮ್ಮ ಕಾಲಜ್ಞಾನ ಕೃತಿಗಳನ್ನ ಕುರಿತು ಹೇಳಿದ ಮಾತನ್ನ ಇಲ್ಲಿ ಉಲ್ಲೇಖಿಸಬಹುದು. ಆತನ ಉಕ್ತಿಯ ಪ್ರಕಾರ ಕಾಲಜ್ಞಾನಗಳು ಗ್ರಂಥಗಳಲ್ಲ, ವಚನ ವಾಕ್ಯಗಳಾಗಿವೆ. ಇರುವ ನಿಜವನ್ನು ಕಾಣುವಂತಹ ನೃತ್ಯ ಕೃತ್ಯಗಳಾಗಿವೆ. ಇಲ್ಲಿ ಸಾಹಿತ್ಯ ಪ್ರತಿಭೆಯ ಜವಾಬ್ದಾರಿಗಿಂತ ಹೆಚ್ಚಾಗಿ ವರ್ತಮಾನದ ಬದುಕಿನ ಕಟು ಸತ್ಯ ಸಂಗತಿಗಳ ಗ್ರಹಿಕೆಯು ಬಹುಮುಖ್ಯ ಆಗೈತಿ ಅನ್ನುವಂಥದ್ದನ್ನ ಸೂಚಿಸ್ತಾರೆ. ರಾಜಕೀಯ ಮತ್ತು ಧರ್ಮ ಇವು ಮಧ್ಯಕಾಲೀನ ಕರ್ನಾಟಕದ ಸಾಂಸ್ಕೃತಿಕ ಬದುಕಿನಲ್ಲಿ ಎರಡು ಪ್ರಭಾವಿ ಶಕ್ತಿಗಳಾಗಿ ಕಾರ್ಯನಿರ್ವಹಿಸಿರುವುದು. ಆದ್ರ ಪ್ರಭುತ್ವ ತನ್ನ ಸ್ವಾರ್ಥ ರಾಜಕಾರಣದ ಫಲವಾಗಿ ಸೃಷ್ಟಿಸಿದಂತಹ ಮನುಷ್ಯರ ಕುರುಪಿ ಸಂಬಂಧಗಳನ್ನ ವಿರೋಧಿಸುವುದು ಕೊಡೆಕಲ್ ಧಾರೆಗಳ ಸಾಂಸ್ಕೃತಿಕ ಕಾಳಜಿ ಆಗೈತಿ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ತಮ್ಮ ಕಾಲದ ಸಾಮಾನ್ಯ ಮನುಷ್ಯನ ಅಸ್ತಿತ್ವದ ಬಗೆಗೆ ಯೋಚಿಸಿ ಚಿಂತನೆ ಮಾಡಿದಂತಹ ಈ ಪಂಥವು ಪರ್ಯಾಯವಾಗಿ ಬದುಕಿನ ನೀತಿ ನಿಯಮಗಳನ್ನ ಧಾರ್ಮಿಕ ನೆಲೆಯಲ್ಲಿ ಕಟ್ಟಿಕೊಂಡಿದೆ. ಅವ್ರ ಮಾತಿನಲ್ಲಿ ಹೇಳ್ಬೇಕು ಅಂತಂದ್ರ ಕಾಡ ಕೂಡಿ ಹೋದಿನ ಆಡಾಡುತ್ತ ಬಂತು, ಹಾಡಿ ಹೇಳಿದರೆ ಅನಕಗಳಾದವು. ನುಡಿಯ ಶ್ರೇಷ್ಠತ್ವವನ್ನು ಜಡರಿಗಿಂತಿವೆಲ್ಲ ಹಿಡಿತಡಿಯ ಮಾಡಿದನು ನಡೆ ನುಡಿಯಿಂದೆಲ್ಲ. ಬೆಡಗ ಬಿಡದೆ ಹೇಳುತ್ತ ಅದಕ್ಕೋ ಬೋಧೆಯಲ್ಲಿ ತಡೆದಾನೆ ಸಕಲವನ್ನು ಅಡಿಗೆಯಿಂದಿನಲ್ಲಿ. ನುಡಿವ ತಾನು ಪರಬ್ರಹ್ಮದ ವಾಕ್ಯವನ್ನು ಉಗ್ರದಿಂದಲೇ. ಇದು ಏನನ್ನ ಹೇಳ್ತೈತಿ ಅಂದ್ರ ನಡೆ ನುಡಿಗಳ ಸಾಕ್ಷಿ ಪ್ರಜ್ಞೆಯಲ್ಲಿ ನುಡಿಗೆ ಶ್ರೇಷ್ಠತ್ವ ಉಂಟಾಗಿದೆ ಅನ್ನುವಂಥದ್ದನ್ನ 12ನೇ ಶತಮಾನದೊಳಗ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಥವಾ ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಂಥದ್ದನ್ನ ಇಲ್ಲಿ ಇವರು ನುಡಿಗೆ ಶ್ರೇಷ್ಠತೆಯನ್ನ ಕೊಟ್ಟಿದ್ದಾರ ಅಂತ ಅನ್ನುವಂಥದ್ದನ್ನ ಮತ್ತೆ ನೆನಪಿಸ್ತೈತಿ. ನಡೆ ನುಡಿಯ ಪ್ರಾಮಾಣ್ಯವನ್ನ ಒದಗಿಸಿ ಶ್ರೇಷ್ಠತೆಯ ಗುಣಗಳನ್ನ ಅಳವಡಿಸುವಂತಹ ಕಾರ್ಯಕಾರಣ ಸಂಬಂಧವನ್ನ ಇಲ್ಲಿ ಎತ್ತಿ ಹೇಳಲಾಗೈತಿ ಅನ್ನುವಂಥದ್ದನ್ನ ನೋಡ್ತೀವಿ. ಕಲ್ಯಾಣವು ಬಸವಾದಿ ಶರಣರ ತತ್ವಗಳನ್ನ ಹಾಗೂ ಕ್ರಿಯಾತ್ಮಕ ಬದುಕಿನ ಸಾಮಾಜಿಕ ಸಂಘರ್ಷವನ್ನ ನೆನಪಿಗೆ ತಂದ್ರ ಕೊಡೆಕಲ್ ಅಮರ ಕಲ್ಯಾಣ ಪರಂಪರೆಯು ಕೂಡ ಕಾಲದ ಸಂಘರ್ಷವನ್ನ ಹಾಗೂ ತಾತ್ವಿಕ ಹುಡುಕಾಟವನ್ನ ಕುರಿತಾದಂತಹ ಪ್ರಕ್ರಿಯಾತ್ಮಕ ಚಿಂತನೆ ಆಗಿದೆ. ಆ ಕಾಲದ ಅರಸೊತ್ತಿಗೆಯು ಮುಖ್ಯವಾಗಿ ತನ್ನ ಯುದ್ಧ ನೀತಿಯ ಭಾಗವಾಗಿ ನಾಶತ್ವದ ಸ್ಥಾಯಿ ಕಲ್ಪನೆಯನ್ನ ಬಿಂಬಿಸಿದ್ರ ಕೊಡೆಕಲ್ ಅನುಭಾವಿಗಳು ಇದಕ್ಕೆ ವಿರುದ್ಧವಾದಂತಹ ಅಂದರೆ ಅಮರತ್ವದ ಪರಿಕಲ್ಪನೆಯನ್ನ ಹುಟ್ಟು ಹಾಕಿದ್ದಾರೆ. ಸಾರ ಬಂದಾರೆ ಸಾಯದವರು ಎಂಬ ಮಾತಲ್ಲಿ ತಮ್ಮ ನಡೆ ನುಡಿಯನ್ನ ಸಾರುವಂತಹ ಮೂಲಕ ಜನರ ಮನಸ್ಸನ್ನ ಜೀವಂತಗೊಳಿಸಿ ಸಾಯಲಾರರು ಅನ್ನುವಂತಹದ್ದನ್ನ ಸ್ಪಷ್ಟಪಡಿಸಲಾಗಿದೆ. ಕೊಡೆಕಲ್ ಅನುಭಾವಿಗಳು ತಾವು ಕಟ್ಟುತ್ತಿರುವಂತಹ ಕಲ್ಯಾಣವು ನವೀನವಾಗುವುದರ ಜೊತೆಗೆ ಅದು ಅಮರ ಆಗ್ಬೇಕು ಅನ್ನುವಂತಹ ಒತ್ತಾಶೆ ಅವರ ನುಡಿಯಲ್ಲಿ ಸೇರಿಕೊಂಡೈತಿ ಅನ್ನುವಂಥದ್ದು ನಮಗೆ ಸ್ಪಷ್ಟ ಆಗುತ್ತೆ.
ನುಡಿ ಚೈತನ್ಯ ಸ್ವರೂಪಿಯಾಗಿದ್ದು ಅದು ಬದುಕಿನ ಚಲನೆಗೆ ಸಂಬಂಧಿಸಿದೆ. ನುಡಿ ಯಾರೊಬ್ಬರ ಸ್ವತ್ತು ಅಲ್ಲ. ಅದಕ್ಕೆಂದೇ ಕೊಡೆಕಲ್ ಬಸವಣ್ಣನು ನಿಯತವಾಗಿ ತನ್ನ ರಚನೆಗೆ ಒಂದೇ ಅಂಕಿತವನ್ನ ಬಳಸಿಕೊಳ್ಳೋದಿಲ್ಲ. ಡಂಗುರ ಸಾರುವ ಮೂಲಕ ಪ್ರಕ್ರಿಯೆಯಲ್ಲಿ ವಚನ ವಾಕ್ಯಗಳು ಜನರ ನಂಬುಗೆಯ ಭಾಗವಾಗಬೇಕೆಂಬ ಸದಾಶಯವನ್ನ ವಚನ ನಂಬೆಲ್ಲ ಇನ್ನು ಅನ್ನುವಂತಹ ಮಾತಿನಲ್ಲಿ ಆತ ವ್ಯಕ್ತಪಡಿಸ್ತಾರೆ. ತಮ್ಮ ನುಡಿಗಳು ಗ್ರಂಥಗಳು ಅಲ್ಲ, ವಚನ ವಾಕ್ಯಗಳು, ಅವುಗಳ ತಿರುಳು ನಿಂತ ನಿಜವನ್ನು ಕಾಂಬ ನಿತ್ಯ ಕೃತ್ಯಗಳು ಆಗಿವೆ ಎಂದು ಸ್ಪಷ್ಟಪಡಿಸ್ಕೊಂತ ಹೋಗ್ತಾರೆ. ಕೊಡೆಕಲ್ ಬಸವಣ್ಣನವರ ವಚನ ವಾಕ್ಯಗಳನ್ನ 2 ಪ್ರಕ್ರಿಯೆಗಳಿಗೆ ಒಳಗಾಗಿಸ್ತಾರ. ಒಂದು, ನುಡಿಯನ್ನ ಅಕ್ಷರ ರೂಪಕ್ಕೆ ಇಳಿಸಿ ಬರಹ ಪ್ರಕ್ರಿಯೆಗೆ ಸಂಬಂಧಿಸಿದ್ದು. ಇನ್ನೊಂದು ಅಂದ್ರ ಮೌಖಿಕ ಪ್ರಸಾರದ ಪ್ರಕ್ರಿಯೆಗೆ ಸಂಬಂಧಿಸಿರುವಂತಹದ್ದು. ಸಾರುವ ಕ್ರಿಯೆಯು ಸಾಮಾನ್ಯ ಜನರ ಬದುಕಿಗೆ ಸಂಬಂಧಿಸಿದ ಸಾಂಸ್ಕೃತಿಕ ಜವಾಬ್ದಾರಿಯನ್ನ ಒತ್ತಿ ಹೇಳುವಂತವಾದ್ರ ಇಂದಿಗೂ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಕೆಲ ಜಂಗಮರು ಕೊಡೆಕಲ್ ಕಾಲಜ್ಞಾನಗಳನ್ನ ಸಾರಿಕೊಂಡು ಬರುವಂತಹ ಪ್ರಕ್ರಿಯೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ ಅನ್ನುವಂತಹದ್ದನ್ನ ನಾವು ನೋಡ್ತೀವಿ. ಈ ಅರ್ಥದಲ್ಲಿ ಕೊಡೆಕಲ್ ಪರಂಪರೆಯರು ಕರೆದುಕೊಳ್ಳುವ ಹಾಗೆ ಅವರು ಸಾಯದವರು ಅನ್ನುವಂತಹ ನುಡಿ ಸಾರ್ಥಕ ಆಗೈತಿ. ಹಾಗೆಯೇ ಬಸವಣ್ಣನನ್ನ ಭವರೋಗದ ವೈದ್ಯ ಅಂತ ಹೇಳಿ ಕರೆದಿದ್ದಾರ ಅಂತ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ನಿಜವಾಗಿನೂ ಕೊಡೆಕಲ್ ಬಸವಣ್ಣ ಭವರೋಗದ ವೈದ್ಯ ಅಂತ ಅನ್ನುವಂತಹದ್ದು ಏನಂದ್ರೆ ಸತ್ಯವಾದಂತಹ ಮಾತು ಅನ್ನುವಂಥದ್ದು ಸಹಿತ ಸ್ಪಷ್ಟ ಆಗುತ್ತೆ. ಹೀಗೆ ಕೊಡೆಕಲ್ ಬಸವಣ್ಣನ ಕುರಿತು ಏನಂದ್ರ ನಾವು ಹೇಳ್ತಾ ಹೋದ್ವಿ ಅಂತಂದ್ರ ಅವರ ಒಂದು ವಿಚಾರಗಳು, ಅವರ ಒಂದು ಸಾಹಿತ್ಯ ಇಂದಿನ ಜನತೆಗೆ ಮತ್ತು ಒಂದು ಮೌಲಿಕವಾದಂತಹ ವಿಚಾರಗಳನ್ನ ಹೇಳೋದಕ್ಕೆ ಮಾರ್ಗದರ್ಶ ಆಗ್ಯಾವು ಅಂತ ಅನ್ನುವಂಥದ್ದನ್ನ ನೋಡ್ತೀವಿ. ನನ್ಗ ಸ್ವಲ್ಪ ವೇಳೆಯ ಅಭಾವ ಮತ್ತು ಕೆಲವೊಂದು ಸಾಹಿತ್ಯ ಸಂಗ್ರಹದ ಅಭಾವ ಆಗಿರೋದ್ರಿಂದ ಏನಂದ್ರ ಗ್ರಂಥಗಳ ಅಭಾವದಿಂದಾಗಿ ಹಾಗೂ ಮೈಯಲ್ಲಿ ಇರ್ಲಾರ್ದ್ರಿಂದ ನಾನು ಸ್ವಲ್ಪವೇ ವಿಷಯಗಳನ್ನ ತಗೊಂಡು ಅವರ ಸಾಹಿತ್ಯದ ರಚನೆಗಳೇನಿದ್ದು ಅವು ಇನ್ನೂ ಆದ್ರೂ ಸಹಿತ ಏನ ಸಾರ ಬಂದವರು ಅಂತ ಹೇಳಿ ಸಾರುವಂತಹ ಏನ ನುಡಿಗಳದಾವ ಅವುಗಳನ್ನ ಹೇಳ್ಕೊಂತ ಹೋಗಿದ್ರೆ ಬಹಳಷ್ಟು ಹೇಳ್ಬೋದಾಗಿತ್ತು. ಅವುಗಳನ್ನ ಇಟ್ಕೊಲಾರ್ದ ನಾನು ಬರೀ ಅವರ ಒಂದು ಜೀವನ ಚರಿತ್ರೆಯನ್ನ ಮತ್ತು ಅವರ ಇತಿಹಾಸ ಸಾಹಿತ್ಯವನ್ನ ಹೇಳೋದಕ್ಕೆ ಹೆಚ್ಚು ಒತ್ತು ಕೊಟ್ಟು ನಾನು ಇದಿಷ್ಟ ಹೇಳ್ಬೇಕು ಅಂತ ಹೇಳಿ ನಾನು ಯೋಚನೆಯನ್ನ ಮಾಡಿ ಇದಿಷ್ಟು ಬರ್ಕೊಂಡು ಏನಂದ್ರ ಅಧ್ಯಯನವನ್ನ ಮಾಡ್ಕೊಂಡು ತಮ್ಗೆ ಹೇಳಿರುವಂತಹದ್ದೈತಿ. ಒಟ್ಟಿನ ಮೇಲಿಂದ ಕರ್ನಾಟಕದ ಹಲವು ಜನ ಶರಣೆಯರು ಕಾಲಜ್ಞಾನವನ್ನ ರಚಿಸಿದ್ದಾರ. ಒಂದು ಮಾತನ್ನ ಹೇಳೋದಕ್ಕೆ ನಾ ಇಲ್ಲಿ ಇಷ್ಟಪಡ್ತೀನಿ. ಕೊಡೆಕಲ್ ಬಸವಣ್ಣನ ಕಾಲಜ್ಞಾನ ಜನರಲ್ಲಿ ನಂಬಿಕೆಯನ್ನ ಹುಟ್ಟಿಸಿದ್ರೆ ಈ ನಿಟ್ಟಿನಲ್ಲಿ ಈತ ಕಾಲಜ್ಞಾನದ ದೊರೆಯೇ ಸರಿ. ಆದ್ರ ದುರ್ದೈವದ ಸಂಗತಿ ಅಂತಂದ್ರ ಒಂದು ಪುಸ್ತಕದಲ್ಲಿ ನಾನು ಓದಿದಂತಹ ನೆನಪು, ಕರ್ನಾಟಕದ ಯಾವ ವಿಶ್ವವಿದ್ಯಾಲಯವೂ ಸಹಿತ ಕಾಲಜ್ಞಾನವನ್ನ ಕುರಿತಾಗಿ ಬಹಳಷ್ಟು ಕೆಲವೊಂದ್ ಕಡೆ PhD ಆಗೈತಿ ಅಂತ ಅನ್ನುವಂಥದ್ದನ್ನ ನೋಡ್ತೀವಿ. ಏನಂದ್ರೆ ಸಂಶೋಧನಾ ಪ್ರಬಂಧಗಳನ್ನ ಬರೆದಿದ್ದಾರಂತ. ಆದ್ರ ಗಂಭೀರವಾದಂತಹ ಅಧ್ಯಯನ ಇನ್ನೂ ಹೆಚ್ಚು ನಡಿಬೇಕಾಗಿರುವಂತಹದ್ದು ಅವಶ್ಯಕತೆ ಐತಿ ಅನ್ನುವಂಥದ್ದು ಸಹಿತ ಗೊತ್ತಾಗುತ್ತೆ. ಫ್ರಾನ್ಸಿನ ನಸ್ಟರ್ಡಮ್ ಅನ್ನುವಂತಹದ್ದನ್ನು ಕುರಿತು ಒಬ್ಬ ಜ್ಞಾನಿ ಅಂತ ಹೇಳಿ ಅವನನ್ನ ಸಾಬೀತುಪಡಿಸ್ತಾರ. ಯುರೋಪ್ ಮತ್ತು ಅಮೆರಿಕಾದ 10 ವಿಶ್ವವಿದ್ಯಾಲಯಗಳು ಅವರನ್ನು ಕುರಿತು ಅಭ್ಯಾಸ ಮಾಡಿದ್ದಾರೆ. ಸುದೀರ್ಘ ಅಧ್ಯಯನವನ್ನ ಮಾಡಿ ಆತನನ್ನ ಕಾಲಜ್ಞಾನದ ಎಲ್ಲ ಮಗ್ಗುಲಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಹಳೆಯ ಲ್ಯಾಟಿನ್ ನಲ್ಲಿ ರಚಿಸಿದಂತಹ ಚೌಪದಿಗಳಲ್ಲಿ ಅವನ ಕಾಲಜ್ಞಾನವನ್ನ ಅವುಗಳಲ್ಲಿ ತೇಲಿಸಿದ ಭವಿಷ್ಯ ಮತ್ತು ಅವುಗಳ ಪರಿಣಾಮಗಳನ್ನ ಸಹ ಆಧಾರದೊಂದಿಗೆ ಬರೆದು ಪ್ರಕಟಿಸಿದ್ದಾರೆ. ಮತ್ತು ನಾಗಾಸಾಕಿ ಹಿರೋಶಿಮಾದ ಮೇಲೆ ಯಾವಾಗ ಬಾಂಬ್ ದಾಳಿ ನಡೀತದ, ಅಮೆರಿಕ ಅಧ್ಯಕ್ಷ ಕೆನಡಿ ಹಾಗೂ ಇಂದಿರಾ ಗಾಂಧಿಯವರ ಕೊಲೆಯ ಮುನ್ಸೂಚನೆಗಳು ಸಹಿತ ನಸ್ಟರ್ಡಮ್ನ ಕಾಲಜ್ಞಾನಗಳಲ್ಲಿ ಅದಾವು ಅಂತನ್ನುವಂತಹದ್ದನ್ನು ಸಹಿತ ಹೇಳ್ತಾರ. ಇದು ಸೋಜಿಗ ಸಂಗತಿ ಅಷ್ಟೇ ಅಲ್ಲದೆ ಅದರ ಪರಿಣಾಮವನ್ನು ಸಹಿತ ನೋಡಿದಾಗ ಅದು ಸತ್ಯ ಅಂತ ಹೇಳಿ ಕಂಡುಕೊಂಡಿದ್ದಾರ. ಅದಕ್ಕ ಮೈಕಲ್ ಡಿ ನಸ್ಟರ್ಡಮ್ ಲೋಕವಿಖ್ಯಾತ ಕಾಲಜ್ಞಾನಿ ಅನಿಸ್ಕೊಂಡಿದ್ದಾನ. ಅದಕ್ಕಾಗಿ ಇಲ್ಲಿ ಕೊಡೆಕಲ್ ಬಸವಣ್ಣನವರು ಸಹಿತ ಎಷ್ಟೋ ಏನಂದ್ರ ನಿಜವಾದಂತಹ ಮುಂದೆ ನಡೀತಾ ಇರುವಂತಹ ಕಾಲಜ್ಞಾನದ ವಚನಗಳನ್ನ ಬರೆದಿದ್ದಾರ. ಆದ್ರೂ ಸಹಿತ ಅವರ ಒಂದು ಕುರಿತಾಗಿ ವಿಶೇಷ ಅಧ್ಯಯನಗಳು, ಗಂಭೀರವಾದಂತಹ ಅಧ್ಯಯನಗಳ ನಡೆದು ಅವುಗಳು ಸಹಿತ ಎಲ್ಲರೂ ಜನಸಾಮಾನ್ಯರಿಗೆ ಪ್ರಚಲಿತವಾಗಿ ಅವರಿಗೂ ಸಹಿತ ಸಲ್ಲಬೇಕಾದಂತಹ ಒಂದು ಏನಂದ್ರ ವಿಶೇಷವಾದಂತಹ ಸ್ಥಾನ ಅವರಿಗೂ ಸಲ್ಲಬೇಕಾಗಿರುವಂತಹದ್ದು ಅವಶ್ಯಕತೆ ಐತಿ ಅಂತನೂ ಸಹಿತ ನಾವಿಲ್ಲೇ ಹೇಳ್ಬಹುದು ಅಂತ. ಈ ರೀತಿಯಾಗಿ ಏನಂದ್ರ ಬಸವಣ್ಣನವರನ್ನ ಕುರಿತು ಅಧ್ಯಯನ ಮಾಡ್ಲಿಕ್ಕೆ ನನಗ ಅವಕಾಶ ಕೊಟ್ಟಂತಹ ಈ ಒಂದು ವೇದಿಕೆಗೆ ನಾನು ಎಲ್ರಿಗೂ ಸಹಿತ
ಅನೇಕ ಶರಣಾರ್ಥಗಳನ್ನ ಸಲ್ಲಿಸ್ತೇನೆ. ವಿಷಯ ಏನಂತಂದ್ರ ಸಂಗ್ರಹವನ್ನ ಮಾಡ್ಬೇಕಾದಾಗ ನಾನು ಮೊದಲಿಗೆ ಅಂತಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಸರ್ ಅವರು ಸಹಿತ ಕೆಲವೊಂದು ವಿಷಯಗಳನ್ನ ತಮ್ಮ ಬಿಡುವಿಲ್ಲದಂತಹ ಕೆಲಸದೊಳಗೂ ಸಹಿತ ನನಗೆ ಕೊಟ್ರು. ಆಮೇಲೆ ಡಾಕ್ಟರ್ ಶಿವಾನಂದ್ ವಿರಕ್ಮಠ್ ಅನ್ನುವಂತಹ ಅವ್ರು ಬರೆದಂತಹ ಕೊಡೆಕಲ್ಲ ಮರೆ ಕಲ್ಯಾಣ ಪರಂಪರೆ ಅನ್ನುವಂತಹ ಪ್ರಬಂಧ ಲೇಖನದಿಂದ ಕೆಲವಷ್ಟು ಮಾಹಿತಿಯನ್ನು ತೆಗೆದುಕೊಂಡೆ. ಈ ರೀತಿ ಅನೇಕ ಮಾಹಿತಿಗಳನ್ನು ತಗೊಂಡು ಒಂದು ಸಣ್ಣದಾದಂತಹ ಪುಟ್ಟದಾದಂತಹ ವಿಚಾರಗಳನ್ನ ಹೇಳಿದ್ದೀನಿ ಅಂತ ಹೇಳಿ ನಾನು ತಿಳ್ಕೊತೀನಿ. ಮತ್ತು ಈ ವಿಷಯವನ್ನ ಕೊಟ್ಟದ್ದಕ್ಕಾಗಿ ನಾನು ಡಾಕ್ಟರ್ ಪಟೇಲ್ ಸರ್ ಅವರಿಗೂ ಸಹಿತ ಅನೇಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಕೊಡೆಕಲ್ ಬಸವಣ್ಣನವರು ಒಬ್ಬ ಕಾಲಜ್ಞಾನಿ, ವಚನಗಳನ್ನ ಬರೆದಿದ್ದಾರೆ ಅನ್ನುವಂಥದ್ದು ಅಷ್ಟೇ ಗೊತ್ತಿತ್ತು. ಆದ್ರೆ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನು ಗೊತ್ತಿರ್ಲಿಲ್ಲ. ಆದ್ರೆ ಇದನ್ನ ಓದ್ಕೊಂತ ಹೋದಂಗ ನನಗನಿಸ್ತು ಇನ್ನೂ ನಾನು ಬಹಳಷ್ಟು ಇವ್ರ ಬಗ್ಗೆ ಅಭ್ಯಾಸವನ್ನ ಮಾಡ್ಬೇಕು ಅನ್ನುವಂತಹ ಉತ್ಸುಕತೆ ಅನ್ನುವಂತಹದ್ದು ನಂಗ ಬಹಳಷ್ಟು ಹೆಚ್ಚು ಕಾಡ್ಲಿಕ್ಕತೈತಿ ಅಂತ ಅನ್ನುವಂತಹದ್ದನ್ನು ಸಹಿತ ಹೇಳ್ತೀನಿ. ಮತ್ತೆ ಇನ್ನೊಮ್ಮೆ ಅವಕಾಶ ಕೊಟ್ರೆ ನಾ ಇವ್ರ ಬಗ್ಗೆನೆ, ಇವ್ರ ಸಾಹಿತ್ಯದ ಬಗ್ಗೆ, ಇವರ ವಚನಗಳ ಬಗ್ಗೆ ಮುಂದಿನ ಅಧ್ಯಯನವನ್ನ ಮಾಡ್ಕೊಂಡು ಹೇಳ್ಬೇಕನ್ನುವಂತಹದ್ದೈತಿ. ಅಕಸ್ಮಾತ್ ನನಗೆ ಇಲ್ಲಿ ಅವಕಾಶ ಸಿಗ್ಲಿಲ್ಲ ಅಂದ್ರೂ ನಾನು ಒಂದು ಆರ್ಟಿಕಲ್ ಆದ್ರೂ ಸಹಿತ ಬರೆದು ಈ ಒಂದು ಕೊಡೆಕಲ್ ಬಸವಣ್ಣನವ್ರ ಬಗ್ಗೆ ಸಂಪೂರ್ಣವಾದಂತಹ ಅಧ್ಯಯನ ಮಾಡ್ಬೇಕು ಅನ್ನುವಂತಹ ಇಚ್ಛೆ ಸಹಿತ ನನ್ಗೆ ಆಗೈತಿ. ಇದಕ್ಕೆ ಕಾರಣ ಅಂತಂದ್ರ ಈ ವೇದಿಕೆ ಅಂತ ಹೇಳ್ತಾ ಈ ವೇದಿಕೆಗೆ ಅನಂತ ಶರಣಾರ್ಥಿಗಳನ್ನ ಹೇಳಿ ಮುಗಿಸ್ತೀನಿ. ಇದ್ರೊಳಗೆ ಏನಾದ್ರೂ ಸಹಿತ ಕೆಲವೊಂದು ತಪ್ಪುಗಳಾಗಿದ್ರೆ, ಯಾವ್ದಾದ್ರು ಪವಾಡಗಳು ಆ ರೀತಿಯಲ್ಲಿ ಬಂದಿದ್ರ ಅವುಗಳನ್ನ ದಯವಿಟ್ಟು ಹೇಳ್ರಿ, ನಾನು ಅದನ್ನು ಸಹಿತ ತಿಳ್ಕೊಲಿಕ್ಕೆ ಇದು ಮಾಡ್ತೀನಿ, ಮನಸ್ಸು ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ. ಶರಣ. ಭಾವೈಕ್ಯತೆಯ ಹರಿಕಾರರು, ಕಾಲಜ್ಞಾನ ರಚನಕಾರರು, ಸಂಸಾರಿಯಾದರೂ ಯೋಗಿಯ ಬದುಕನ್ನು ಬದುಕಿದ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಎನಿಸಿದ, ಯೋಗ ಭೋಗಗಳ ಸಮನ್ವಯತೆಯನ್ನು ಧರ್ಮ ಸಮನ್ವಯತೆಯನ್ನು ಸಾಧಿಸಿದಂತಹ ಕಾಲಜ್ಞಾನಿ ಕೊಡೆಕಲ್ಲ ಬಸವಣ್ಣನವರ ಕುರಿತಾಗಿ ಮೇಡಮ್ ಅವರು ಬಹಳಷ್ಟು ಅಭೂತಪೂರ್ವವಾದಂಥ ನುಡಿಗಳನ್ನು ಇಲ್ಲಿ ಹೇಳಿದರು. ಹೆಚ್ಚು ಅಧ್ಯಯನವನ್ನು ಮಾಡಿಕೊಂಡು ಬಹಳಷ್ಟು ವಿಷಯಗಳನ್ನು ಸಂಗ್ರಹಿಸಿಕೊಂಡು ನಮಗೆಲ್ಲ ಮಹತ್ವದ ಸಂಗತಿಗಳನ್ನು ತಿಳಿಸಿದ್ರು ಅಂತ ಹೇಳ್ತಾ ಅವರಿಗೆ ಈ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು. ಈಗ ಮಾರ್ಗದರ್ಶನ ನುಡಿಯನ್ನು ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್ ಅವರು ಹೇಳ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಕೇಳಿಸ್ತದ್ರಿ? ಕೇಳಿಸ್ತದೆ ಮೇಡಮ್. 12ನೇ ಶತಮಾನದಲ್ಲಿ ವಚನಕಾರರು ರಚಿಸಿದಂತಹ ವಚನಗಳು ಸಾಹಿತ್ಯ ಕೃತಿಗಳನ್ನ ಪ್ರಜ್ಞಾಪೂರ್ವಕ ಭಾವನೆಯಿಂದ ಅವು ರಚಿಸಿರಲಿಲ್ಲವಾದರೂ ಅವುಗಳ ಕರ್ತೃಗಳಿಗೆ ಅವು ತಮ್ಮ ರಚನೆಗಳೆಂದು ಅನ್ಯರಿಗೆ ಗೊತ್ತಾಗಬೇಕೆಂಬ ಉದ್ದೇಶವಿತ್ತು. ಹೀಗಾಗಿ ವಚನಗಳ ಕೊನೆಯಲ್ಲಿ ಮುದ್ರಿಕೆ ಅಥವಾ ಅಂಕಿತಗಳನ್ನು ಅವರು ಬಳಸುತ್ತಾರೆ. ವಚನಗಳಂತಹ ಸಾಹಿತ್ಯ ಪ್ರಕಾರ ಇದುವರೆಗೆ ಯಾವ ಭಾಷೆಯಲ್ಲಿಯೂ ಇದ್ದಂತೆ ಕಾಣುವುದಿಲ್ಲ. ವಚನಗಳನ್ನ ಅವರು ಹೇಗೆ ರಚಿಸಿದರು ಅನ್ನುವಂಥದ್ದಕ್ಕೆ ಒಂದು ಜಾನಪದ ತ್ರಿಪದಿಯನ್ನ ತಮ್ಮ ಮುಂದೆ ಇಡಲು ನಾನು ಇಷ್ಟಪಡುತ್ತೇನೆ. ಶಿವಶರಣ ದುಂಬಿಗಳು ಭವದೊಳಗೆ ಹಾರಾರಿ ಶಿವ ಮತದ ಹುಟ್ಟಿ ಕಟ್ಟಿದವು ವಚನಗಳು, ಸವಯ ದುಳಿದ ಇರುವ ಜೇನುಗಳು ಅಂತ. ಶಿವಶರಣನ್ನು ಅನ್ನುವಂತಹ ದುಂಬಿಗಳು ಭವದೊಳಗೆ ಹಾರಾರಿ ಶಿವ ಮತದ ಹುಟ್ಟು ಕಟ್ಟಿದವು, ವಚನಗಳು ಸವೆಯದೆ ಉಳಿದವು ಅಂತ ಆ ವಚನಗಳು ಜೇನುಗಳು ಅಂತ ಹೇಳ್ತಾರೆ. ಹಾಗೆ ಅಮ್ಮುಗೆ ರಾಯಮ್ಮ ಕೂಡ ಒಂದು ವಚನದಲ್ಲಿ ಹೀಗೆ ಹೇಳ್ತಾಳೆ, ಎಲ್ಲರೂ ಓದುವುದು ವಚನಗಳು, ಎಲ್ಲರೂ ನುಡಿಯುವರು ಬೊಮ್ಮನ, ಎಲ್ಲರೂ ಕೇಳುವುದು ವಚನಗಳು, ಹೇಳುವಾತ ಗುರುವಲ್ಲ, ಕೇಳುವಾತ ಶಿಷ್ಯನಲ್ಲ, ಹೇಳಿಕೆ ಕೇಳಿಕೆ ಎಂಬನ್ನಕ್ಕರ ವಿರಕ್ತಿ ಸ್ಥಳಕ್ಕೆ ಭಂಗ ನೋಡ ಅಮುಗೇಶ್ವರ ಅಂತ ಹೇಳ್ತಾಳೆ. ಹಾಗೆ ಬೆಟ್ಟದ ನೆಲ್ಲಿಯ ಕಾಯ ಪಟ್ಟಣಕ್ಕೆ ಕೊಂಡು ಹೋಗಿ ಹೊಟ್ಟೆಯ ಹೊರೆಯುವವನಂತೆ, ಉತ್ತಮ ತೇಜಿಯ ಹೆಸರ ಹೇಳಿ ಕಡಲೆಯ ತಿಂಬ ಗಾವಲಿಗನಂತೆ, ಅತ್ತೆಯ ಹೆಸರ ಹೇಳಿ ಹೊಟ್ಟೆಯ ಹೊರೆವ ತೊತ್ತಿನಂತೆ, ಆದ್ಯರ ವಚನಗಳ ಅಲ್ಲಿಗಲ್ಲಿಗೆ ಉಸುರಿ ಅನ್ನ ಕೂಳಿಂಗೆ ಹರಿದಾಡುವ ಅಜ್ಞಾನಿಗಳ ಅನುಭಾವಿಗಳೆಂಬೆನೆ ಅಂತ ಕೇಳ್ತಾಳೆ. ಅಂದ್ರೆ ವಚನಗಳನ್ನ ನಾವು ನಮ್ಮ ಜೀವನಕ್ಕಾಗಿ
ಅಥವಾ ನಮ್ಮ ವಿದ್ವತ್ತವನ್ನ ಪರಿಚಯಿಸ್ಬೇಕು, ನಾವು ಬಹಳ ಆ ವಿದ್ವತ್ತವನ್ನು ಹೊಂದಿವಿ ಅಂತ ತೋರಿಸ್ಲಿಕ್ಕೆ ಅಲ್ಲಲ್ಲಿಗೆ ವಚನಗಳನ್ನ ನಾವು ಕೋಟ್ ಮಾಡಿ ನಮ್ಮ ಭಾಷಣವನ್ನ ಮಾಡ್ತೀವಿ. ಆದ್ರ ನಿಜವಾಗಿ ವಚನಗಳನ್ನ ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿವಿ ಅನ್ನುವಂತ ಒಂದು ಆತ್ಮಾವಲೋಕನೆಯನ್ನ ನಾವು ಮಾಡ್ಕೋಬೇಕಾಗ್ಯದ. ಇಷ್ಟೊತ್ತಿನವರೆಗೆ ಡಾಕ್ಟರ್ ಲತಾ ಡಿಗ್ಗಿ ಅವರು ಕೊಡೇಕಲ್ ಬಸವಣ್ಣನವರನ್ನ ಕುರಿತು ಬಹಳ ಚೆನ್ನಾಗಿ ಉಪನ್ಯಾಸ ಮಾಡಿದರು. ಇನ್ನೂ ಸಾಕಷ್ಟು ವಿಷಯಗಳನ್ನ ಸಂಗ್ರಹಿಸಬೇಕಾಗಿತ್ತು ಅನ್ನುವಂತ ಒಂದು ಅಸಮಾಧಾನವನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಯಾಕಂದ್ರೆ ವಿಷಯದ ಒಂದು ಆಕರ ಗ್ರಂಥಗಳ ಕೊರತೆ ಅವರಿಗಾಗಿರ್ಬೋದು, ಅವರು ಮಹಾರಾಷ್ಟ್ರದಲ್ಲಿರುವುದರಿಂದ ಆಕರ ಗ್ರಂಥಗಳ ಕೊರತೆ ಆಗಿರ್ಬೋದು. ಆದ್ರೂ ಕೂಡ ಅವ್ರು ಏನ್ ಸಂಗ್ರಹಿಸಾರ ಅದು ಉತ್ತಮವಾಗಿ ಇತ್ತು. ಈ ಒಂದು ಉಪನ್ಯಾಸಕ್ಕೆ ಸಾಕಾಗಿತ್ತು. ಅವರು ಇನ್ನೂ ಹೆಚ್ಚಿನ ಒಂದು ಅಧ್ಯಯನವನ್ನ ಮಾಡಿ ಚೆನ್ನಾಗಿ ಒಂದು ಲೇಖನವನ್ನ ಬರೀತೀನಂತ ಹೇಳ್ಯಾರೆ. ಹಾಗೆ ಈ ಕೊಡೇಕಲ್ಲ ಬಸವಣ್ಣನವರು ಈ ಕೊಡೇಕಲ್ ಅನ್ನುವಂಥದ್ದು ಈ ಕೊಡೆಯ ಆಕಾರದ ಒಂದು ಕಲ್ಲಿನ ಕೆಳಗೆ ಅವರು ಕುಳಿತುಕೊಂಡು ಈ ಕಾಲಜ್ಞಾನದ ವಚನಗಳನ್ನ ರಚಿಸಿದ್ದಾರೆ. ಈಗ ಅಲ್ಲಿ ನಾವು ಒಂದು ಸುಂದರವಾದ ದೇವಾಲಯವನ್ನ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ಸಾರುವಂತಹ ಒಂದು ಸುಂದರವಾದ ದೇವಾಲಯವನ್ನ ಅಲ್ಲಿ ನಾವು ಕಾಣ್ತೀವಿ. ಈ ಕಾಲಜ್ಞಾನಿ ಅಂದ್ರ ಈ ಮನುಷ್ಯ ಜನ್ಮದಲ್ಲಿ ಫಲಪದವು, ಈ ಮನುಜ ಘನಕ್ಕೆ ಘನತರ, ಈ ಮನುಜ ಕರಕಷ್ಟವನ್ನು ಅರಿಯದಿರೆ ಜನ್ಮ ಜನ್ಮದಲ್ಲಿ ಇಲ್ಲ ಸುಖವಿಲ್ಲ ಅಂತ ಹೇಳ್ತಾರೆ. ಕಾಯ ಸಂಬಂಧದ ಕಾರುಣ್ಯವ ಹಿಡಿದು ಬಂದಾರೆ. ಇವರು ಕಾಲಜ್ಞಾನಿ ಕೊಡೇಕಲ್ ಬಸವಣ್ಣನವರು ಹೇಗೆ ಧರೆಗೆ ಬಂದ್ರು ಅನ್ನುವಂಥದ್ದನ್ನ ಹೇಳ್ತಾರೆ. ಕಾಯಕ ಸಂಬಂಧದ ಕಾರುಣ್ಯವ ಹಿಡಿದು ಬಂದಾರೆ, ಮೋಹ ಹಿಡಿದು ಮಾಯಕ್ಕೆ ಸಿಲ್ಕರು, ಸಾಯಸದ ಮಾತಲ್ಲ ಆಯ ಸಿಲುಕಿದ ಬಳಿಕ ಕಾಯದಿಂದಲೇ ಕೈಲಾಸಕ್ಕೆ ಹೋದರು ಅನ್ನುವಂಥ ಮಾತನ್ನ ಹೇಳ್ತಾರೆ. ಹಾಗೆ ಇವರು ಬಸವೋತ್ತರ ಯುಗದ ಲಿಂಗಾಯತ ಪುನರುತ್ಥಾನದ ಎರಡು ಪ್ರಮುಖ ಕೇಂದ್ರಗಳು ನಾವು ಹಂಪೆ ಮತ್ತು ಎಡೆಯೂರು ಅಂತ ಕಾಣ್ತೀವಿ. ಈ ಬಸವಾದಿ ಶಿವಶರಣರ ವಿಚಾರ ಕ್ರಾಂತಿಗೆ ಈ ಎರಡು ಸ್ಥಳಗಳು ಕ್ರಾಂತಿ ಒಂದು ಶ್ರದ್ಧಾ ಕೇಂದ್ರಗಳಾಗಿ ಬೆಳೆದವು. ಹಂಪೆ 101 ವಿರಕ್ತರ ವಚನ ವಾಂಗ್ಮಯದ 15ನೇ ಶತಮಾನದ ಮಧ್ಯಭಾಗವಾದರೆ ಎಡೆಯೂರು ಸಮಾಜೋಧಾರ್ಮಿಕ ಮಹಾಮಣಿಹದ 16ನೇ ಶತಮಾನದ ಕೊನೆಯ ಕಾಲಘಟ್ಟವಾಗಿದೆ. ಈ ಎರಡು ಕಾಲಘಟ್ಟಗಳ ನಡುವಿನ 150 ವರ್ಷಗಳ ಕಾಲಾವಧಿಯಲ್ಲಿ ಮೂಡಿ ಬಂದ ಮಾನವತಾವಾದಿಯೇ ಈ ಕೊಡೇಕಲ್ ಬಸವಣ್ಣವರು ಅಂತ ಹೇಳ್ಬೋದು. ಅವರು ಈ ಎಡೆಯೂರಿಗೆ ತಮ್ಮ ಈ ಮುಸ್ಲಿಮರ ಒಂದು ಬಹಮನಿ ಸುಲ್ತಾನ ಮತ್ತು ಆದಿಲ್ ಶಾಹಿ ಮನೆತನದವರು ಈ ದಾಳಿಗಳನ್ನ ಒಂದು ಹಿಮ್ಮೆಟ್ಟಿಸುವ ಸಲುವಾಗಿ ಅಥವಾ ಆ ದಾಳಿಗಳನ್ನ ಎದುರಿಸುವುದು ಬೇಡ ಅಂತ ತಿಳ್ಕೊಂಡು ಅವರು ತಮ್ಮ ವಾಸ್ತವ್ಯವನ್ನ ಇದಕ್ಕೆ ಕೊಡೇಕಲ್ಲಿಗೆ ಸ್ಥಳಾಂತರ ಹೊಂತಾರ. ಅಲ್ಲಿ ಅವರು ಈ ಲಿಂಗಾಯತ ಪರಂಪರೆಯ ಹೊಸ ಮನ್ವಂತರದ ಭಾವೈಕ್ಯ ಪೀಠವನ್ನ ಸ್ಥಾಪಿಸ್ತಾರ. ಶರಣ ಸಂತಾನದ ಕೇಂದ್ರವಾಗಿ ಬೆಳೆದದ್ದನ್ನ ನಾವು ನಮ್ಮ ಈ ಮಡಿವಂತಿಕೆಯ ಕಣ್ಣ ಪರದೆ ತೆರೆದು ನೋಡುವಂತಾಗ್ಬೇಕು. ಈ ಕೊಡೇಕಲ್ ಬಸವಣ್ಣನವರ ಒಂದು ಶ್ರದ್ಧಾ ಕೇಂದ್ರವನ್ನ ನಾವೆಲ್ಲ ಗಮನಿಸ್ಬೇಕು ಅನ್ನುವಂಥದ್ದನ್ನ ಡಾಕ್ಟರ್ ಬಸವಲಿಂಗ ಸೊಪ್ಪಿನಮಠ ಅವರು ಕೊಡೇಕಲ್ ಬಸವಣ್ಣ ಅನ್ನುವಂಥ ಒಂದು ಪುಸ್ತಕ ಬರೆದಾರ. ಅದರೊಳಗೆ ಅವರು ತಮ್ಮ ನಿವೇದನೆಯನ್ನ ಮಾಡ್ಕೋತಾರ. ಕೊಡೇಕಲ್ಲಿನ ಈ ಕಣ್ಮಣಿ ಪೌರಾಣಿಕ ಪುರುಷನಲ್ಲ, ಚರಿತ್ರೆಯ ಯುಗ ಪುರುಷ ಅಂತ ಹೇಳ್ತಾರೆ. ಸಂಪ್ರದಾಯವಾದಿ ಅಲ್ಲ, ಆದರೆ ಪ್ರಗತಿಪರ ಸಾಂಸ್ಕೃತಿಕ ಸಂರಕ್ಷಕರಾಗಿ ಈ ಕೊಡೇಕಲ್ ಬಸವಣ್ಣವರು ಆಗಿ ಹೋದರು ಅಂತ. ಈ ಕಾಲಜ್ಞಾನಿಯ ಅವತಾರ ಈ ಧರೆಗೆ ಹೆಂಗಾಯ್ತು ಅಂತಂದ್ರ, ಪೊಡವಿಗದಿಕವು ವಿಜಯನಗರವು, ಮಡದಿ ಲಿಂಗಮ್ಮ ಮಲ್ಲ ಶೆಟ್ಟಿಯು, ಹಡೆದ ಮಕ್ಕಳು ಅಳಿದು ಹೋಗಿ ತಮ್ಮ ಕಡೆಯ ಬಂಧುಗಳ ಕೂಡಲು, ಶಿಶುಗಳು ಅಳಿದು ಹೋಗಲು, ನುಡಿವ ತನ್ನಯ ಕುಲಜರಿಗೆ ಅಡವಿ ಒಳಗೆ ಬಿದ್ದ ಶಿಶುವ ಕೊಂಡು ಬಾ ಎನ್ನಲು ಅಂತ ಹೇಳ್ತಾರೆ. ಅಂದ್ರೆ ಆ ಅಡವಿಯಲ್ಲಿ ಸಿಕ್ಕಿರುವಂತಹ ಅನಾಥ ಮಗುವನ್ನ ತಂದು ಅವರು ಜೋಪಾನ ಮಾಡ್ತಾರ. ಮುಂದೆ ಒಂದು ಆದರ್ಶ ಸಂಸಾರಸ್ಥರಾಗ್ತಾರ. ಮತ್ತ ಅವರ ವೇಷಭೂಷಣ ಒಂದು ತೊಗಲಿನ ಚರ್ಮದಂಬರವನ್ನ ಸುತ್ತಕೋತಿದ್ರು.
ಎರಡು ಪಾದಗಳಲ್ಲಿ ಚರ್ಮದ ಕೌಂಸಿ ಇರ್ತಿತ್ತು. ಕೈಯೊಳಗ ಒಂದು ಮಣ್ಣಿನ ಪಾತ್ರೆ ಇರ್ತಿತ್ತು. ಮತ್ತೊಂದು ಕೈಯಲ್ಲಿ ಒಂದು ಬೆತ್ತ ಇರ್ತಿತ್ತು. ಇಂತಹ ವಿಲಕ್ಷಣ ವೇಷಭೂಷಣಗಳಿಂದ ಅವರು ತಮಿಳುನಾಡಿನ ರಾಜನ ಗೌರವ ಆದರಗಳಿಗೆ ಪಾತ್ರರಾಗ್ತಾರ ಅನ್ನುವಂಥದ್ದನ್ನ ನಾವು ಕಾಣ್ತೀವಿ. ಈ ಮುಸ್ಲಿಂ ದೊರೆ ಅವರನ್ನ ಆದಿಲ್ ಶಾಹಿ ಯೂಸುಫ್ ಅಲಿ ಅನ್ನುವಂಥವನು ಅವರನ್ನ ಬಂಧಿಸಿ ಸಾಕಷ್ಟು ಹಿಂಸೆಯನ್ನು ಕೂಡ ಕೊಡ್ತಾನ. ಆದ್ರೆ ಇವರು ಇವರ ಒಂದು ಅಧ್ಯಾತ್ಮದ ಒಂದು ಹಸಿವನ್ನ ಅಧ್ಯಾತ್ಮದ ಒಂದು ತಿಳುವಳಿಕೆಯನ್ನ ಅಧ್ಯಾತ್ಮದ ಒಂದು ಮಟ್ಟವನ್ನ ನೋಡಿ ಅವನು ಅವರನ್ನ ಬಿಡುಗಡೆ ಮಾಡ್ತಾನ ಅನ್ನುವಂಥದ್ದನ್ನ ನಾವು ಕಾಣ್ತೀವಿ. ಹಾಗೆ ರಾಜಯೋಗಿಯಾಗಿ ಅವರು ಬಾಳಿದರು. ಯೋಗದ ಅನಂತ ಮುಖಗಳನ್ನ ಅವರು ಪಾಲಿಸಿದರು. ಹಠ, ರಾಜಯೋಗ, ಮಂತ್ರಯೋಗ, ಲಯ ಯೋಗಗಳು ಶರೀರವನ್ನ ಹುರಿಯಂತೆ ಹೊಸೆದು ಮನವನ್ನು ಗಾಳಿಯಂತೆ ತೇಲಿ ಬುದ್ಧಿ ಭಾವಗಳನ್ನ ಅವರು ಬೆಸೆದು ಮಹಾಯೋಗಿಯಾಗಿ ಬೆಳೆದ್ರು. ಹಾಗೆ ಈ ಮಹಾನು ನಾಥ ಯೋಗಿ ಅಂತ ಅವರು ಹೇಳಿದ್ರು. ಅವರು ಡಿಗ್ಗಿ ಮೇಡಮ್ ಅವರು ಹಿಂದೂ ಮುಸ್ಲಿಮರ ಭಾವೈಕ್ಯದ ಒಂದು ಹರಿಕಾರರಾಗಿ ಬೆಳೆದು ಬರ್ತಾರ. ಅವರು ಒಂದು ಕಾಲಜ್ಞಾನದ ವಚನದಲ್ಲಿ ಹೇಳ್ತಾರ, ಇವರಿಗೋಂಕಾರ ಅಂದ್ರೆ ಹಿಂದೂಗಳಿಗೆ ಓಂಕಾರ, ಇವರಿಗೋಂಕಾರ ಅವರಿಗೆ ಗಲೀಫವು, ಇವರ ಪ್ರಮಾಣ ಅವರ ಕರ್ಮವು, ಇವರಿಗೆ ಅಲ್ಲಮನೇ ಅಂತಿಮ ದೈವ, ಇವರಿಗಲ್ಲಮ ಅವರಿಗೆಲ್ಲಾ ನಾಮಗಳು, ಇವರು ಬಸವನು ಅವರ ಮಹಮ್ಮದ, ಇವರ ವೇದವು ಅವರ ಮುಸ್ತಾಪವು, ಇವರು ಬಲಕ್ಕೆ ಅವರು ಮಾತ್ರ ಎಡ ಹುರುಪು ಅಂತ ಹೇಳ್ತಾರೆ. ಹೀಗೆ ಅವರು ಒಂದು ಕಾಲಜ್ಞಾನದ ಒಂದು ಸಾಹಿತ್ಯವನ್ನ ರಚಿಸ್ತಾರ. ಕಾಲಜ್ಞಾನ, ಖಂಡಜ್ಞಾನ, ನೀತಿ ಜ್ಞಾನ, ಬೋಧ ಜ್ಞಾನ ಅಂತ ಈ 4 ಮಾರ್ಗದ ಮೂಲಕ ಸಮಾಜಕ್ಕೆ ಅವರು ಆಗಲಿರುವಂಥದ್ದನ್ನು ನೇರವಾಗಿ ಹೇಳುವ ಹಾಗೂ ಖಂಡಿಸುವ, ತಿಳಿಸುವ ಮಹಾಜ್ಞಾನದ ಕಾಲಜ್ಞಾನವನ್ನ ಅವರು ಸೃಷ್ಟಿಗೊಳಿಸಿದ್ರು ಅನ್ನುವಂಥದ್ದನ್ನ. ಹೀಗೆ ಕಾಲಜ್ಞಾನದ ವಚನಗಳನ್ನ ಬರಿಬೇಕಾತಂದ್ರ ಕೆಲವರಿಗೆ ಒಂದು ವಿಶಿಷ್ಟವಾದಂತಹ ಒಂದು ಸಂವೇದನೆ ಆಗ್ಲಿ ಅಥವಾ ಒಂದು ವಿಶಿಷ್ಟವಾದಂತಹ ಬುದ್ಧಿಮತ್ತೆ ಇರ್ತದೆ. ಕೆಲವು ಜನರಿಗೆ ಅದು ಹೇಳ್ತಾರೆ ಗಾಡ್ ಗಿಫ್ಟ್ ಅಂತ ಹೇಳ್ತಾರೆ, ದೇವರಿಂದ ಪಡೆದು ಬಂದಂತಹದ್ದು ಅಂತ ಹೇಳಿ. ಹಾಗೆ ಈಗ ವರನಟ ಅದು ಹೇಳ್ತಾರೆ, ವರಕವಿ, ವರನಟ ಹೀಗೆ ಹೇಳ್ತಾರಲ್ಲ. ಹಾಗೆ ಈಗ ನಾವು ಐನ್ಸ್ಟೀನ್ ಉದ್ದಾಮ ವಿಜ್ಞಾನಿಗಳಾಗ್ತಾರ. ಅಂದ್ರೆ ಅವರು ಪ್ರಸ್ತುತ ತಾವಿರುವಂತಹ ಸಮಯದಲ್ಲಿ ಪ್ರಸ್ತುತ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನ, ಸುತ್ತಮುತ್ತಲಿನ ಆಗುಹೋಗುಗಳನ್ನ ಬಹಳಷ್ಟು ಒಂದು ನಿಖರವಾಗಿ ಪರೀಕ್ಷಿಸಿ ಒಂದು ನಿರ್ಧಾರಕ್ಕೆ ಬರ್ತಾರ. ಆ ನಿರ್ಧಾರ ಏನಾಗ್ತೈತಿ, ಅವ್ರಿಗೆ ಮುಂದೆ ಏನಾಗ್ತೈತಿ ಅನ್ನುವಂಥ ಒಂದು ಜ್ಞಾನವನ್ನ ಅವರು ಹೊಂದುತ್ತಾರ ಅನ್ನುವಂಥದ್ದನ್ನ ನಾವು ಕಾಣ್ತೀವಿ. ಹೀಗೆ ಅವರು ಕಾಲಜ್ಞಾನದ ಸಾಹಿತ್ಯವನ್ನ ರಚಿಸಿದ್ರು. ಆ ಕಾಲಜ್ಞಾನದ ಜ್ಞಾನದ ಪರಂಪರೆಯೇ ಅಮರ ಕಲ್ಯಾಣದ ಪರಂಪರೆ ಅಂತ ನಾವು ಹೇಳ್ತೀವಿ. ಅವರಿಗೆ ಸಾಕಷ್ಟು ಪರಂಪರೆ ಇತ್ತು. ಈ ಮಂಟೇಸ್ವಾಮಿ, ತಿಂತಣಿ ಮೋನಪ್ಪಯ್ಯ, ಸಾಲೋಟಗಿ ಶಿವಯೋಗೀಶ್ವರರು, ನಾಗಾವಿ ಈರಪ್ಪನವರು, ಮತ್ತೆ ಡಂಗುರ ವಚನ ತ್ರಿಪದಿ ರಚಿಸಿ ಇವರೆಲ್ಲರಂತೆ ಅವರು ಕೂಡ ಲೋಕ ಸಂಚಾರ ಮಾಡಿದರು. ಜನರಿಗೆ ಬದುಕಿನ ಎಲ್ಲ ತಿಳುವಳಿಕೆ ನೀಡಿ ಜನರನ್ನ ಮುನ್ನಡೆಸಿದರು. ಬಣ್ಣ ನಡೆಯದು ಕೇಳಿರೋ ಬಾಹ್ಯದ ಬಣ್ಣ ನಡೆಯದು ಅನ್ನುವಂತಹ ಮಾರ್ಮಿಕ ನೀತಿ ಹಾಡುಗಳು ಅವರ ಹಾಡುಗಳು ಬದುಕಿನ ಸಂದೇಶವಾದವು ಅಂತ ಹೇಳ್ತೀವಿ. ಹಾಗೆ ಅವರು ಕೆಲವು ವಚನಗಳನ್ನ ಒಂದು ವಚನಗಳನ್ನ ನಾನು ಹೇಳ್ತೀನಿ. ಅವರ ಒಂದು ಭಾವಚಿತ್ರವನ್ನ ನಾವು ನೋಡಿದ್ರೆ ಅವ್ರೇನು ಭಸ್ಮ ಹತ್ತಿರಂಗಿಲ್ಲ ಅಥವಾ ವಿಭೂತಿ ಕಾಣುದಿಲ್ಲ ಅವ್ರ ಹಣೆ ಮೇಲೆ. ಆಮೇಲೆ ಕೊರಳಲ್ಲಿ ಲಿಂಗವೂ ಇರುವುದಿಲ್ಲ. ಯಾಕಂತಂದ್ರ ಅವರು ಆತ್ಮಲಿಂಗವನ್ನ ನಂಬಿರ್ತಾರ ಅಂತ ಹೇಳ್ತಾರ. ಬಟ್ ಇಲ್ಲೊಂದು ಕಾಲಜ್ಞಾನದ ವಚನ ನಾನು ಓದು ಮುಂದೆ ಒಂದು ಸಿಕ್ತು. ಅದ್ರೊಳಗೆ ಅವರು ಲಿಂಗದ ಬಗ್ಗೆ ಹೇಳ್ತಾರ. ತಮ್ಮ ತಾವರಿತರೆ ತಮಗ್ಯಾಕೆ ದುರ್ಮರಣ, ತಮ್ಮ ತಾವರಿತರೆ ತಮಗ್ಯಾಕೆ ದುರ್ಮರಣ, ತಮ್ಮ ತಾವರಿತರೆ ತಮಗ್ಯಾಕೆ ದುರಿತಗಳು, ತಮ್ಮಲ್ಲೇ ಇಹ ಉಂಟು ತಮ್ಮಲ್ಲೇ ಪರ ಉಂಟು, ತಮ್ಮಲ್ಲೇ ಇಹ ಉಂಟು ತಮ್ಮಲ್ಲೇ ಪರ ಉಂಟು,
ತಮ್ಮಲ್ಲೇ ಗುರು ಉಂಟು, ತಮ್ಮಲ್ಲೇ ಲಿಂಗವಿದ್ದಡೆ ಅಂತಾರೆ. ತಮ್ಮಲ್ಲೇ ಗುರು ಉಂಟು, ತಮ್ಮಲ್ಲೇ ಲಿಂಗವಿದ್ದಡೆ, ತಮ್ಮ ತಾವರಿಯದೆ ಕೆಟ್ಟಿತ್ತು ಜಗವೆಲ್ಲ ಅನ್ನುವಂತ ಮಾತನ್ನ ಹೇಳ್ತಾರ. ಇದು ನಿಜವಾಗಿ ಅವರು ಇಷ್ಟಲಿಂಗವನ್ನ ಸ್ಥಾವರಲಿಂಗ ಸ್ಥಾವರಲಿಂಗವನ್ನ ಇಷ್ಟಲಿಂಗ ಮಾಡಿ ಇಷ್ಟಲಿಂಗವನ್ನ ಆತ್ಮಲಿಂಗ ಪ್ರಾಣಲಿಂಗ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಮಾತನ್ನು ನಾವು ಕೇಳ್ತೀವಿ ಅಂತ ಅನ್ನೋದು. ಆದರೆ ಅವರು ಒಂದು ಬಹಳಷ್ಟು ಇಂಟ್ರೆಸ್ಟಿಂಗ್ ಒಂದು ರೋಚಕ ಒಂದು ಕಾಲಜ್ಞಾನದ ವಚನ. ನೀರು ಮಾರುವ ದಿನ ಬಂತು ಕೇಳಿರಣ್ಣ ಅಂತ ಹೇಳ್ತಾರೆ. ಆಮೇಲೆ ರೆಕ್ಕೆ ಇಲ್ಲದ ಹಕ್ಕಿ, ನೀರು ಮಾರುವ ದಿನ ಬಂತು ಕೇಳಿರಣ್ಣ ಅಂತ. ಈಗ ನಾವು ಬಾಟಲ್ ಒಳಗ ನೀರು ತಗೊಳಕತ್ತೀವಿ ನೋಡ್ರಿ, ಬಿಸ್ಲೇರಿ. ರೆಕ್ಕೆ ಇಲ್ಲದ ಹಕ್ಕಿ ಹಾರುತ್ತೆ ಅಂತ. ಗೌಡರೆನ್ನುವವರು ತೌಡಾಗಿ ಹೋಗ್ತಾರ ಅಂತ ಹೇಳ್ತಾರೆ. ಹಾಗೆ ಸ್ಮಶಾನದಲ್ಲಿ ಮನಿ ಕಟ್ತಾರ. ಏನ್ ನಾವು ಮಾಡಾಕತ್ತೀವಿ ಅದನ್ನ ಅವರು 15ನೇ ಶತಮಾನದೊಳಗ ಹೇಳಿದ್ರು. ಪಟ್ಟಣವು ಹೊಂದಿ ನಷ್ಟ ಕಾಲವು ಬಂತು, ಪಟ್ಟಣವು ಹೊಂದಿ ನಷ್ಟ ಕಾಲವು ಬಂತು, ಅಷ್ಟ ಗ್ರಹಗಳು ಕೂಡಿದವು. ಪಟ್ಟಣಕ್ಕೆ ಪ್ರಭು ಬಂದು ಸುಟ್ಟ ಸೂರ್ಯಲಾಯ್ತು ಕಟ್ಟಾದ ದಾರಿ ಬಟ್ಟೆಗಳ. ಚಿತ್ರದೊಳಗಣ ಬೊಂಬೆ ಕುಣಿದು ಮಾತಾಡ್ಯಾವ. ಈ ಸಿನಿಮಾ ಬಂದಿತ್ತು ನೋಡ್ರಿ, ಚಿತ್ರದೊಳಗಣ ಬೊಂಬೆ ಕುಣಿದು ಮಾತಾಡ್ಯಾವ. ಮುಂದೆ ಗಗನದಳು ಮನುಜರು ಸಂಚಾರ ಮಾಡ್ಯಾರ. ಅಂದ್ರೆ ವಿಮಾನ ಬಂದ ಮುಂದೆ ಗಗನದಳು ಮನುಜರು ಸಂಚಾರ ಮಾಡ್ಯಾರ. ಎಣ್ಣೆ ಇಲ್ಲದ ಜ್ಯೋತಿ ಉರಿದಾವು ಜಗದೊಳಗೆ ಅನ್ನುವಂಥದ್ದನ್ನು ಎಲೆಕ್ಟ್ರಿಸಿಟಿ ಬಂತು. ಅವಾಗೆಲ್ಲ ಎಣ್ಣೆ ಇಂದನೇ ಅವರು ತಮ್ಮ ಬೆಳಕನ್ನ ಪಡಿತಿದ್ರು. ಆದ್ರೆ ಇವಾಗ ಎಣ್ಣೆ ಇಲ್ಲದ ಜ್ಯೋತಿ ಉರಿದಾವು ಜಗದೊಳಗೆ ಅನ್ನುವಂಥದ್ದನ್ನ ಈ ಒಂದು ಈ ವಚನಗಳನ್ನು ನಾವು ಕಾಣ್ತೀವಿ, ಕಾಲಜ್ಞಾನದ ವಚನಗಳು. ಶರಣರು ಬೆಳಗಿನ ವಚನಗಳನ್ನು ರಚಿಸಿದ್ದಾರೆ, ಸ್ವರವಚನಗಳನ್ನ ರಚಿಸಿದ್ದಾರೆ. ಆಮೇಲೆ ಕೆಲವು ಮಹಾದೇವಿ ಅಕ್ಕನ ವಚನಗಳಂತೂ ಭಾವಗೀತೆಗಳಂತೆ ನಮಗೆ ಕಿವಿಗೆ ಅದನ್ನು ಹಾಡಬಹುದು, ಮತ್ತೆ ಕಿವಿಗೆ ಇಂಪಾಗುವಂತೆ ನಾವು ಸ್ವರ ಸಂಯೋಜನೆಯನ್ನ ಮಾಡಬಹುದು ಅನ್ನುವಂತ ಎಲ್ಲಾ ರೀತಿಯಲ್ಲಿ ವಚನಗಳನ್ನ ನಾವು ಕಾಣಬಹುದು ಅನ್ನುವಂಥದ್ದು. ಇಷ್ಟೆಲ್ಲ ಈ ನಮ್ಮ ಕೊಡೇಕಲ್ ಬಸವಣ್ಣನವರು ಮತ್ತೆ ತಮ್ಮ ಲೋಕ ಸೇವೆಯ ಕೈಂಕರ್ಯ ಮುಗಿಸಿ ಲಿಂಗೈಕ್ಯರಾದರು, ಬಯಲಾದ್ರು, ಸಮಾಧಿ ನಿರ್ಮಿಸಿದರು. ಅದು ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಅಂದ್ರೆ ಜೀವಂತ ಸಮಾಧಿ. ಅವರ ಇದ್ರ ಗುಡಿ ಆವರಣದೊಳಗೆ ಇನ್ನೂ 3 ಗದ್ದುಗೆಗಳನ್ನ ನಾವು ಕಾಣ್ತೀವಿ. ಅವು ಕೂಡ ಅವ್ರ ಮಕ್ಕಳದಂತ ಹೇಳ್ತಾರೆ ಕೆಲವರು. ಇನ್ನೂ ಬಹಳಷ್ಟು ಸಂಶೋಧನೆ ಆಗ್ಬೇಕು ಈ ದಿಕ್ಕಿನೊಳಗ. ಈ ಸಮಾಧಿ ಇಡೀ ದೇವಸ್ಥಾನ ಏನದ ಅದು ಸಮಾಧಿ ಈ ದರ್ಗಾ ವಾಸ್ತುವಿನಂಗ ಕಾಣಿಸ್ತದ. ಒಳಗೆ ಸಮಾಧಿಯ ಮೇಲೆ ತೂಗು ಬಿದ್ದಿರುವ ಗಾಜು ಹಂದೋಗಗಳು ಇಸ್ಲಾಮಿನ ಮೂಲ ಮಂತ್ರ ಲಾ ಇಲಾ ಇಲ್ಲಲ್ಲಾ ಮೊಹಮ್ಮದ್ ರಸೂಲಲ್ಲಾ ಅಂತ ಕೆತ್ತದಂತ. ಸಮಾಧಿ ಮೇಲೆ ಹಸಿರು ನಿಶಾನಿ ಗಂಧ ಇರುತ್ತದ. ಅದ್ರ ಗಂಧ ಬಳಿತಾರ. ಲೋಬಾನ ಉರಿಸುವುದು, ಸಕ್ರಿ ಹಂಚುವುದು, ಮಾಲ್ದಿ ಮಾದೇಲಿ ಊಟ, ಕುದುರೆ ತೊಟ್ಟಿಲುಗಳ ಹರಕೆ ಎಲ್ಲವೂ ಅಲ್ಲಿ ನೆರವೇರುತ್ತದೆ. ಹಾಗೆ ಅವರು ಹೇಳಿದ್ರು, ಗೀತಾ ಡಿಗ್ಗಿ ಮೇಡಮ್ ಅವರು, ಕೊಡೇಕಲ್ ಮಠದ ಗುರುಗಳು ಹಸಿರು ಪೇಟ ಹಾಕಿಕೊಂಡು ಸೂಫಿ ವೇಷಧಾರಿಯಾಗಿ ದರ್ಶನ ನೀಡ್ತಾರ. ಕಡೆ ಕಲ್ಯಾಣ, ಅಮರ ಕಲ್ಯಾಣ, ಧರ್ಮ ಕಲ್ಯಾಣ, ಅನುಭವದ ಕಲ್ಯಾಣಕ್ಕೆ ಸಾವಿರದ ಶರಣಾರ್ಥಿಗಳನ್ನ ಹೇಳ್ತಾ, ನಮ್ಮ ಊರಿನಲ್ಲಿಯೂ ಕೂಡ, ನಮ್ಮ ಊರು ಕರಬಂಟನಾಳ, ಅದಲ್ಲಿಯೂ ಕೂಡ ಎದುರುಗಡೆ ಒಂದು ಸಣ್ಣದ ಮಾಡಿದ್ದಾರೆ ಕೊಡೇಕಲ್ಲ ಬಸವಣ್ಣವ್ರದ್ದು ಅಂತ ಹೇಳಿ. ಅಲ್ಲಿ ಹೆಚ್ಚಾಗಿ ಮುಸ್ಲಿಮರೇ ಇರ್ತಾರೆ. ಹಸಿರು ಪೇಟ ಸುತ್ತಕೊಂಡು ಅಲ್ಲಿ ಮುಸ್ಲಿಮರು ಇರ್ತಾರೆ. ಆದ್ರೆ ಅಲ್ಲಿ ಈ ನಮ್ಗೆ ಉದಿನ ಕಡ್ಡಿ ಹಚ್ಚಿ ಅಲ್ಲಿ ಅವರು ಪ್ರಸಾದ ಕೊಡ್ತಾರೆ, ಸಕ್ಕರೆ ಹಂಚ್ತಾರ, ಎಲ್ಲ ಮಾಡ್ತಾರ. ಆದ್ರೆ ಅದು ಅಲ್ಲಿ ಯಾಕ ಅದು ಒಂದು ಕೂಡ ಒಂದು ಶಕ್ತಿ ಕೇಂದ್ರ ಆಗಿತ್ತು ಕೊಡೇಕಲ್ಲ ಬಸವಣ್ಣವ್ರದ್ದು ಅಂತ ಹೇಳ್ತಾ, ಈ ಒಂದು ನನಗೆ ಅನುಭವ ನೀಡಿದ್ದಕ್ಕೆ ನಿಜವಾಗಿಯೂ ವೀಣಾ ಹೂಗಾರ್ ಅವರು ಮಾಡ್ಬೇಕಾಗಿತ್ತು. ಡಾಕ್ಟರ್ ವೀಣಾ ಹೂಗಾರ್ ಅವರು ನನ್ಕಿಂತ ಬಹಳ ಚೆನ್ನಾಗಿ ಮಾತಾಡ್ತಿದ್ರು. ಅವರು ವಿಷಯದಲ್ಲಿ ಪರಿಣಿತಿ ಇರ್ತದವ್ರಿಗೆ. ಅದ ನಾನು ಈಗ ಸದ್ಯ ಒಂದ್ ತಾಸಿನೊಳಗೆ ನೋಡ್ಕೊಂಡು ಒಂದು ಆಪತ್ತಿನೊಳಗೆ ತುಂಬಾ ಒಂದು ಅವಸರದೊಳಗೆ ನಾನು ನನ್ನ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಂಡೆ. ಇದ್ರೊಳಗೆ ಎಷ್ಟು ಸರಿ ಅದಾವೋ ಎಷ್ಟು ತಪ್ಪದಾವೋ ಮತ್ತ ಶಶಿಕಾಂತ್ ಸರ್ ಮತ್ತು ತಮ್ಮ ಮಾರ್ಗದರ್ಶನದ ನುಡಿಗಳಲ್ಲಿ ಅವರು ಹೇಳ್ತಾರ. ಅವ್ರನ್ನ ಮಾತನ್ನ ಕೇಳೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ವಚನಗಳ ಹಿರಿಮೆ, ವಚನಕಾರರ ಮೌಲ್ಯಗಳ ಕುರಿತಾಗಿ
ಹಾಗೂ ಹಂಪಿ ಮತ್ತು ಎಡೆಯೂರು ಪರಂಪರೆಗಳ ಮಹತ್ವದ ಕುರಿತಾಗಿ, ಆ ಕಾಲದ ರಾಜಕೀಯ ಚಿತ್ರಣಗಳು, ಅಂದಿನ ಕಾಲಘಟ್ಟಗಳ ಚರಿತ್ರೆಯಲ್ಲಿ ವಚನ ಸಾಹಿತ್ಯ ಹೊಸ ಮನ್ವಂತರ ಸಾಧಿಸಿದ್ದು ಮತ್ತೆ ಹೊಸ ಹುಟ್ಟು ಪಡೆದು ವಚನ ಸಾಹಿತ್ಯ ಹೊಸ ಹೊಳಹುಗಳನ್ನು ಪಡೆಯಿತು ಅನ್ನುವಂಥ ವಿಚಾರಗಳನ್ನು ಹೇಳಿದರು. ಅದೇ ರೀತಿಯಾಗಿ ಕೊಡೆಕಲ್ ಬಸವಣ್ಣನವರು ಒಬ್ಬ ಚಾರಿತ್ರಿಕ ನಾಯಕ, ಒಬ್ಬ ಸಾಂಸ್ಕೃತಿಕ ರಾಯಭಾರಿ, ಸಮಾಜ ಕಲ್ಯಾಣವನ್ನು ಬಯಸ್ತಾ ಕನ್ನಡ ನುಡಿ ಚಿಂತನೆಯನ್ನು ಮಾಡುತ್ತಾ ಭವಿಷ್ಯದ ಕಾಲಮಾನದ ಕುರಿತು ನಿಖರವಾಗಿ ಹೇಳಿರುವಂಥ ಒಬ್ಬ ಶ್ರೇಷ್ಠ ಕಾಲಜ್ಞಾನಿ. ತಾನು ಹೇಳಿದಂತೆ ಬದುಕಿರುವಂತಹ ನಡೆನುಡಿಗಳಲ್ಲಿ ಸಾಮರಸ್ಯವನ್ನು ತಂದುಕೊಂಡು ಧರ್ಮ ಸಹಿಷ್ಣುತೆಯನ್ನು ಎತ್ತಿ ಹಿಡಿದಂತಹ ಕೊಡೆಕಲ್ ಬಸವಣ್ಣನವರ ಒಂದು ಕುರಿತಾಗಿ ಅತ್ಯಂತ ಮಾರ್ಮಿಕವಾದಂತಹ ಮಹತ್ವದ ಸಂಗತಿಗಳನ್ನು ತಿಳಿಸಿಕೊಡ್ತಾ, ಕೊಡೆಕಲ್ನಲ್ಲಿ ಇರುವಂಥ ಪದ್ಧತಿಗಳನ್ನು, ಆಚರಣೆಗಳನ್ನು ಕೂಡ ಅದರ ಜೊತೆಗೆ ತಿಳಿಸ್ತಾ ಬಹಳಷ್ಟು ವಿಸ್ತಾರವಾಗಿ ತಮ್ಮ ಮಾರ್ಗದರ್ಶನ ನುಡಿಗಳನ್ನು ಹೇಳಿರುವಂತಹ ಹಿರಿಯರಾದಂಥ ಶರಣೆ ಶಾರದಮ್ಮ ಪಾಟೀಲ್ ಅವರಿಗೆ ಅನಂತ ಭಕ್ತಿಪೂರ್ವಕವಾದಂಥ ನಮನಗಳು. ಈಗ ಮಾರ್ಗದರ್ಶನ ನುಡಿಗಳನ್ನು ಹೇಳ್ಬೇಕಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಇಲ್ಲ ಮೇಡಮ್, ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅವರು ಬಂದಾರ, ತಂದೆ ತಾಯಿ ಬಗ್ಗೆ ಅವ್ರ ಬಗ್ಗೆ ಮಾತಾಡಿ. ಡಾಕ್ಟರ್ ನಿರ್ಮಲಾ ಭಟ್ಟಲ್. ಆಯ್ತು. ಆತ್ಮೀಯ ಸಹೋದರಿ, ಬಹುಮುಖ ಪ್ರತಿಭೆಯ ನಿರ್ಮಲಾ ಭಟ್ಟಲ್ ಅವರು ತಮ್ಮ ಒಂದಿಷ್ಟು ಮಾತುಗಳನ್ನ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ. ದಯವಿಟ್ಟು ಕ್ಷಮೆ ಇರಲಿ, ಇವತ್ತು ಉಪನ್ಯಾಸಕ್ಕೆ ನನ್ಗೆ ಅಟೆಂಡ್ ಆಗಕ್ ಆಗ್ಲಿಲ್ಲ. ಆದ್ರೆ ಗೀತಾ ಡಿಗ್ಗೆ ಅವರು, ಡಾಕ್ಟರ್ ಗೀತಾ ಡಿಗ್ಗೆ ಅವರು ಬಹಳ ಚೆನ್ನಾಗಿ ಉಪನ್ಯಾಸ ನೀಡಿದ್ರು ಅನ್ನೋದನ್ನ ನಾನು ಕಮೆಂಟ್ಸ್ ಗಳಲ್ಲಿ ನೋಡಿದೆ. ಅದಕ್ಕೆ ಜೊತೆಗೆ ಶಾರದಮ್ಮ ಪಾಟೀಲ್ ಅವರು ಕೂಡ ಅದಕ್ಕೆ ಇನ್ನಷ್ಟು ವಿಷಯಗಳನ್ನ ಆಡ್ ಮಾಡಿದ್ರು. ಈ ವೇದಿಕೆಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊಡೆಕಲ್ ಬಸವಣ್ಣ ಅವರು ಬಗ್ಗೆ ಕಳೆದ ವರ್ಷದಲ್ಲಿ ಇದೇ ವೇದಿಕೆಯಲ್ಲಿ ಹಂಪಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮಾತಾಡಿದ್ರು. ಅದಾದ್ಮೇಲೆ ಈ ದತ್ತಿ ಉಪನ್ಯಾಸಗಳನ್ನು ಇಡಬೇಕು ಅಂತ ಅನ್ಕೊಂಡಾಗ ನಾನು ನಮ್ಮ ತಾಯಿ ಆ ಪರಂಪರೆಗೆ ಸಂಬಂಧಪಟ್ಟವಳಾಗಿರೋದ್ರಿಂದ ನಮ್ಗೆ ಅಷ್ಟು ವಿಷಯ ಗೊತ್ತಿರ್ಲಿಲ್ಲ. ಆ ಉಪನ್ಯಾಸ ಕೇಳಿದ್ಮೇಲೆ ನಮ್ಮ ತಾಯಿಗೂ ಶರಣರಿಗೂ ಎಂಥ ಒಂದು ಕನೆಕ್ಟಿವಿಟಿ ಐತಿ, ಅವ್ರ ಆ ಪರಂಪರೆಯೊಳಗೆ ಅವ್ರು ಬಂದಾರ ಅನ್ನೋದು ಕೇಳಿದಾಗ ಬಹಳ ಖುಷಿ ಅನಿಸ್ತು. ನಮ್ಮ ತಾಯಿ ಇವತ್ತಿನ ಅಘರ್ಕೇಡದ ಇಂಡಿ ತಾಲೂಕಿನ ಅಘರ್ಕೇಡದ ಗ್ರಾಮದವಳು, ಅಘರ್ಕೇಡದಲ್ಲಿ ಹುಟ್ಟಿರೋಳು. ಅಲ್ಲಿ ಕೂಡ ಕೋಲಶಾಂತಯ್ಯ ಅನ್ನುವಂತಹ ಶರಣನ ಪ್ರಭಾವಕ್ಕೆ ಆ ಪರಿಸರ ಒಳಗಾಗಿರೋದಕ್ಕೆ ಏನೋ ನಮ್ಮ ತಾಯಿ ಹೆಸರು ಶಾಂತ ಅಂತ ಹೇಳಿ ಇರುವುದು. ಜೊತೆಗೆ ನಮ್ಮ ತಂದೆ ಬೆಳಗಾವದವರು, ಬೆಳಗಾವ್ ಮೂಲ ಶಾಪುರದಲ್ಲಿ ಬೆಳ್ಳಿ ಕುಲ ಅಂದ್ರೆ ನಮ್ ಬಹಳ ತಲೆಮಾರುಗಳಿಂದನೂ ಬೆಳ್ಳಿ ಕೆಲಸಗಳನ್ನ, ದೇವರ ಆಭರಣಗಳನ್ನ, ಬೆಳ್ಳಿ ತಟ್ಟೆ, ಪಾತ್ರೆ, ಈ ತರದ ಬೆಳ್ಳಿ ಆಭರಣಗಳನ್ನ ಮಾಡುವಂತಹ ತುಂಬಾ ಹಳೆಯ ಮನೆತನ ನಮ್ದು. ಅದಕ್ಕೋಸ್ಕರನೇ ಬೆಳ್ಳಿ ಬಟ್ಟಲ ಮಾಡೋದಕ್ಕೇನೆ ಫೇಮಸ್ ಆಗಿರೋದ್ರಿಂದ ನಮ್ಗೆ ಬಟ್ಟಲ ಅಂತ ಹೆಸರು ಬಂದಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ನಮ್ಮ ಅಜ್ಜ ಹೊಸವಾಗಿ ಗುಂಡುಗಡಿಗೆಯನ್ನ, ಲಿಂಗದ ಕಾಯಿ ಇಟ್ಕೊಳ್ಳುವಂತಹ ಗುಂಡುಗಡಿಗೆಯನ್ನ ಮಾಡುವ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿದ್ರು. ಆ ನಮ್ಮ ಮನೆಯಲ್ಲಿ ತಯಾರಾಗುವಂತಹ ಗುಂಡುಗಡಿಗೆಗಳು ಕರ್ನಾಟಕದ ತುಂಬಾ ಹೋಗ್ತಾ ಇದ್ವು, ಬೆಳ್ಳಿ ಗುಂಡುಗಡಿಗೆಗಳು. ಅವಾಗ ಅದರ ಒಂದು ಪ್ರತಿರೂಪವಾಗಿ ಇವತ್ತಿಗೂ ನಮ್ಮ ಅಜ್ಜನ ಅಣ್ಣ ಬೆಳಗಾವಿಯ ಶಾಪುರ್ನಲ್ಲಿ ಬಸವನ ಗುಡಿಯನ್ನ ಕಟ್ಸಿದ್ರು ಅವರು. ಹೀಗೆ ಈ ಒಂದು ಬಿಜಾಪುರ್ ಮತ್ತು ಗುಲ್ಬರ್ಗಾ ಭಾಗದ ಒಳಗೆ ಹೆಚ್ಚು ನಮ್ಮ ವಸ್ತುಗಳ ಮಾರಾಟ ಆಗೋದ್ರಿಂದ ಈಗೇನ್ ನಮ್ಮ ಅಜ್ಜನಿಗೆ ಕನೆಕ್ಟಿವಿಟಿ ಆಗಿ ಇಲ್ಲಿ ವಸ್ತುಗಳನ್ನ ತಗೊಂಡು ಹೋಗಿ ಅಲ್ಲಿ ಮಾರೋರು, ನೀವು ಬಂದು ಅಲ್ಲೇ ಕಾರ್ಖಾನೆ ಹಾಕ್ರಿ ಅಂತ ಹೇಳಿದ್ದಕ್ಕೆ ನಮ್ಮ ಅಜ್ಜ ಒಂದು ಬ್ರಾಂಚ್ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ಹೇಳಿ ಬೆಳಗಾವನ್ನ ಬಿಟ್ಟು ಗುಲ್ಬರ್ಗಾಕ್ ಬರ್ತಾರ ಅವ್ರು. ಗುಲ್ಬರ್ಗಾಕ್ ಬಂದಾಗ ಇದು ಸುದೈವ ದುರ್ದೈವ ಗೊತ್ತಿಲ್ಲ, ರಜಾಕರ್ ಹಾವಳಿ ಒಳಗೆ ಸಿಕ್ಕಾಕೊಂಡು ಅವರು ಬಹಳ ತೊಂದರೆಯನ್ನ ಅನುಭವಿಸ್ತಾರೆ. ರಜಾಕರ್ ಹಾವಳಿಯಿಂದ ಬಹಳ ತೊಂದರೆಗೆ ಒಳಗಾಗಿ ಅವರು ಬಂಡವಾಳಕ್ಕೆ ತಂದಂತಹ ವಸ್ತುಗಳು ಏನು ಧನ ಸಂಪತ್ತು ಎಲ್ಲ ಖಾಲಿಯಾಗಿ ಏನೋ ಬಹಳಷ್ಟು ತೊಂದರೆಗೆ ಒಳಗಾಗಿ ಅವರು ಬಿಜಾಪುರಕ್ಕೆ ಬರ್ತಾರೆ. ಅಲ್ಲಿ ಮೂರ್ಜಾವೀಶ್ವರ ಮಠದಲ್ಲಿ, ಅದು ನಮ್ಮ ವಿಶ್ವಕರ್ಮ ಕುಲಕ್ಕೆ ಸಂಬಂಧಪಟ್ಟಂತಹ ಒಂದು ಮಠ, ಆ ಮಠದಲ್ಲಿ ಬಂದು ಉಳ್ಕೊಂಡು ಅವಾಗ ಅಲ್ಲಿ ಇದ್ದಾಗ ಯಾರೋ ಬಸವನ ಬಗೆವಳಿಗೆ ಬರ್ರಿ ಅಂತ ನಮ್ಮ ಅಪ್ಪರಿಗೆ ಆಹ್ವಾನ ಕೊಟ್ಟು ಗೌಡ್ರು ಕರೀತಾರ, ಆ ಊರ್ ಗೌಡ್ರು. ಅವಾಗ ಬಂದು ಅಪ್ಪ ಬಸವನ ಬಾಗೇವಾಡಿಯಲ್ಲಿ ನೆನೆಯಲ್ಲಿ ನಿಂತರು. ಅವ್ವ ಚಿಕ್ಕವಳಿರ್ಬೇಕಾದ್ರ ಅಗರ್ಕೇಡ್ದಲ್ಲಿ ಬಹಳ ಚಿಕ್ಕವಳಿದ್ದಾಗೇನೆ ಅಪ್ಪ ಅವನ್ನ ಕಳ್ಕೊಂಡಿದ್ಲ ಅವಳು.
ಸೊ ಯಾವಾಗ ಅಪ್ಪ ಅವ್ವ ಕಳ್ಕೊಂಡ್ಕೊಳ್ಳೇನೆ ಅವರ ಹೊಲ ಮನಿ ಆಸ್ತಿ ಮನೆನ್ ಬಂಗಾರದೆಲ್ಲ ಸೋದರತ್ತೆ ಸೋದರ ಮಾವ ತಗೊಂಡು ನಮ್ಮ ತಾಯಿಯನ್ನ ಮತ್ತು ನಮ್ಮ ತಾಯಿ ತಮ್ಮನ್ನ ಇಬ್ರು ಅತ್ತಿಗಳು ಬೇರೆ ಬೇರೆ ಕರ್ಕೊಂಡು ಹೋದ್ರು. ಒಬ್ಬ ಮಾವನನ್ನ ಅಲ್ಲಿ ಗೊಲ್ಲಾಳೇಶ್ವರ ಇರುವಂತಹ ಕರ್ನಾಳಕ್ಕೆ ನಮ್ಮ ಮಾವನ್ನ ಒಬ್ಬ ಅತ್ತಿ ಕರ್ಕೊಂಡು ಹೋದ್ರೆ, ನಮ್ಮ ತಾಯಿನ ನರ್ಸಲ್ಗಿಗೆ ಇನ್ನೊಬ್ರ ಅತ್ತಿ ಕರ್ಕೊಂಡು ಬಂದ್ರು. ಹೀಗಾಗಿ ನಮ್ಮ ತಾಯಿ ನರ್ಸಲ್ಗಿಯಲ್ಲಿ ಬೆಳೆದು ಅತ್ತೆ ಆರೈಕೆ ಒಳಗೆ ಬೆಳೆದ್ರು. ಸೊ ನಮ್ಮ ತಾಯಿಯ ತವ್ರ ಮನೆಯೊಳಗೆ ಕೊಡೆಕಲ್ ಪರಂಪರೆ. ಸೊ ಅವಳು ಬಹಳ ಭಕ್ತಿಯಿಂದ ತಮ್ಮ ಬಸವಣ್ಣ ಅಂತ ಎದ್ರು ಬಸವಣ್ಣ ಕುಂತ್ರು ಬಸವಣ್ಣ. ಅದೇನೋ ಯೋಗ ನಮ್ಮ ತಂದೆಗೂ ಮತ್ತು ತಾಯಿಗೂ ಮದುವೆ ಆದ್ಮೇಲೆ ಅವ್ರ ನೆಲೆ ನಿಂತಿದ್ದು ಬಸವನ ಬಾಗೇವಾಡಿ ಒಳಗ. ಬಸವನ ಬಾಗೇವಾಡಿ ಒಳಗಿದ್ರು ಕೂಡ ಆಕೆಗೆ ಯಾವತ್ತೂ ಬಸವಣ್ಣನಿಂದನೇ ನಮ್ಗೊಂದು ನೆಲೆ ಸಿಕ್ತು ಅನ್ನುವಂಥ ಭಾವ. ಅದು 4 ಕಾಲಿನ ನಂದಿ ಆಗಿರ್ಬೋದು ಅಥವಾ ಸಮಾಜ ಸುಧಾರಕ ಬಸವಣ್ಣ ಆಗಿರ್ಬೋದು, ಅವಳಿಗೆ ಅಪಾರವಾದಂತಹ ಭಕ್ತಿ. ದಿನಾನ ಮೂರೊಳಗ ಎಲ್ಲ ಹಿರಿಯರು ಯಾವ ರೀತಿ ಅಂದ್ರೆ ಸ್ನಾನ ಮಾಡಿ ಬಸವಣ್ಣಗೆ ಹೋಗಿ ಬಂದ ಮೇಲೆನೆ ಆಕೆ ನೀರು ಕುಡಿದಿದ್ಲು. ಅಷ್ಟು ಒಂದು ಭಕ್ತಿ ಅವಳಿಗೆ ಬಸವಣ್ಣನ ಮೇಲೆ. ಹಾಗೇನೆ ನಮ್ದು ಒಂದ್ ಸ್ವಲ್ಪ ಸಂಪ್ರದಾಯಸ್ಥ ಮನೆತನ ಆದ್ರೆ ನಮ್ಮವ್ವ ಸ್ವಲ್ಪ ವೈಚಾರಿಕವಾಗಿ ಆ ಕಾಲದಾಗೇನೆ ಯೋಚನೆ ಮಾಡ್ತಿದ್ಲು. ಈ ಮಡಿ ಮೈಲಿಗೆಗಳನ್ನೆಲ್ಲ ನಮ್ಮಿಂದ ದೂರ ಮಾಡಿದ್ಲು. ನಾವು ಸಾಮಾಜಿಕವಾಗಿ ಮುಕ್ತವಾಗಿ ಬೆರಲಿಕ್ಕೆ ಅವಕಾಶ ಮಾಡಿಕೊಟ್ಟವಳು ನಮ್ಮವ್ವ. ಹಾಗಾಗಿ ನಮ್ಮ ತಂದೆ ಬಹಳ ಕಟ್ಟನಿಟ್ಟಿದ್ರೆ ನಮ್ಮವ್ವ ಬಹಳ ಸೋಷಿಯಲ್ ಇದ್ಲು. ಹೀಗೆ ಇಬ್ರು ಕೂಡ ನಮ್ಮ ವ್ಯಕ್ತಿತ್ವವನ್ನ ಬೆಳೆಸಿದ್ರು. ಇಬ್ರ ಒಂದು ನೆಲೆಗೊಳ್ಳಿಕ್ಕೂ ಬಸವಣ್ಣ ಕಾರಣ ಅನ್ನುವುದನ್ನ ನಾನು ಇತ್ತೀಚೆಗೆ ಈ ರಜಾಕರ ಹಾವಳಿ ಮತ್ತು ನಮ್ಮ ಕುಟುಂಬದ ಕುರಿತಾಗಿ ಒಂದು ಕಾದಂಬರಿ ಬರೀಬೇಕು ಅನ್ನುವಂಥ ಒಂದು ಯೋಜನೆಯಲ್ಲಿ ನಾನು ಸಂಧ್ಯಾ ಹೊನಗುಂಟೇಕರ್ ಅವ್ರನ್ನ ಒಂದಷ್ಟು ರಜಾಕರ ಹಾವಳಿ ಬಗ್ಗೆ ಹೇಳ್ರಿ ಅಂತ ಮಾತಾಡ್ದೆ. ಅವ್ರಿಗೆ ಒಂದು ಒಡನಾಟ ಇರೋದ್ರಿಂದ ಅವರು ಬರೀ ಯಾಕೆ ಅವ್ರು ಬಂದ್ರು ಅಂತ ನೀನ್ ಕಂಡ್ಹಿಡಿ ನಿರ್ಮಲಾ, ಹಂಗೆ ಬಂದಿರಂಗಿಲ್ಲ ಅಂತ ಹೇಳಿದ್ರು. ಇಲ್ಲ, ನಿಮ್ಮ ಅಜ್ಜ ಬೆಳಗಾವ್ನಲ್ಲಿ ಅಷ್ಟು ಒಳ್ಳೆ ಕೆಲಸ ಮಾಡುವವರು, ಬೆಳೆದಕ್ಕೆ ಬರ್ಬೇಕಾದ್ರೆ ಏನಾದ್ರೂ ಕಾರಣ ಇರ್ಬೇಕು, ಕಂಡ್ಹಿಡಿ ಅಂತ. ಅವ್ರು ಹೇಳಿದ್ ಒಂದು ಮಾತನ್ನ ನಾನು ಶೋಧನೆ ಮಾಡ್ತಾ ಹೋದಾಗ ಗೊತ್ತಾಯ್ತು, ನಮ್ಮ ಅಜ್ಜ ಅಲ್ಲಿ ಗುಡಿ ಕಟ್ಟಿದ್ದ, ನಮ್ದು ಗುಣಗಣಿಗೆ ಮಾಡುವಂತ ಕಾರ್ಖಾನೆ ಇತ್ತು, ಅದ್ರ ಬ್ರಾಂಚ್ ಎಸ್ಟಾಬ್ಲಿಷ್ ಮಾಡಕ್ ಅವ್ರು ಹೋಗಿದ್ರು ಅಂತೆಲ್ಲ. ಹೀಗೆ ಬಸವಣ್ಣ ಮತ್ತು ನಮಗೆ ಯಾವುದೋ ಒಂದು ರೀತಿಯ ಅವಿನಾಭಾವ ಸಂಬಂಧ ಐತಿ. ಆ ಸಂಬಂಧದ ಮೂಲಕ ಈ ವೇದಿಕೆಯ ಮೂಲಕ ನಮ್ಮ ತಾಯಿಯ ಬಸವಣ್ಣನ ಮುಂದುವರೆದ ಪರಂಪರೆಗೆ ಮನೆಗೆ ಸಂಬಂಧಪಟ್ಟಿರೋದ್ರಿಂದ ನಮ್ಮ ತಾಯಿ ತವ್ರ ಮನೆಯೊಳಗೂ ಕೂಡ ಅವ್ರು ಪತ್ತಾರ್ ಅಂತಿದ್ರು ಅವ್ರು ಗುರ್ತಿಸ್ಕೊಳ್ಳೋದು ಕೊಡೆಕಲ್ ಪತ್ತಾರ್ ಅಂತಾನೆ ಗುರ್ತಿಸ್ಕೋತಾರೆ. ಸೊ ಈ ರೀತಿ ಆ ಕೊಡೆಕಲ್ ಬಸವಣ್ಣನ ಅನುಯಾಯಿಗಳು ಬಹಳ ಕಟ್ಟನಿಟ್ಟಾದಂತಹ ಆಚರಣೆಗಳನ್ನ ಮಾಲೆದಿ ಮಾಡೋದಾಗಿರ್ಬೋದು, ಕುದುರೆ ಪೂಜೆ ಮಾಡೋದಾಗಿರ್ಬೋದು, ಪಾರಾಯಣ ಮಾಡೋದಾಗಿರ್ಬೋದು. ಇವತ್ತಿಗೂ ನಮ್ಮ ಸೋದರ ಮಾವನ ಮನೆಯಲ್ಲಿ ಪುರಾಣವನ್ನ ಪಠಣ ಮಾಡುವಂತಹ ಕೆಲಸ ನಡೀತೈತಿ. ಅದು ನಮ್ಮ ಮಾವ ಹೇಳ್ತಾ ಇದ್ದು, ಹಸ್ತಪ್ರತಿಯಲ್ಲಿ ಬರೆದಿರುವಂತಹ ಪುರಾಣವನ್ನ ಅವರು ಓದ್ತಾರೆ. ಹೀಗೆ ಈ ಪರಂಪರೆಗೆ ಸಂಬಂಧಪಟ್ಟದ್ದು. ಇವು ಬರೀ ಬಸವಣ್ಣನ ಗುಡಿ ಅಂತ ಹೋಗ್ತಿದ್ವಿ, ಕೊಡೆಕಲ್ನಲ್ಲಿ ನಮಸ್ಕಾರ ಮಾಡಿ ಬರ್ತಿದ್ವಿ, ಒಂದು ಆಚರಣೆ ಮಾಡ್ತಿದ್ವಿ. ಆದ್ರೆ ಇದು ಯಾರು, ಈ ವ್ಯಕ್ತಿ ಯಾರು, ಇವ್ರಿಗೆ ಐತಿಹಾಸಿಕ ಹಿನ್ನೆಲೆ ಐತೋ ಪೌರಾಣಿಕ ಹಿನ್ನೆಲೆ ಐತೋ ಗೊತ್ತಿರ್ಲಿಲ್ಲ. ಆದ್ರೆ ಇದ್ರ ಬಗ್ಗೆ ಎಷ್ಟು ತಿಳ್ಕೊಂಡು ನನಗೂ ಭಕ್ತಿ ಮತ್ತು ಅಭಿಮಾನ ಎರಡೂ ಬರ್ಲಿಕ್ಕೆ ಕಾರಣ ವೇದಿಕೆಯಲ್ಲಿ ನಡೆದಂತಹ ಉಪನ್ಯಾಸ. ಮತ್ತೆ ನಾನು ಅದಕ್ಕಾಗಿ ನಮ್ಮ ತಾಯಿಯವ್ರ ಹೆಸರಿನಲ್ಲಿ ಇಲ್ಲಿ ಉಪನ್ಯಾಸ ಮಾಡ್ಲಿಕ್ಕೆ ಕೇಳ್ಕೊಂಡೆ. ಅದೇ ರೀತಿಯಾಗಿ ಇವತ್ತು ಕೊಡೆಕಲ್ ಬಸವಣ್ಣ ಅವ್ರ ಕುರಿತಾಗಿ ಒಂದು ಒಳ್ಳೆ ಉಪನ್ಯಾಸ ಮೂಡಿ ಬಂತು. ಅದಕ್ಕೆ ನಮ್ಮೆಲ್ಲರ ಪರವಾಗಿ ನಾನು ವೇದಿಕೆಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಈ ತರದ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಕಾರ್ತಿಕ್ ಪತ್ತಾರ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಕಾರ್ತಿಕ್. ಕಾರ್ತಿಕ್ ಪತ್ತಾರ್ ನಮ್ಮ ಮಾವನ್ ಮಗ ರೀ, ಅಂದ್ರೆ ಮೊಮ್ಮಗ. ಹ್ಯಾಂಡ್ ರೈಸ್ ಮಾಡಿದಾರೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಂತ ಹೇಳಿ. ಹಾ, ಕಾರ್ತಿಕ್ ಪ್ರದೀಪ್ ಮಾಮ ಅದೇನು ಮಾತಾಡು. ಮಾತಾಡ್ತಾರಂದ್ರೆ ಇಲ್ಲ ಸರ್, ಎಲ್ಲಿ ಕಾಣಿಸ್ತಿಲ್ಲ ನನಗೆ. ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಬಸವಾದಿ ಶರಣರನ್ನ, ಜಗತ್ತಿನ ದಾರ್ಶನಿಕರನ್ನ ನೆನೆಸಿಕೊಂಡು ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅವರ ತಂದೆ ತಾಯಿಯವರ ಸ್ಮರಣಾರ್ಥ ಇಟ್ಟಂತ ಕೋಡೆಕಲ್ ಬಸವಣ್ಣ. ಅದು ಯೋಗ ಅಂತ ನನಗೆ ಅವರು ದತ್ತಿ ಉಪನ್ಯಾಸ
ಹೇಳಿರಲಿಲ್ಲ. ಮಾರ್ಚ್ 23ಕ್ಕೆ ಹಾಕ್ಯಾರ. ಆಮೇಲೆ ನನಗೆ ಜೂನ್ 25ಕ್ಕೆ ಹೇಳಿದರು, ಇಲ್ರಿ ಸರ್ ನಾನು ಹಿಂಗ ಅದನ್ನ ಹಂಗ ಸುಮ್ಮನೆ ಹೇಳ್ಬೇಕಂತಲ್ಲ, ನೋಡ್ರಿ ಬಂದತನಂತ ಬ್ಯಾಂಕ್ನಾಗ ಟ್ರಾನ್ಸಾಕ್ಷನ್ ಆಗಿತ್ತು, ನೋಡಿದಾಗಿತ್ತು. ಯಾಕಂತಂದು ಇಲ್ಲ ನಾನು ಒಂದು ಉಪನ್ಯಾಸ ಕೊಡ್ಬೇಕಂತ ಮಾಡಿದ್ದೆ, ಅದನ್ನ ಕರೆ ಹೆಸರು ಹಾಕ್ಬೇಡ್ರಿ ಅಂತಿದ್ರು. ಅದನ್ನು ವಿವರ ತಗೊಂಡು ಯಾವ ವಿಷಯವನ್ನು ಕೊಡೋದು ಅಂತ ಕೇಳಿದಾಗ ಅವರು ಕೊಡೇಕಲ್ಲ ಮತ್ತು ತಮ್ಮ ತಾಯಿಯವರು ಇಚ್ಛೆ ಇತ್ತು ಅಂತಂದ್ರು. ಬಹುಶಃ 1480 ಈ 15ನೇ ಶತಮಾನದೊಳಗೆ ಮಹಮ್ಮದಿಯರು ಉತ್ತರ ಭಾರತ ದಕ್ಷಿಣ ಭಾರತಕ್ಕೆ ಬಂದರು. ಬಹಮನಿಗಳು, ಮುಸಲ್ಮಾನರು. ಅವಾಗ ಅವರ ಮತ್ತು ಇಲ್ಲಿ ದಕ್ಷಿಣ ಭಾರತದ ಪ್ರಬಲವಾದಂಥ ಲಿಂಗಾಯತ ಧರ್ಮಕ್ಕೆ ಒಂದು ರೀತಿಯ ವೈಚಾರಿಕ ಸಂಘರ್ಷಗಳು, ಹೋರಾಟಗಳು ನಡೆದವು. ಆ ಸಂಘರ್ಷ ಸಾಮರಸ್ಯಕ್ಕೆ ತಿರುಗ್ತೈತಿ ಅನ್ನಕ್ಕೆ ಕೊಡೇಕಲ್ಲ, ಶಿರಹಟ್ಟಿ ಫಕೀರೇಶ್ವರ, ವರವಿ, ಸಾಕಷ್ಟು ಕ್ಷೇತ್ರ, ತಿಂತಿನಿ ಮೌನೇಶ್ವರ, ಇವೆಲ್ಲ ಕಡೆ ನೋಡಿದಾಗ ಅಲ್ಲಿ ಇಸ್ಲಾಂ ಧರ್ಮದ ಉಡುಪುಗಳನ್ನು ಐಮೋಮ್ ದೀನ್ ಅಂತಾರೆ ಕೊನೆಗೆ, ಎಲ್ಲರ ಹೆಸರು ತಗೊಂಡಾಗ ಈ ತಿಂತಿನಿ ಮೌನೇಶ್ವರ ತಗೊಂಡಾಗ ಅದರ ವಿಚಾರಗಳೆಲ್ಲವೂ ಕೂಡ ಅದು ಕಾಯಕ ಪ್ರಧಾನವಾದಂಥ ಸಮಾಜ. ಇಡೀ 12ನೇ ಶತಮಾನದೊಳಗೆ ಎಲ್ಲ ವೃತ್ತಿಯ ಅಕ್ಕ ಸಾಲಿಗನಾದ, ಹಾಸಿಗ ಸಾಲಿಗನಾದ, ವೇದವನ ಹಾರವನಾದ ಎಲ್ಲ ವೃತ್ತಿಯ ಜನಾಂಗದ ಶರಣರನ್ನು ಕಾಯಕ ಪ್ರಧಾನವಾದಂಥ ಭಾಷೆ ಒಳಗೆ ವಚನಗಳನ್ನು ರಚಿಸಿದ್ರು, ಹಂಗೆ ಬದುಕಿದ್ರು ಅವರು. ಹೀಗಾಗಿ ಅಲ್ಲಿ ಯಾವುದೇ ಭಿನ್ನತೆ ಇರಲಿಲ್ಲ, ಶ್ರೇಷ್ಠತೆ ಜ್ಯೇಷ್ಠತೆ ಇರಲಿಲ್ಲ. ಅಲ್ಲಿ ಬರ್ತಕ್ಕಂಥ ಕೆನ್ನರಿ ಬ್ರಹ್ಮಯ್ಯ ಆಗಿರ್ಬೋದು, ಹಾನಳ್ ಕಲ್ಲಯ್ಯ ಆಗಿರ್ಬೋದು, ಇವೆಲ್ಲರೂ ವಿಶ್ವಕರ್ಮ ಮತ್ತು ಪತ್ತಾರ ಆ ವೃತ್ತಿಯನ್ನು ಮಾಡಿದ್ರು. ಅಂದರೆ ಐದು ಕೆಲಸ: ಕಂಬಾರ, ಕುಂಬಾರ, ಶಿಲ್ಪಗಾರ, ಬಡಿಗೆರ, ಈ 5 ವೃತ್ತಿಯನ್ನು ಮಾಡ್ತಕ್ಕಂಥವ್ರು. ಮತ್ತೆ ಕಲ್ಯಾಣ ಕ್ರಾಂತಿಯ ನಂತರ ಈ ವರ್ಗವನ್ನು, ಈ ಶ್ರಮಿಕ ವರ್ಗದ ಆ್ಯಕ್ಚುಲಿ ಶ್ರಮಿಕ ವರ್ಗ, ಕಾಯಕ ವರ್ಗದವರು ಇವರನ್ನು ಮತ್ತೆ ಒಂದು ಹುಸಿ, ಒಂದು ಮದವನ್ನು, ಮೋಹವನ್ನು, ಆಕರ್ಷಣೆಯನ್ನು ಕೊಟ್ಟು ನೀವು ಬ್ರಾಹ್ಮಣರು, ನೀವು ಈ ಬ್ರಾಹ್ಮಣರು, ಋಗ್ವೇದ ಬ್ರಾಹ್ಮಣರು, ವೇದ ಬ್ರಾಹ್ಮಣರು, ಆ ಬ್ರಾಹ್ಮಣರು ಅಂತ ತಿಳ್ಕೊಂಡು ವಿಶ್ವ ಬ್ರಾಹ್ಮಣರು, ವಿಶ್ವಕರ್ಮ ಬ್ರಾಹ್ಮಣರು ಅಂತ ತಿಳ್ಕೊಂಡು ಅವ್ರು ಸ್ವಲ್ಪ ಪ್ರಮೋಷನ್ ಕೊಟ್ಟಂಗೆ ಮಾಡಿ ಅವರನ್ನು ಮತ್ತೆ ಈ ಸೆಳೆತದಿಂದ ತಕ್ಕೊಂಡ್ರು. ಬಸವಣ್ಣನ ಸಮಕಾಲೀನದಂಥ ವಚನಕಾರನೊಳಗೆ ಬಸವಣ್ಣ ಕಲ್ಯಾಣ ಬಿಟ್ಟು ಹೋಗ್ಬೇಕಾದ್ರೆ ಕೊಡೇಕಲ್ಗೆ ಬಂದು ಅಲ್ಲಿ ತಂಗಿ ಅಲ್ಲಿಂದ ಲಿಂಗಸೂರು ಮಾರ್ಗ ಕೂಡಲ ಸಂಗಮಕ್ಕೆ ಹೋದ್ರು ಅಂತಕ್ಕಂಥದ್ದನ್ನು ನಾವು ಕೇಳ್ತೀವಿ. ಒಂದು ವಚನಕಾರ ಕೊಡೇಕಲ್ ಬಸವಣ್ಣ ಇದ್ದ ಅಂತಕ್ಕಂಥದ್ದು. ಈ ಸುಳಿತವನ್ನು ಹಿಡ್ಕೊಂಡು ಕಲಬುರ್ಗಿ ಅವರು ಎಷ್ಟೋ ಸಲ ಕೊಡೇಕಲ್ ಬಸವಣ್ಣನ ಅಲ್ಲಿ ಬಸವಣ್ಣ ಹೋಗಿದ್ದ, ಎಷ್ಟೋ ವರ್ಷ ಇದ್ದ ಅಂಥೇಳಿ ನಮ್ಮ ಜೊತೆಗೆ ಹೇಳ್ತಿದ್ರು. ಅದು ಮುಂದಿನ ಅಧ್ಯಯನಕ್ಕೆ ಅಥವಾ ಸಂಶೋಧನೆಗೆ ಬಿಟ್ಟಂಥ ವಿಷಯ. ಅಂದರೆ ಕೊಡೇಕಲ್ಗೆ ಬಸವಣ್ಣನಿಗೂ, ಯಾಕಂದ್ರೆ ಕಲ್ಯಾಣ ಬಿಟ್ಟು ಈ ಸುರಪುರ ಮಾರ್ಗದಿಂದ ಹೋಗ್ಬೇಕಂದ್ರೆ ಅವಾಗಿನ ಕಾಲಕ್ಕೆ ಕುದುರೆ ಅಥವಾ ಒಂದು ಎಲ್ಲಾದರೂ ಹಾಲ್ಟ್ ಮಾಡ್ಬೇಕಾಗಿತ್ತು. ಅದಕ್ಕೆ ಕೊಡೇಕಲ್ಲೊಳಗೆ ಬಸವಣ್ಣ ಅವ್ರು ಇದ್ರು ಅಂತಕ್ಕಂಥದಕ್ಕೆ ಒಬ್ಬ ವಚನಕಾರನ ವಚನದೊಳಗೆ ಕಾಣ್ತೈತಿ. ಈ ಸಾಮರಸ್ಯ ಅಂತಕ್ಕಂಥದ್ದು ಎಷ್ಟು ಮುತ್ತಿಗೆ ಅಂತಂದ್ರೆ ಅವ್ರೇನೀಗ ಗುಂಡುಗಡಿಗೆ ಅಂತ ಮಾಡ್ತಾರಂತಂದ್ರಲ್ಲ, ಇದನ್ನು ಆದಿಲ್ ಶಾಹಿಗಳ ಅವು ಗುಮ್ಮಟಗಳ ಮೇಲೆ ನೋಡಿದ್ರೆ ನಾವು ದಾವಣಗೆರೆ ಮಾಟ ಮತ್ತು ಈಚೆಗೆ ಉತ್ತರ ಕರ್ನಾಟಕ, ನಮ್ಮ ಕಡೆ ಉತ್ತರ ಕರ್ನಾಟಕದಾಗ 2 ಕಡೆ ನಮಗೆ ಮೇಲೆ ಗುಂಡುಗಡಿಗೆ ಮೇಲೆ ಕಳಸಗಳಿರ್ತಾವೆ. ಅದು ಮುಸಲ್ಮಾನರ, ಇಸ್ಲಾಮಿಗಳ ರಕ್ಷಣೆಯೊಳಗೆ ಲಿಂಗಾಯತ ಬೆಳೀತು ಅಂತಕ್ಕಂಥದ್ದು. ರಾಜಮಾರ ಅವರು ವಿರೋಧ ಹಾಕೊಳ್ಳಿಲ್ಲ, ಅವರೇ ಉಲ್ಟಾ ನೀವು ಕಲಬುರ್ಗಿಗೆ ಹೋಗ್ರಿ, ಶರಣಬಸಪ್ಪನವರು ಮತ್ತು ಖಾಜಾ ಬಂದೇ ನವಾಜ್ ಸಾಮರಸ್ಯವನ್ನು ಸಾಧಿಸಿದರು. ಅಂದರೆ ಲಿಂಗಾಯತರಿಗೆ ಮತ್ತು ಇಸ್ಲಾಂ ಮೂಲ ಪವಿತ್ರವಾದಂಥ ಇಸ್ಲಾಂ ಧರ್ಮ. ಅದಕ್ಕೆ ನಾವು ಇಸ್ಲಾಂ ಧರ್ಮದ ಅದರೊಳಗೂ ಕೂಡ ಆತಂಕವಾದಿಗಳದವರ, ಆಕ್ರಮಣಕಾರದಾರ, ಅವರ ಆಹಾರ ಪದ್ಧತಿ ಮಾಂಸಾಹಾರ ಐತಿ, ಅವರ ನಡೆನುಡಿಗಳು, ಅವರು ಅತಿಕ್ರಮಣವಾದಿಗಳು, ಅಂದ್ರೆ ಅಲ್ಲಿ ಗದ್ದಿಗೆಗಳದವ್ರು ನಿರ್ವಿಕಲ್ಪ ಅಂತಂದ್ರೆ ನಮ್ಮಲ್ಲಿ ಅದು ಇಲ್ಲ, ಬಯಲು ನಮ್ಮಲ್ಲಿ. ಈ ಎಲ್ಲ ಹಿನ್ನೆಲೆ ನೋಡಿದಾಗ ಈ ಕೊಡೇಕಲ್ ಬಸವಣ್ಣನ ಒಂದು ಕಾಲಜ್ಞಾನದ ವಚನಗಳನ್ನು ಅವ್ರು ಹೇಳಿದ್ರು. ನಾಸ್ಟ್ರಾಡಾಮಸ್ನ ವಿಚಾರವನ್ನು, ಫ್ರಾನ್ಸ್ದ ನಾಸ್ಟ್ರಾಡಾಮಸ್ಸು ಜಗತ್ತಿನ ಎಲ್ಲ ಇವೆಂಟ್ಸ್, ಘಟನೆಗಳನ್ನು ತಾನು ಬರೆದಿಟ್ಟನವ. ಈ ಶತಮಾನದೊಳಗೆ ಈ ದೇಶದೊಳಗೆ ಇಲ್ಲಿ ಹೆಸರು ಹೇಳಿಲ್ಲ, ಪ್ರಧಾನಿ ಹತ್ಯೆ ಆಗತ್ತೆ, ಭೂಕಂಪ ಆಗುತ್ತೆ, ಮಳೆ, ಅತಿವೃಷ್ಟಿ, ಅನಾವೃಷ್ಟಿ. ಅದನ್ನು ನಾವು ಭಾಳಷ್ಟು ಈ ಗೊಗ್ಗಯ್ಯನವ್ರನ್ನ ಬರ್ತಾರೆ, ಅವರು ಹೇಳ್ತಾರೆ. ಮೈಲಾರನ ಅಲ್ಲಿ ಕಾರ್ಣಿಕ ಅಂತ ಬರ್ತಾರೆ, ಅವರು ವರ್ಷಕ್ಕೊಮ್ಮೆ ಹೇಳ್ತಾರೆ. ನೀವು ಕೋಡಿಮಠ ಅಂತ ಇರ್ತದೆ ಹಾಸನದೊಳಗೆ, ಅವರು ಕೂಡ ಇದೇ ಕಾರ್ಯ. ಅಂದ್ರೆ ಕಾಲಜ್ಞಾನ ಅಂತಕ್ಕಂಥದ್ದು ಒಂದು ವಿಜ್ಞಾನ ಅವ್ರು ಮಾಡ್ಕೊಂಡಿದ್ದು. ಅನ್ ಇವೆಂಟ್ ಟು ಕಮ್ ಅಂಡ್ ಟೈಮ್ ಅಂತಾರೆ. ಈ ಕಾಲಘಟ್ಟಕ್ಕೊಳಗೆ ಬರ್ತಕ್ಕಂಥ ಎ ನಾಲೆಜ್ ಆಫ್ ಇವೆಂಟ್ಸ್ ಟು ಹ್ಯಾಪನ್ ಇನ್ ಎ ಟೈಮ್ ಅಂತ. ಕಾಲಘಟ್ಟದೊಳಗೆ ನಡೀತಕ್ಕಂಥ ಕೆಲ ಘಟನೆಗಳನ್ನು
ತಮ್ಮ ಅಧ್ಯಯನದ ಮೂಲಕ ಅವ್ರು ಹೇಳಿದ್ರು, ಇದು ಕೊಡೆಕಲ್ಲ ಬಸವಣ್ಣ ಅಂತಂದ್ರೆ ಅಲ್ಲಮ ಮತ್ತು ಬಸವಣ್ಣನ ಸಮನ್ವಯತೆ. ಒಂದ್ ಕಡೆ ಅಲ್ಲಮನ ಬಯಲು ನಿಷ್ಪತ್ತಿಯ ವಿಚಾರಧಾರೆಗಳನ್ನ ತಗೊಂತಾರ, ಇನ್ನೊಂದು ಕಡೆ ಬಸವಣ್ಣನ ಸಾಮಾಜಿಕ ಕಳಕಳಿ. ಬಸವಣ್ಣನ ಸಾಮಾಜಿಕ ಕಳಕಳಿ ಅಂತಂದ್ರೆ ಎರಡು ಧರ್ಮೀಯರ ಸಾಮರಸ್ಯ. ಮತ್ತಿನ್ನ ಅಲ್ಲಮನ ಕಾಲಜ್ಞಾನ ವಚನಗಳೇ ಬಹುತೇಕವಾಗಿ ಕೊಡೆಕಲ್ ಬಸವಣ್ಣನ ವಚನದೊಳಗ ಬಂತು ಅಂತಕ್ಕಂಥದ್ದು. ವಿಸ್ತಾರವಾಗಿ ಸೂಕ್ಷ್ಮವಾಗಿ ನೋಡಿದಾಗ ಈ ತರ ಮಗ ಕನಕದಾಸನ ಬಹಳಷ್ಟು ನಾವು ವೈದಿಕರು ಅಂತ ತಿಳ್ಕೊಂಡ್ಬಿಟ್ವಿ. ಅವರೊಳಗೆ ಇರ್ತಕ್ಕಂಥ ಬೀರಲಿಂಗ ಅಂತಕ್ಕಂಥ, ನಾ ಹಿಂದ್ಕೊಮ್ಮೆ ಮಾತಾಡ್ಬೇಕಾದ್ರೆ ಹೇಳಿದೆ, ಕನಕದಾಸರನ್ನು ಕೂಡ ಹೈಜಾಕ್ ಮಾಡಿ ವೈದಿಕರನ್ನಾಗಿ ಮಾಡಿದ್ರು. ಆ ವೈದಿಕರು ಅವನ್ನ ಹೊಡೆದ್ರು. ಅದನ್ನ ನೋವು ನೋಡ್ಲಾರ್ದ ಕೃಷ್ಣ ಅವ್ನ ದರ್ಶನ ಕೊಡಕ್ಕೆ ಹೊಳ್ಳಿದ. ಆದ್ರೆ ಯಾರನ್ನೂ ಕೂಡ ಆ ಕುರುಬ ಸಮಾಜಕ್ಕೆ ಅಥವಾ ಹಾಲು ಮತಸ್ಥರನ್ನ ಗುಡ್ಡೆ ಪೂಜಾರಿಗಳನ್ನ ಭಟ್ರನ್ನಾಗಿ ಮಾಡೋದಿಲ್ಲ. ಇದೊಂದು ಹೆಂಗಂದ್ರೆ ತೋರಿಕೆ ಅಂತಕ್ಕಂಥದ್ದು. ಸೊ ಹಿಂಗಾಗಿ ಆತನ ಇವರ ಮಗನಾದಂತ ಅವ್ರ ಜೊತೆಗೆ ಹೋದ ಕಾಗಿನೆಲ್ಲೊಳಗೆ ಅವ್ರಿಗೆ ಸಮಾಧಿಯನ್ನ ನಾವು ಕಾಣ್ತೀವಿ. ನೋಡ್ರಿ ಎಷ್ಟೊಂದು ಸಾಮರಸ್ಯ. ಈ ಕೊಡೆಕಲ್ ಪರಂಪರೆಗೆ ಕೋಲಶಾಂತ ಇಂಡಿ ತಾಲೂಕಿನ ಆ ಒಂದು ಪರಂಪರೆಯವರು ಕೋಲಶಾಂತಾಗಿ ನೋಡ್ಕೊಳ್ಳೋದು, ಅವರು ಕೊಡೆಕಲ್ಗೆ ನೋಡ್ಕೊಳ್ಳೋದು. ಅಥವಾ ಇವತ್ತು ವಿಶ್ವಕರ್ಮದವರು ಕೂಡ ಬಹಳಷ್ಟು ಜನ ಶಿವಾಚಾರ್ಯ ಅಂತಾರಲ್ಲಿ ಕಲಬುರಗಿ ಒಳಗೆ. ನಾನು ಒಂದು ಮನೆತನ ನೋಡಿದೆ, ಇವತ್ತು ಬಿಳ್ಗಿ ಮುದೋಳದಾಗ ಪ್ರಾಪರ್ ಶ್ರೀಕಾಂತ್ ಪತ್ತಾರ್ ಅಂತದಾರ, ಅವರು ಲಿಂಗಾಯತರು. ಶಿವಾಚಾರ್ಯ ಅಂತಾರ ಪತ್ತಾರು. ಬಹಳಷ್ಟು ವಿಶ್ವಕರ್ಮನ 70-80% ಕಲಬುರಗಿ, ಯಾದಗಿರಿ, ಸುರಪುರದೊಳಗೆ ಇರ್ತಕ್ಕಂಥ ಬಹುತೇಕ ವಿಶ್ವಕರ್ಮರು ಲಿಂಗ ಕಟ್ಕೊಂತಾರೆ, ವಿಭೂತಿ ಕಟ್ಕೊಂತಾರ. ಅವ್ರ ವೃತ್ತಿ ವಿಶ್ವಕರ್ಮನ ಅಂದಾಗ, ಯಾಕಂದ್ರೆ ಕಂಬಾರಿಗೆ ಲಿಂಗಾಯತರ ಜೊತೆಗೆ ಸಂಬಂಧ, ಅಂದ್ರೆ ಕೃಷಿಕ ಇದ್ದವ್ರಿಗೆ, ಬಂಗಾರ ಇದ್ದಕ್ಕಂಥದ್ದು ಮೇಲ್ವರ್ಗದವ್ರಿಗೆ. ಹಿಂಗಾಗಿ ಪತ್ತಾರ ಅದರೊಳಗೂ ಕೂಡ ಶ್ರೇಣೀಕೃತ. ಶಿಲ್ಪಕಾರ ಅಥವಾ ಪತ್ತಾರದ ಈ ಪತ್ತಾರಿಕೆ ಮಾಡೋರು, ಕಂಬಾರಕಿ ಮತ್ತು ಬಡಿಗರಿಕೆ. ಸೊ ಹಿಂಗಾಗಿ ಅವರನ್ನ ಒಗ್ಗೂಡಿಸ್ತಕ್ಕಂಥ ಒಂದು ಪರಂಪರೆ ಅಂತಂದ್ರೆ ಅದು ಕೊಡೆಕಲ್ ಬಸವಣ್ಣದ್ದು. ಲಿಂಗಾಯತ ಮತ್ತು ಇಸ್ಲಾಂ ಧರ್ಮದ ಸಮನ್ವಯ ಅಂತಂದ್ರೆ ಕೊಡೆಕಲ್ ಬಸವಣ್ಣ. ತದನಂತರ ಈ ದಾಸ ಪರಂಪರೆಗೆ ಕನಕದಾಸನ ಶಿಷ್ಯನಾಗಿ ಇವ್ರ ಮಗ ಹೋಗ್ತಾನ ಅಂದಾಗ, ಬಹುಶಃ ಇದೆಲ್ಲವನ್ನ ನೋಡಿದಾಗ ಒಂದು ಬಹಳ ದೊಡ್ಡ ವೈಚಾರಿಕ ಕ್ರಾಂತಿಯ ನೆಲೆಸೆಲೆಗಳು ವಚನ ಸಾಹಿತ್ಯದಿಂದ ಬಂದು ಅವು ಪರ್ಕೋಲೇಟ್ ಅದು ಬೇರೆ ಬೇರೆ ಕಡೆ. ಆ ಪುರಂದರದ ಕನಕದಾಸಕ್ಕೆ ಹೋಗಿರ್ಬೋದು, ಅಥವಾ ಈ ಕೊಡೆಕಲ್ ಪರಂಪರೆಗೆ ಬಂದಿರ್ಬೋದು. ಮತ್ತು ಈ ಸುತ್ತಲೂ ನಾವು ಬಹಳ ನೋಡಿಲ್ಲ. ಇವತ್ತು ನಾವು ವರವಿ ಆಗ್ಲಿ, ನಮ್ಮೂರಾಗ ಕೂಡ ಅಪ್ಪಯ್ಯನ ಮಳೆಯಪ್ಪನ ಮಠ ಅಂತೈತಿ, ಬಾಗಲಕೋಟೆ ಅಂತೇಳಿ ಗದ್ದರಗಿರಿಗೆ ಮಳೆಯಪ್ಪನ ಮಠ ಅಂತೈತಿ. ಅವೆಲ್ಲವೂ ಕೂಡ ಲಿಂಗಾಯತ, ಇಸ್ಲಾಂ ಮತ್ತು ವಿಶ್ವಕರ್ಮ. ನಾ ಮೂರು ಹೇಳ್ತೀನಿ. ವಿಶ್ವಕರ್ಮ, ನಮ್ಮ ಇವತ್ತು ವರವಿ ರಾಮದುರ್ಗದೊಳಗಿನ ಮಳೆಯಪ್ಪನ ಮಠ, ಅವರೆಲ್ಲ ವಿಶ್ವಕರ್ಮ ಸಮಾಜದವರೇ. ಅದರ ಲಿಂಗಾಯತ ಪರಂಪರೆಯನ್ನು ಆಚರಣೆಗಳನ್ನೆಲ್ಲ ಮಾಡ್ತಾರೆ. ಮೇಲೆ ಅವ್ರ ಹಸಿರು ಪಟಗ, ಅವ್ರ ಕುದುರೆ, ಅವರು ಆಚರಣೆ ಅಂದ್ರೆ ಏನು ತೋರಿಸ್ಬೇಕಾಗಿತ್ತು ಆಗಿನ ಕಾಲಕ್ಕೆ ಅಂದ್ರೆ, ಒಂದು ಸಂದೇಶವನ್ನ ಆಚರಣೆಯೊಳಗೆ ಆ ಕುದುರೆ ಆಗ್ಲಿ, ಮಾದ್ಲಿ ಮಾಡೋದಾಗ್ಲಿ, ಹೂ ತೋರೋದಾಗ್ಲಿ, ಅಥವಾ ಐಮಮ್ ದಿನ್ ಅಂತಕ್ಕಂಥ ಹೇಳೋದಾಗ್ಲಿ, ಉದ್ದೇಶ ಏನಂತಂದ್ರೆ ನಾವೆಲ್ಲರೂ ಸಮಾನವಾಗಿ ಇದ್ರೊಳಗೈತಿ. ನಾವು ಕೊಡೆಕಲ್ಲ ಬಸವಣ್ಣನ ಗುಡಿ ಒಳಗೆ ಇಸ್ಲಾಂದೊಳಗೆ ಉರ್ದುದೊಳಗೆ ಬರ್ದಾರ, ಆಯಿಲ್ಲ ಇದೇನು ಕುರಾಣದ ಅಲ್ಲ ಏನು ಸ್ತೋತ್ರದವು ಅದ್ರೊಳಗೆ ಬರ್ದಾರ. ಮತ್ತು ನಿಮ್ಮ ವೇದಗಳು ಅಂತಂದ್ರೆ ನಮ್ಮ ವಚನಗಳಿಗೆ ವೇದ ಅಂತಂದಾರ. ಅಂದ್ರೆ ನಿಮ್ಮ ವೇದಗಳು ನಮ್ಮ ಕುರಾಣಗಳು ಅಂತಕ್ಕಂಥದ್ದು. ಮತ್ತು ನಿಗ್ಗಿಯವರು ಬಹಳಷ್ಟು ಶ್ರಮ ವಹಿಸಿ ಅವರು, ನಾ ಮಾಡ್ತೀನಿ ಸರ, ನನಗೊಂದು ಅವಕಾಶ ಕೊಡ್ರಿ ಅಂತಂದ್ರು. ಅವ್ರು ಮಾಡಿದ್ರು. ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಮಲ್ಲಿಕಾರ್ಜುನ ಮಿತ್ರ, ನಮ್ಮ ಸ್ನೇಹಿತರು ಮಿತ್ರವರು ಮಾಡಿದ್ರು. ಮತ್ತು ಎಲ್ಲದಕ್ಕಿಂತ ವಿಶೇಷವಾಗಿ ಪ್ರೊಫೆಸರ್ ಶಾರದಾ ಪಾಟೀಲ್ ಅವರು, ಅವರ ಓದು ಹಸಿವು ಎಷ್ಟೈತೆ ಅಂದ್ರೆ, ನನಗೆ ಇವತ್ತು ನಿಜಕ್ಕೂ ಅವ್ರನ್ನ ಕೇಳಿದಾಗ ಎಲ್ಲ ವಿಷಯಗಳ ಬಗ್ಗೆ ಎಷ್ಟೊಂದು ಕಳಕಳಿ, ಕಾಳಜಿ, ಎಷ್ಟು ದೀರ್ಘವಾಗಿ ಅದನ್ನ ಬಸವಲಿಂಗ ಸುಪ್ರೀಮಠ ಸರ್ದ ಕೃತಿಯೇ, ಆಮೇಲೆ ಪ್ರೊಫೆಸರ್ ವಿರಕ್ತ ಮಠರು ಅವ್ರು ಬರ್ದಾರ. ಆದ್ರೆ ಬಹಳ ಜನ ಕೃತಿ ಇದ್ರ ಬಗ್ಗೆ ಕಡಿಮೆ ಆಗೈತಿ. ಹಿಂಗಾಗಿ ಈ ಸಲ ಸಂಪುಟದೊಳಗೆ, ವಚನ ಸಂಪುಟದೊಳಗೆ 15ನೇ ಸಂಪುಟ ಆಗಿ ಕೊಡೆಕಲ್ ಬಸವಣ್ಣನ ವಚನಗಳು ಸೇರಿದ್ದು ಒಂದು ಸ್ವಾಗತಾರ್ಹ. ಅಂದ್ರೆ ಅದ್ರೊಳಗೆ ಹೆಚ್ಚಿನ ಪ್ರಕ್ಷಿಪ್ತತೆ ಆಗಿಲ್ಲ 15-16. ಯಾಕಂದ್ರೆ ಅದಕ್ಕಿಂತ ಮುಂಚಿನ ವಚನಗಳೆಲ್ಲ ನಾವು ಮೂಲ ಶರಣರ ವಚನ, ಬಸವೋತ್ತರ ಕಾಲದ ವಚನ ಪರಂಪರೆ ಒಳಗೆಲ್ಲ ಹೋದು, ಆದ್ರೆ ಇವು ಆಗಿರ್ಲಿಲ್ಲ. ಈಗ 15ನೇ ಶತಮಾನದ ಏನು ಈ ಇತ್ತೀಚಿನ 4ನೇ ಪರಂಪರೆ ಒಳಗೆ ಪ್ರಕಟಣೆಯೊಳಗೆ ಕೊಡೆಕಲ್ ವಚನಗಳು, ಕೊಡೆಕಲ್ ಬಸವಣ್ಣನ ವಚನಗಳು ಅಂತಕ್ಕಂಥದ್ದು. ಮತ್ತು ಕೊಡೆಕಲ್ ಬಸವಣ್ಣ ಅಂತಕ್ಕಂಥ ಭಕ್ತವರ್ಗದವ, ವ್ಯಾಪಾರಿ ಕುಟುಂಬದವ. ಈಗ ಸಾಕಷ್ಟು ವಿಷಯಗಳನ್ನ ಅವರು ತಿಳಿ ಹೇಳಿದ್ದಾರೆ. ಸಮಾಜದೊಳಗೆ ಅಲ್ಲಮರು ಹೇಳುವಂಗ, ನಿರಾಳವೆಂಬ ಕೂಸಿಂಗೆ ಬೆನ್ನೆಯ ನೆಕ್ಕಿ ಹೆಸರಿನಿಟ್ಟವರವ ಕಟಕಟ, ಇದು ಶಬ್ದದ ಲಜ್ಜೆ ನೋಡ ಅಂತ. ನಾವು
ಬಹಳಷ್ಟು ವಿಷಯದೊಳಗ ಅವ ಮಕ್ಕಳು ನೋಡ್ರಿ ಎಲ್ಲ 2 ವರ್ಷದ ಮಕ್ಕಳನ್ನ ಆಡಕ್ ಬಿಡ್ರಿ, ಅವ್ರು ಇಸ್ಲಾಮು ಬುದ್ಧ ಏನೂ ಆಗಂಗಿಲ್ಲ. ಅವ್ ಹೆಂಗೆ ಬೆಳಬಳಕ್ ಹೋಕ್ಕವು ಅವ್ರ ಆಚರಣೆ. ಅಂದ್ರೆ ನಾವು ತಂದೆ ತಾಯಿಗಳಾಗಿ ನಾವು ನಮ್ಮ ಧರ್ಮ ಇದು, ನಾವು ಜನಿವಾರ ಹಾಕೋಬೇಕು, ನಾವು ಗುಣಗಿ ಕಟ್ಕೋಬೇಕು, ನಾವು ಯುವತಿ ಕಟ್ಕೋಬೇಕು, ನಾವು ಕುಂಕುಮ ಹಚ್ಕೋಬೇಕು, ನಾವು ಬೇರೆ ಬೇರೆ ಆಚರಣೆಗಳನ್ನ ನಾವು ಮಾಡ್ಕೊಂತೀವಿ. ಅದೇ 2-3 ವರ್ಷದ ಮಕ್ಕಳು ದವಾಖಾನೆ ಒಳಗಾಗ್ಲಿ ಅವು ಆಟ ಆಡ್ತಿರ್ತಾವ. ಇದು ಅದಕ್ಕೆ ಕೊಡ್ತಿರ್ತೈತಿ, ಅದು ಇದಕ್ಕೆ ಕೊಡ್ತೈತಿ, ಅವಕ್ಕೆ ಏನೂ ಜಾತಿಗಳಿರಂಗಿಲ್ಲ. ಇದೇ ಕಾರಣಕ್ಕೆ ಅರಿಸ್ಟಾಟಲ್ ಹೇಳ್ತಾರ, ಚೈಲ್ಡ್ ಇಸ್ ದ ಫಾದರ್ ಆಫ್ ಮ್ಯಾನ್ ಅಂತ. ಮನುಷ್ಯನ ತಂದೆ ಅಂತಂದ್ರೆ ಆ ಮಾಲೀಕ, ಗುರು ಅಂತಂದ್ರೆ ಆ ಮಗು ಅಂತಕ್ಕಂಥದ್ದು. ಆ ಹಿನ್ನೆಲೆಯೊಳಗೆ ಸಾಕಷ್ಟು ವಿಚಾರಗಳನ್ನ ಶಾರದಾ ಪಾಟೀಲ್ರು ಹೇಳಿದ್ರು. ಮತ್ತೆ ತಡವಾಗಿ ಬಂದ್ರು ಪಾಪ, ಏನೋ ಕಾರ್ಯಕ್ಕೆ ಡಾಕ್ಟರ್ ನಿರ್ಮಲ ಭಟ್ರು ಹೋಗಿದ್ರು. ಅವ್ರ ಒಳ್ಳೆ ಸಂಪನ್ಮೂಲ. ನಮ್ಮಲ್ಲಿ ಒಂದು ಸುಮಾರು 5-6 ಸೆಮಿನಾರ್ಗಳನ್ನು ಮಾಡಿದ್ರು. ಸಾಕಷ್ಟು ವಿಷಯಗಳನ್ನ ಅವ್ರು ನಮ್ಮಲ್ಲಿ ಕೊಟ್ಟು, ಗುಡ್ಡಾಪುರ ದಾನಮ್ಮನ ಬಗ್ಗೆ ಆಗಲಿ, ಸಾಕಷ್ಟು, ಆಮೇಲೆ ಕಲ್ಲಯ್ಯನ ಬಗ್ಗೆ ಆಗಲಿ, KG ಕುಂದನಗಾರರ ಬಗ್ಗೆ ಸಾಕಷ್ಟುಗಳು 5-6 ಉಪನ್ಯಾಸಗಳನ್ನ ಕೊಟ್ಟರು. ಮತ್ತು ಒಂದು 10 ಲೇಖನಗಳನ್ನ ಬರೆದು, 10-15 ಲೇಖನಗಳ ಮೇಲೆ ಬರೆದು ನಮ್ಮ ಕೃತಿಗೆ ಕೊಟ್ಟಾರ. ನಾವೆಲ್ಲರ ಜವಾಬ್ದಾರಿ ಇದು, ಸಾಮೂಹಿಕ ಜವಾಬ್ದಾರಿ. ಆ ಒಂದು ಜವಾಬ್ದಾರಿಗೆ ಅವರು ಕೂಡ ಕೈ ಜೋಡಿಸಿದ್ದಾರೆ. ಅವರ ಕುಟುಂಬದ ಸದಸ್ಯರು ಕೂಡ ಇವತ್ತು ಜಾಯ್ನ್ ಆಗಿದ್ರೆ ಅವರಿಗೆ ಮತ್ತು ಸಂಘಟಕರಿಗೆ, ಪ್ರೊಫೆಸರ್ ಶಾರದಮ್ಮ ಪಾಟೀಲ್ರಿಗೆ, ಡಾಕ್ಟರ್ ಗೀತಾ ಡಿಗ್ಗಿ ಮೇಡಮ್ ಅವರಿಗೆ, ಎಲ್ಲರಿಗೆ ನನ್ನ ಅನಂತ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣ. ತಮ್ಮ ವಂಶದ ಒಂದು ಪರಂಪರೆಯ ಕುರಿತಾಗಿ ಹೇಳಿದಂತ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅವರಿಗೂ ಹಾಗೂ ಮಾರ್ಗದರ್ಶನ ನುಡಿಗಳನ್ನ ಅತ್ಯಂತ ಅದ್ಭುತವಾಗಿ ಹೇಳಿರುವಂತಹ ಮಹತ್ವದ ಸಂಗತಿಗಳನ್ನ ತಿಳಿಸಿಕೊಟ್ಟಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ವಚನ ಶರಣು ಸಮರ್ಪಣೆ ಕಾರ್ಯಕ್ರಮ ಡಾಕ್ಟರ್ ಜಯಶ್ರೀ ಹಸ್ಬಿ ಅವರಿಂದ. ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದಿನ ಶರಣ ಮಾಸದ ವಿಶೇಷ ದತ್ತಿ ಉಪನ್ಯಾಸದಡಿಯಲ್ಲಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಆಯೋಜಿಸಲ್ಪಟ್ಟ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅವರ ತಂದೆಯವರಾದ ಶ್ರೀ ಶರಣ ಗಣಪತಿ ಪರಮೇಶ್ವರಪ್ಪ ಭಟ್ಟಲ್ ಹಾಗೂ ತಾಯಿಯವರಾದ ಶರಣೆ ಶಾಂತಾ ಗಣಪತಿ ಭಟ್ಟಲ್ ಇವರ ಸ್ಮರಣಾರ್ಥ ವಿಶೇಷ ದತ್ತಿ ಉಪನ್ಯಾಸವನ್ನು ಆಯೋಜಿಸಿದಂತಹ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅವರಿಗೆ ಅನಂತ ಧನ್ಯವಾದಗಳನ್ನ ಎಲ್ಲರ ಪರವಾಗಿ ಸಮರ್ಪಿಸ್ತೀನಿ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನು ಮಾಡಿದಂತಹ ಶರಣೆ ಏಂಜಲಿನಾ ಗ್ರೇಗರಿ ಅವರಿಗೂ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಹಾಗೆ ಸ್ವಾಗತ, ಪ್ರಸ್ತಾವನೆ ಮತ್ತು ಪರಿಚಯವನ್ನು ಮಾಡಿಕೊಟ್ಟಂತಹ ಶರಣೆ ಅಕ್ಕ ಮಹಾದೇವಿ ತೆಗ್ಗಿಯವರಿಗೂ ಅನಂತ ಧನ್ಯವಾದಗಳು. ವಿಶೇಷ ಉಪನ್ಯಾಸವನ್ನ ಮಾಡಿದಂತಹ ಡಾಕ್ಟರ್ ಗೀತಾ ಡಿಗ್ಗೆ ಅವರಿಗೂ ಕೋಡೆಕಲ್ ಬಸವಣ್ಣನವರ ಕುರಿತಾಗಿ ಅತ್ಯಂತ ಅದ್ಭುತವಾದ ಅನುಭವದ ರಸದೌತಣವನ್ನ ಅವರು ನೀಡಿದ್ದಾರೆ. ಹೀಗಾಗಿ ಎಲ್ಲರ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನ ಶರಣು ಸಮರ್ಪಣೆಯನ್ನ ನಾನು ಸಲ್ಲಿಸ್ತೀನಿ. ಹಾಗೆಯೇ ಮಾರ್ಗದರ್ಶನ ಮಾಡಿದಂತಹ ಪ್ರೊಫೆಸರ್ ಶಾರದಾ ಪಾಟೀಲ್ ಅವರಿಗೂ ಅನಂತ ಧನ್ಯವಾದಗಳು. ವಚನ ಮಂಗಳವನ್ನು ಮಾಡುವಂತಹ ಶರಣೆ ಜಯದೇವಿ ದಾಂಡ್ರಾ ಅವರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನ ನಿರ್ವಹಿಸಿದ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರಿಗೂ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಹಾಗೆಯೇ ತಾಂತ್ರಿಕ ಸಹಾಯವನ್ನು ಮಾಡಿದಂತಹ ಎವರ್ ಗ್ರೀನ್ ಅಂತ ಹೇಳ್ಬೋದು ನಾವು, ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೂ ಧನ್ಯವಾದಗಳು. ಸಂಯೋಜಕರಾದ ಶರಣೆ ಭಾಗ್ಯ ಕೋಟಿ, ಶರಣೆ ಗೀತಾ ಬಳಗಾನೂರ್ ಅವರಿಗೂ, ಶರಣೆ ಸ್ಮಿತಾ ಪಾವಟೆಯವರಿಗೂ, ಶರಣೆ ಆಶಾಲತಾ ಸೊಗಲದ್, ಡಾಕ್ಟರ್ ದೀಪಕ್ ಯರಗುಪ್ಪಿ, ಶರಣ ಸುಭಾಷ್ ಚಂದ್ರ ಸಕ್ರೋಜಿಯವರಿಗೂ ಅನಂತ ಧನ್ಯವಾದಗಳನ್ನ ಎಲ್ಲರ ಪರವಾಗಿ ಸಮರ್ಪಿಸ್ತೀನಿ. ಹಾಗೆ ಸಂಘಟಕರಾದಂತಹ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ ಮೇಡಮ್ ಅವರಿಗೂ, ಶರಣೆ ಗೌರಮ್ಮ ನಾಶಿಯವರಿಗೂ ಮತ್ತು ಈ ಕಾರ್ಯಕ್ರಮದ ಹಿಂದಿನ ರೂವಾರಿಯಾದಂತಹ ಶರಣೆ ಸುಧಾ ಪಾಟೀಲ್ ಅವರಿಗೂ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಎಂದೆಂದಿಗೂ ಅತ್ಯುತ್ತಮ ಮಾರ್ಗದರ್ಶನವನ್ನ ನೀಡುತ್ತಾ ಇರುವಂತಹ
ನಮ್ಮವರೇ ಆದ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೂ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು. ಶರಣು ಸಮರ್ಪಣೆಯನ್ನು ಅತ್ಯಂತ ಸುಂದರವಾಗಿ ನೆರವೇರಿಸಿಕೊಟ್ಟಂತಹ ಶರಣೆ ಡಾಕ್ಟರ್ ಜಯಶ್ರೀ ಹಸಬಿ ಅವರಿಗೆ ಅನಂತ ಧನ್ಯವಾದಗಳು. ಈಗ ವಚನ ಮಂಗಳವನ್ನ ನಡೆಸಿಕೊಡ್ಬೇಕಂತ ಶರಣೆ ಜಯಶ್ರೀ ದಾಂಡ್ರ ಅವರಲ್ಲಿ ನಾನು ಕೇಳ್ತಾ ಇದ್ದೇನೆ. ಹ್ಞೂನ್ರಿ ಮೇಡಮ್. ನಾನು ಫಸ್ಟ್ ಟೈಮ್ ರೀ ಇದನ್ನ ಮಾಡ್ತಾ ಇರೋದು. ಏನಾದ್ರೂ ತಪ್ಪುಗಳಾದ್ರೆ ಕ್ಷಮಿಸಿ. ಓಂ ಶ್ರೀ ಗುರು ಬಸವಲಿಂಗ ಕೇಳಿಸ್ತಾ ಇದೆರಿ ಮೇಡಮ್? ಕೇಳಿಸ್ತಾ ಇದ್ದೀರಿ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಎಂದು ಬಸವಾದಿ ಶರಣರನ್ನು ಸ್ಮರಿಸುತ್ತಾ ತಮ್ಮೆಲ್ಲರ ಈ ಉಪನ್ಯಾಸವನ್ನು ನಾನು ಕೇಳ್ತಾ ಇದ್ದೀನ್ರಿ ಮೇಡಮ್. ಈಗ ನಾವು ಅಣ್ಣಿಗೇರಿ ಪ್ರೇಮಾ ಮೇಡಮ್ ಅಮ್ಮ, ನನಗ ಅಮ್ಮಂತರ ಅವ್ರ ದಯದಿಂದ ಒಂದು ತಮ್ಮೆಲ್ಲರದು ಒಂದು ನನಗೂ ಕೇಳಕ್ ಅವಕಾಶ ಸಿಕ್ಕಿದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನ್ರಿ. ಮೊದ್ಲು ಈ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಡಾಕ್ಟರ್ ನಿರ್ಮಲಾ ಬಟ್ಟಲ್ ಅವರ ತಂದೆಯವರಾದ ದಿವಂಗತ ಶರಣ ಗಣಪತಿ ಪರಮೇಶ್ವರಪ್ಪ ಬಟ್ಟಲ್, ತಾಯಿಯವರಾದ ದಿವಂಗತ ಶರಣೆ ಶಾಂತಾ ಗಣಪತಿ ಬಟ್ಟಲ್ ಇವರ ಸ್ಮರಣಾರ್ಥದ ನಿಮಿತ್ತ ಈ ಶ್ರಾವಣ ಮಾಸದ ವಿಶೇಷ ಅಂದ್ರೆ ಬಹಳ ವಿಶೇಷ. ನನಗಂತೂ ಅವಕಾಶಕ್ಕಿದ್ದಕ್ಕೆ ತಮಗೆಲ್ಲರಿಗೂ ಮೊದಲು ಅನಂತ ಧನ್ಯವಾದಗಳನ್ನು ಹೇಳಿ ಒಂದು ಮಂಗಳವನ್ನು ಹೇಳ್ತೀನಿ. ವಚನದ ಮೂಲಕ ಮಂಗಳವನ್ನು ಹೇಳ್ತೀನಿ. ಶಿವ 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 ಎಂದೊಮ್ಮೆ, ಶಿವ 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 ಎಂದೊಮ್ಮೆ, ಶಿವನಾಗಿ ಶಿವನ ಪೂಜಿಸೋ ಮನವೇ, ಶಿವನಾಗಿ ಶಿವನ ಪೂಜಿಸೋ. ಶಿವ 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 ಎಂದೊಮ್ಮೆ, ಶಿವನಾಗಿ ಶಿವನ ಪೂಜಿಸೋ ಮನವೇ, ಶಿವನಾಗಿ ಶಿವನ ಪೂಜಿಸೋ ಮನವೇ, ಶಿವನಾಗಿ ಶಿವನ ಪೂಜಿಸೋ. ಹರ 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 ಎಂದೊಮ್ಮೆ, ಹರ 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 ಎಂದೊಮ್ಮೆ, ಹರನಾಗಿ ಪುರಹರನ ಪೂಜಿಸೋ ಮನವೇ, ಹರನಾಗಿ ಪುರಹರನ ಪೂಜಿಸೋ ಮನವೇ, ಹರನಾಗಿ ಪುರಹರನ ಪೂಜಿಸೋ ಮನವೇ. ಶಿವ 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 ಎಂದೊಮ್ಮೆ, ಶಿವನಾಗಿ ಶಿವನ ಪೂಜಿಸೋ ಮನವೇ, ಶಿವನಾಗಿ ಶಿವನ ಪೂಜಿಸೋ. ಲಿಂಗವೇ 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 ಎಂದೊಮ್ಮೆ, ಲಿಂಗವೇ 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 ಎಂದೊಮ್ಮೆ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವಾ ಪೂಜಿಸು, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವಾ ಪೂಜಿಸು. ಲಿಂಗವಾಗು ಮನವೇ, ಲಿಂಗವಾಗು ಮನವೇ, ಲಿಂಗವಾಗು ಮನವೇ, ಲಿಂಗವಾಗು ಮನವೇ. ಶಿವ 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 ಎಂದೊಮ್ಮೆ, ಶಿವನಾಗಿ ಶಿವನ ಪೂಜಿಸೋ ಮನವೇ, ಶಿವನಾಗಿ ಶಿವನ ಪೂಜಿಸೋ, ಶಿವನಾಗಿ ಶಿವನ ಪೂಜಿಸೋ ಮನವೇ, ಶಿವನಾಗಿ ಶಿವನ ಪೂಜಿಸೋ. ಧನ್ಯವಾದಗಳು. ಶರಣಾರ್ಥಿಗಳು ಎಲ್ಲರಿಗೂ. ಸುಂದರವಾಗಿ ವಚನ ಮಂಗಳ ಮಾಡಿದಂಥ ಶರಣ ಜಯದೇವಿ ದಾಂಡ್ರ ಅವರಿಗೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಮತ್ತೆ ಮುಂದಿನ ಉಪನ್ಯಾಸದಲ್ಲಿ ನಾವೆಲ್ಲರೂ ಸೇರೋಣ. ಧನ್ಯವಾದಗಳು ಎಲ್ಲರಿಗೂ.